ಸುಮಾರು ಜನ ರಂಗಭೂಮಿ ಥಿಯೇಟರ್ನ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತಲೇ ಅಂದ್ಕೊಂಡಿರೋದು ಅಲ್ವಾ? ಆ ದೃಷ್ಟಿನಲ್ಲಿ ಇವತ್ತಿನ ದಿನ ರಂಗಭೂಮಿ ಎಷ್ಟರ ಮಟ್ಟಿಗೆ ಎಲ್ಲನೂ ಬೆಸ್ಟ್ ಆ್ಯಕ್ಟರ್ಸ್ನ ಸಿನಿಮಾಗೆ ಅಥವಾ ಟೆಲಿವಿಷನ್ಗೆ ಕೊಡ್ತಾ ಹೋಗ್ತಾ ಇದೆ. ನಾನು ಎಸ್ಪೆಷಲಿ ಸಿನಿಮಾಗೆ ಹೋಗುವಾಗ ನಾನು ಫ್ರೆಶ್ ಆಗಿ ಹೋಗ್ತೀನಿ ಮತ್ತು ನನ್ನ ಎಲ್ಲ ರಂಗಭೂಮಿಯ ಲಗೇಜ್ನ ಮನೇಲಿ ಬಿಟ್ಬಿಟ್ಟು ಹೋಗ್ತೀನಿ ನಾನು. ಓಕೆ. ಅಲ್ಲಿ ಹೋದಾಗ ಬಹುಶಃ ಆ ಕಂಟೆಂಟ್ ಏನಿದೆ ಅಲ್ವಾ, ಅದು ಹೆಚ್ಚು ಏನನ್ನು ಬೇಡತ್ತೋ ಅದನ್ನು ಕೊಡೋಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಮತ್ತು ಅದು ನಮಗೆ ಥಿಯೇಟರ್ಗೆ ಹತ್ತಿರವಾಗಿದೆ. ನಾನು ಅದನ್ನು ಹೀಗೆ ನೋಡೋಕ್ಕೆ ಇಷ್ಟಪಡ್ತೀನಿ. ತಲೆದಂಡ ಬಹಳ ನಾನು ಇಷ್ಟಪಟ್ಟು ಖುಷಿಯಾಗಿ ಮಾಡಿದ ಸಿನಿಮಾ. ನನಗೆ ವೈಯಕ್ತಿಕವಾಗಿ ನನಗೆ ರಂಗಭೂಮಿಯಲ್ಲಿ ಯಾವುದೇ ನಾಟಕ ಮಾಡಿಸೋವಾಗಲೂ ನನಗೆ ಕಂಟೆಂಟೇ ಮುಂದೆ ಕಾಣಿಸೋಕ್ಕೆ ಹೊರತು ಟೆಕ್ನಾಲಜಿ ಕಾಣಿಸಲ್ಲ. ಟೆಕ್ನಾಲಜಿ ಆ ಕಂಟೆಂಟ್ಗೆ ಅಗತ್ಯ ಬಂದಾಗ ನನಗೆ ಬಳಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ ಹೊರತು ನಾನು ಟೆಕ್ನಾಲಜಿ ಬಳಸ್ಕೊಳ್ಬೇಕು ಅಂತ ಯಾವತ್ತೂ ನಾಟಕ ಮಾಡೋಕ್ಕೆ ಹೋಗಿಲ್ಲ. ನಮಗೆ ಎಸ್ಪೆಷಲಿ ರಂಗಾಯಣದಲ್ಲಿದ್ದಾಗ ಎಲ್ಲ ಡಿಸ್ಟ್ರಿಕ್ಟಿನ ಗೆಳತಿಯರು ಇದ್ದರು ನಮಗೆ. ಹಾಗಾಗಿ ನಮಗೆ ಆ ಭಾಷೆ ತೀರಾ ಹೊಸದೇನಲ್ಲ, ಕಿವಿಗೆ ಗೊತ್ತಿದೆ ನನಗೆ. ಹಾಗಾಗಿ ಆಮೇಲೆ ನಾನು ಮೂಕಜ್ಜಿಯ ಕನಸುಗಳು ಮೂಕಜ್ಜಿ ಮಾಡೋದ್ರಿಂದ ಆ ಇಡೀ ನಾಟಕ ಆ ಭಾಷೆನಲ್ಲಿದೆ. ಸಸ್ಟೈನಬಿಲಿಟಿ 1 ನಿಮಿಷಕ್ಕೆ ಬಂದು ನಿಂತಿದೆ. ಇವಾಗ ನೀವು ಒಂದು ರೀಲನ್ನು ಎಷ್ಟು ಚೆನ್ನಾಗಿ ಮಾಡಿ ಹಾಕ್ತೀರಾ, ಅದರಲ್ಲಿ ಎಲ್ಲವನ್ನೂ ಹೇಗೆ ಹೇಳ್ತೀರಾ ಅಂತ. ತುಂಬ ಒಳ್ಳೊಳ್ಳೆ ರೀಲ್ಗಳನ್ನ ನೋಡಿದ್ದೀವಿ ನಾವು. ಡೆಫಿನೆಟ್ಲಿ ಹಾಗಾದ್ರೆ ಅದು ಆರ್ಟ್ ಅಲ್ವಾ? ನಮಸ್ಕಾರ. ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಪ್ರೀವಿಯಸ್ ಎಪಿಸೋಡ್ಸು ಚೇತನ್ ನಾಡಿಗರ್ ಜೊತೆಗೆ ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಸಿನಿಮಾ ಪಾಲಿಸೀಸ್ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ದಿನ ನಾಟಕ ಆ್ಯಂಡ್ ಸಿನಿಮಾ ಯಾತಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಪ್ರಾಬಬಲಿ ಒಂದು 20-25 ಡೇಸಿಂದ ಕಾಂತಾರದು ಹವಾ ಎಲ್ಲ ಕಡೆ ನಡೀತಾ ಇದೆ. ಅದೇ ತರಹ ಕಾಂತಾರದಲ್ಲಿ ನಮ್ಮ ಕನ್ನಡ ಪಾಡ್ಕಾಸ್ಟು ಮತ್ತು ಎಲ್ಲ ಟೆಲಿವಿಷನ್ ಚಾನಲಲ್ಲಿ ರುಕ್ಮಿಣಿ ವಸಂತು ಮತ್ತು ರಿಷಬ್ ಶೆಟ್ಟಿ ಹೆಚ್ಚು ಮಾತಾಡ್ತಾ ಇದ್ದಾರೆ. ಬೇರೆಯವರು ಮಾತಾಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಲೈಕ್ ಸ್ಕ್ರಿಪ್ಟ್ ರೈಟರ್ಸ್ ಆಗಬಹುದು, DOP ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಆಗಬಹುದು, ಇವರೆಲ್ಲನೂ. ನನಗೆ ಸಿನಿಮಾ ನೋಡ್ತಾ ಇರಬೇಕಾದ್ರೆ ತುಂಬ ಎಕ್ಸೈಟ್ ಆಗಿದ್ದು ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಮ ನಾಟಕದವರೆಲ್ಲ ಸುಮಾರು ಜನ ಇದ್ದಾರೆ. ಅದರಲ್ಲೂ ನನಗೆ ತುಂಬ ಚೆನ್ನಾಗಿ ಪರಿಚಯ ಇರೋ ಮಂಗಳ. ಮಂಗಳ ಇವತ್ತು ನೆನ್ನೆ ಪರಿಚಯ ಇಲ್ಲ, ಒಂಥರ ಸ್ನೇಹಿತೆ ಅಂತಲೇ ಹೇಳ್ಬೋದು ಅಲ್ವಾ ಮಂಗಳ? ನಾವುಗಳು ಸ್ಕೂಲು ಕಾಲೇಜಲ್ಲಿ ಇರಬೇಕಾದ್ರೆ ಮಂಗಳ ಕೂಡ ಹೆಚ್ಚು ಕಡಿಮೆ ಅದೇ ತರಹನೇ ಥಿಯೇಟ್ರ್ ಆ್ಯಕ್ಟಿವಿಟೀಸ್ನ ಶುರು ಮಾಡಿದ್ದು. ನಾವು ಕಾಸು ಕೊಟ್ಟು ನೋಡ್ತಾ ಇದ್ದಿದ್ದು ಜರ್ನಲಿಸಮ್ಗೆ ಬರೋಕ್ಕೆ ಮುಂಚೆ. ಆವಾಗ ನಾಟಕ ಸಮುದಾಯದಲ್ಲಿ ಮಂಗಳನ್ನ ನೋಡಿದ್ದು. ಬರ್ತಾ ಆಮೇಲೆ ಸಮುದಾಯದಿಂದ ರಂಗಾಯಣ. ಅದು ರಂಗಾಯಣ ಏನಪ್ಪ ಅಂತ ಹೇಳಿದರೆ NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಡೆಲ್ಲಿನಲ್ಲಿದೆ. ಅದೇ ಮಾಡೆಲ್ನ ನಮ್ಮ ಕರ್ನಾಟಕದಲ್ಲಿ ಯಾವಾಗ 70s ಆ್ಯಂಡ್ 80s ನಾಟಕದ ಮೂಮೆಂಟು ತುಂಬ ಸ್ಟ್ರಾಂಗ್ ಆಗಿತ್ತು. ಪ್ರಸನ್ನ ಆಗ್ಬೋದು, BV ಕಾರಂತ್ ಆಗಬಹುದು, ಮತ್ತು ಸಿಂಹ, CGK, ರಾಜಾರಾಮ್, TN ಸೀತಾರಾಮ್, ಇವರೆಲ್ಲರದು ಕೂಡ ವೆರಿ ಸ್ಟ್ರಾಂಗ್ ಮೂಮೆಂಟ್ ಇತ್ತು, ಇನ್ಕ್ಲೂಡಿಂಗ್ ಲಂಕೇಶ್. ಅಂಥ ಟೈಮ್ನಲ್ಲಿ ಕರ್ನಾಟಕ ಸರ್ಕಾರ ರಂಗಾಯಣ ಅಂತ ಮೈಸೂರಿನಲ್ಲಿ ಶುರು ಮಾಡ್ತು. ಅಲ್ಲಿ ಟ್ರೈನಿಂಗ್ ತೆಗೆದುಕೊಂಡು ಮಂಗಳ ಫುಲ್ ಫ್ಲೆಜ್ಡ್ ಡೈರೆಕ್ಟರ್ ಆಗಿರೋದು ಉಂಟು ಮತ್ತು ಆ್ಯಕ್ಟರ್ ಆಗಿರೋದು ಉಂಟು. ಮಂಗಳ ಒಂಥರ ಪ್ಯಾಕೇಜು. ಬರೀತೀರಾ ಅಂತಂದರೆ ಬರೀತಾಳೆ, ಡೈರೆಕ್ಟು ಮಾಡ್ತಾಳೆ, ಆ್ಯಕ್ಟು ಮಾಡ್ತಾಳೆ. ಒಂದು ಸಿಂಗಲ್ ವಿಂಡೋನಲ್ಲಿ ಎಲ್ಲ ಏನೇನು ಬೇಕೋ ಎಲ್ಲ ಸಿಗೋಂಥ ಮಂಗಳನ್ನ ಕಾಂತಾರ ಸಿನಿಮಾದಲ್ಲಿ ನೋಡಿದಾಗ ತುಂಬಾ ಖುಷಿ ಆಯಿತು. ಬಿಕಾಸ್ ಅದು ರಿಷಬ್ ಎಲ್ಲ ಕಡೆನೂ ಹೇಳ್ಕೊಂಡು ಬಂದೇ ಇದ್ದಾರೆ. ಮತ್ತು ಓವರಾಲ್ ಕಾಂತಾರ ಚಾಪ್ಟರ್ 1 ತೆಗೆದುಕೊಂಡಾಗ ಇದು ಎಲ್ಲರೂ ಹೇಳ್ತಾರೆ ಭೂತ ಕೋಲ ಎಲ್ಲನೂ. ಆದರೆ ಆ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಅದರಲ್ಲಿ ಬರೋವಂತಹ ಸಂಭಾಷಣೆ ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ತೊಗೊಂಡಾಗ ಈ ಸಿನಿಮಾ ಕೂಡ ಟಾಕ್ಸ್ ಅಬೌಟ್ ಅಟ್ರಾಸಿಟೀಸ್, ಮೈನಾರಿಟೀಸ್ ಅಂತ ಬಂದಾಗ ಮಂಗಳ ನನಗೆ ಇನ್ನೂ ತುಂಬ ಕ್ಲೋಸ್ ಅನ್ಸಕ್ಕೆ ಶುರು ಆಯಿತು. ಮಂಗಳದು ತುಂಬ ಸ್ಟ್ರಾಂಗ್ ಲೈನ್ಸ್ ಇದೆ ಅಲ್ವಾ ಮಂಗಳ? ಲೈನ್ಸ್ಗಿಂತ ಆ ಸಿನಿಮಾಲಿ ಪ್ರೆಸೆನ್ಸೇ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ.
ಅಲ್ವಾ. ಹಾಗಾಗಿ ಮಂಗಳದು ಸ್ವಲ್ಪ ನಾಟಕ ಗಿಟ್ಕ ನೋಡುವಂಥವ್ರಿಗೆ ಬೇರೆಯವ್ರಿಗೆ ಅರೆ ಮಂಗಳ ಕೂಡ ಇರೋದು ಅಂತ ಸ್ಟ್ರೈಕ್ ಆಗುತ್ತೆ. ಹಾಗಾಗಿ ಇವತ್ತಿನ ದಿನ ನಾವು ಕಾಂತಾರ ಬಗ್ಗೆಯಿಂದ ನಾವು ಶುರು ಮಾಡ್ಕೋಬಹುದು ಮಾತುಕತೆ. ಅದ್ರ ಮುಂದೆ ಫ್ಲ್ಯಾಶ್ ಬ್ಯಾಕ್ ಥರನೋ ಅಥವಾ ಅದ್ರ ಕಂಟಿನ್ಯೂಯೇಷನ್ ಥರ ನಾವು ನಾಟಕದ ಬಗ್ಗೆ ಕೂಡ ಮಾತಾಡ್ತಾ ಇರೋದು ಮಂಗಳ. ಅದಕ್ಕೆ ನನಗೆ ತುಂಬ ಖುಷಿಯಾಗಿದ್ದು 2 in 1. ನಾವು ಇದುವರೆಗೂ ನಾಟಕದ ಬಗ್ಗೆ ರಂಗಭೂಮಿ ಬಗ್ಗೆ ಮಾತೇ ಆಡಿಲ್ಲ. ಸಂತೋಷ ಶಮಂತ, ನಾಟಕದ ಬಗ್ಗೆ ಮಾತಾಡೋದು ಪ್ರಾರಂಭ ಮಾಡಿದ್ದೀರಾ? ಇಲ್ಲ, ನಮಗೆ ಮಾತಾಡಬೇಕು ಅಂತ ನಮಗೆ ತುಂಬಾ ಇದೆ, ಇಲ್ಲ ಅಂತಲ್ಲ. ಆ್ಯಸ್ ಯು ನೋ, ಹಾಗೆ ತಗೊಂಡ್ರೆ ಇದು ಕೂಡ ನಾಟಕ ಸಿನಿಮಾ ಇದು ಕೂಡ ಪಾರ್ಟ್ ಆಫ್ ಸಸ್ಟೈನಬಿಲಿಟಿನೇ ಬರುತ್ತೆ. ಹೌದು, ಇದು ಶ್ರಮಜೀವಿಗಳ ಕೆಲಸ. ಯಾಕೆಂದರೆ ನಾಟಕದಲ್ಲಿ ನಾವು ಅದು ತುಂಬ ಪರಿಶ್ರಮವನ್ನು ಬೇಡತ್ತೆ. ಅಂದರೆ ಫಿಸಿಕಲ್ಲಾಗಿಯೂ ಬೇಡತ್ತೆ, ಬೌದ್ಧಿಕವಾಗಿಯೂ ಬೇಡತ್ತೆ. ಹಾಗಾಗಿ ಇದು ಖಂಡಿತವಾಗ್ಲೂ ಸಸ್ಟೈನಬಿಲಿಟಿ ಅಂತ ಬಂದಾಗ ಜೊತೆಗೆ ನಿಮ್ಗಳಿಗೂ ಗೊತ್ತು, ಬಿಕಾಸ್ ಸಮುದಾಯ ಅಂತ ಹೇಳಿದಾಗ ಹೆಚ್ಚು ಕಡಿಮೆ ನೀವು ಕೂಡ ಈ ಅಟ್ರಾಸಿಟೀಸ್, ಮೈನಾರಿಟೀಸ್, ಹ್ಯೂಮನ್ ರೈಟ್ಸ್ ಮತ್ತು ದಲಿತ್ ಇಶ್ಯೂ ಆಗಬಹುದು, ವಿಮೆನ್ಸ್ ಇಶ್ಯೂ ಆಗಬಹುದು, ಇದನ್ನೆಲ್ಲ ತೊಗೊಂಡು ಕೆಲಸ ಮಾಡ್ತಾ ಇರೋದು, ನಾಟಕಗಳು ಮಾಡ್ತಾ ಇರೋದು. ಬರೀ ಸಮುದಾಯ ಅಂತ ನಾ ಹೇಳ್ತಾ ಇಲ್ಲ, ಯಾವುದೇ ನಾಟಕ ತೊಗೊಂಡ್ರು ಅದೇ ಇಶ್ಯೂಸ್ನೇ ತೊಗೊಂಡು ಮಾಡ್ತಾ ಇರೋದು. ಮತ್ತು ಯುನೈಟೆಡ್ ನೇಷನ್ನು ಹೇಳಿದೆ ನೀವು ಇನ್ಫೋಟೈನ್ಮೆಂಟ್ ಯೂಸ್ ಮಾಡಬೇಕು ಅಂತ. ಹಾಗಾಗಿನೇ ಇವತ್ತು ನಾಟಕ ಎಲ್ಲ ಕಡೆಗೂ ಕೂಡ ಬಂದಿರೋದು ಉಂಟು. ಒಂದು ಮೀಡಿಯಮ್ ಅದು. ಹೌದು, ನಾಟಕ ಅದು ಒಂಥರ ಜನರನ್ನು ಒಟ್ಟುಗೂಡಿಸೋಂತಹ ಒಂದು ಮಾಧ್ಯಮ. ಯಾಕಂದರೆ ಇಟ್ಸ್ ಅ ಕಮ್ಯುನಿಟಿ ಆರ್ಟ್. ನಿಮಗೆ ನಾಟಕ ಅಂತ ಬಂದಾಗ ಅಲ್ಲಿ ನಿಮಗೆ ಪೇಂಟರ್ಸ್ ಬೇಕಾಗ್ತಾರೆ, ವಿಜುವಲ್ ಆರ್ಟಿಸ್ಟ್ಗಳು ಬೇಕಾಗ್ತಾರೆ, ಮೂಮೆಂಟ್ ಆರ್ಟಿಸ್ಟ್ಗಳು ಬೇಕಾಗ್ತಾರೆ, ಡಾನ್ಸರ್ಸ್, ಸಿಂಗರ್ಸ್, ಆ್ಯಕ್ಟರ್ಸ್, ಪ್ಲೇ ರೈಟ್ಸ್, ಎಲ್ಲರೂ, ಸಾಹಿತ್ಯ ಎಲ್ಲವನ್ನು ಒಳಗೊಳ್ಳೋ ಅಂತಹ ಪ್ರಕಾರ ನಾಟಕ ಪ್ರಕಾರ. ಓಕೆ, ಇವಾಗ ನನಗೆ ತುಂಬ ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಕಾಂತಾರದ್ದು ನಡೀತಾ ಇದೆ ಅಂತ. ಕಾಂತಾರದ್ದು ಮೇಕಿಂಗ್ ಆಫ್ ಕಾಂತಾರ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ. ನನಗೆ ತುಂಬ ಕ್ಯೂರಿಯಸ್ ಅನ್ಸೋದು ಏನು ಅಂತಂದರೆ ಮಂಗಳ, ಅಷ್ಟೊಂದು ಜನಕ್ಕೆ ಊಟ ಹೇಗೆ ಪ್ರೊವೈಡ್ ಮಾಡ್ತಾಯಿದ್ರು, ಲಾಜಿಸ್ಟಿಕ್ಸ್ ಬಗ್ಗೆ ನನಗೆ ತುಂಬ ಕ್ಯೂರಿಯಸ್ ಇದೆ. ಯಾವ್ಯಾವ ಥರ ಅಷ್ಟು ಜನಕ್ಕೆ ನೀವು ಅವ್ರು ಫೀಡ್ ಮಾಡ್ತಾಯಿದ್ರು ಯೂನಿಟ್ನವರು? ಎಷ್ಟು ಕಿಚನ್ ಇತ್ತು, ಎಷ್ಟು ಜನ ಅಡುಗೆಗಿತ್ತು, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಟಾಯ್ಲೆಟ್. ನಿಮ್ದೊಂದು ನಾಟಕ ಕ್ಲೀನ್ ಆ್ಯಂಡ್ ಕ್ಲಿಯರ್ ಪಾಯ್ಖಾನೆ ಅಲ್ವಾ, ಒಂದು ನಾಟಕನೇ ಇದೆ. ಸೊ ನನಗೆ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಲಾಜಿಸ್ಟಿಕ್ಸ್ ಕಾಂತಾರದು. ನನಗೆ ಇವಾಗ ಎಲ್ಲರೂ ಕಾಂತಾರ ಬಗ್ಗೆ ಮಾತಾಡೋವಾಗ ನನಗೆ ನಾನು ಆ ಕಾಂತಾರದ ಭಾಗವಾಗಿದ್ದ ದಿವಸಗಳಲ್ಲಿ ನನಗೆ ಹೆಚ್ಚು ಬೆರಗಾಗಿದ್ದೆ ಆ ಜನಸಮೂಹ. ಯಾಕೆಂದರೆ ನನಗೆ ಆ್ಯಸ್ ಅನ್ ಆ್ಯಕ್ಟ್ರೆಸ್ ನಂಗೆ ಯಾವತ್ತೂ ಜನ ಅಂದರೆ ಅದು ನನಗೆ ಆ್ಯಕ್ಟ್ರ್ ಮೆಟೀರಿಯಲ್. ನಾನು ರೈಲ್ವೆ ಸ್ಟೇಷನ್ಗೆ ಹೋದರೂ ನನಗೆ ತುಂಬ ಸಂತೋಷ ಆಗುತ್ತೆ, ತುಂಬ ಜನ ಸಿಗ್ತಾರೆ ನೋಡೋಕ್ಕೆ. ಮಾರ್ಕೆಟ್ಗೆ ಹೋದರೂ ತುಂಬ ಜನ, ಹಾಗೆ ಜನ 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 ಜನ. ಆ ಶೂಟಿಂಗ್ ಸಮಯದಲ್ಲಿ ಎಷ್ಟು ಜನ ಅಂದರೆ ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಜನ ಇದ್ದಿದ್ರು. ನೀವು ಹೇಳಿದ ಹಾಗೆ ಆ ಕಾಂತಾರ ಅನ್ನೋ ಒಂದು ಸಿನಿಮಾ ಆಗೋದಕ್ಕೆ ಬಹುಶಃ ಬಹಳಷ್ಟು ಕಡೆ ರಿಷಬ್ ಶೆಟ್ಟಿಯವರು ಪ್ರಸ್ತಾಪ ಮಾಡಿದ್ದಾರೆ. ಅದು ಒಬ್ಬರು ಇಬ್ಬರಿಂದ ಆಗುವಂತಹ ಕೆಲಸ ಅಲ್ಲ, ನಾನು ಕನಸು ಕಂಡಾಕ್ಷಣ ಆಗಿಬಿಡೋ ಕೆಲಸ ಅಲ್ಲ, ಅದು ಅಷ್ಟು ಜನರ ಪರಿಶ್ರಮ ಇದೆ ಅಂತ. ಯಾಕೆಂದರೆ ಎಲ್ಲ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಮೇಕಪ್ ಡಿಪಾರ್ಟ್ಮೆಂಟ್, ಆಮೇಲೆ ಬಾಣಸಿಗರು ನಿಮ್ಗೆ ಊಟ ಕೊಡ್ತಿದ್ದು, ಪ್ರತಿಯೊಬ್ಬರನ್ನು ವಿಚಾರಿಸ್ಕೊಂಡು ಅವ್ರುಗಳಿಗೆ ಊಟವನ್ನು ತಲುಪಿಸಿ ಎಲ್ಲೆಲ್ಲಿದ್ದಾರೆ. ಯಾಕೆಂದರೆ ಅದೊಂದು ದೊಡ್ಡ ಕಾಡು. ಬೆಟ್ಟದ ಮೇಲೆ ಒಂದಷ್ಟು ಜನ ಇರ್ತಿದ್ವಿ, ಬೆಟ್ಟದ ಮಧ್ಯದಲ್ಲಿ ಒಂದಷ್ಟು ಜನ ಇರ್ತಿದ್ವಿ, ಅಡಿನಲ್ಲಿ ಒಂದಷ್ಟು ಜನ ಇರೋರು, ಮತ್ತು ಅಲ್ಲಿ ಕೆಲಸಗಾರರು, ಲೈಟಿಂಗ್. ಇವಾಗ DOP ಅಂತಂದ್ರೆ ಕ್ಯಾಮ್ರಾ, ಅಷ್ಟು ದೊಡ್ಡ ಸಿನಿಮಾ ಅಂದರೆ DOP ಹಿಂದೆ ಒಂದಷ್ಟು ಜನ ಅಸಿಸ್ಟೆಂಟ್ಸು, ಆ ಅಸಿಸ್ಟೆಂಟ್ಗಳಿಗೆ ಒಂದಷ್ಟು ಜನ. ಹಾಗೆ ಆರ್ಟ್ ಡಿಪಾರ್ಟ್ಮೆಂಟ್ ತೊಗೊಂಡ್ರೆ ಎಲ್ಲಿ ಇಡೀ ಲೊಕೇಲನ್ನು ಆವರಿಸ್ಕೊಂಡ್ಬಿಟ್ರೋರು. ಆಮೇಲೆ ಕೂಗೋರು, ಈ ಕಡೆಯಿಂದ ಆ ಕಡೆಯವ್ರಿಗೆ ಕಮ್ಯುನಿಕೇಟ್ ಮಾಡೋದು, ಆಮೇಲೆ ವಸ್ತುಗಳನ್ನು ಸಾಗಿಸೋದು, ಅಷ್ಟು ಭಾರವಾದ ವಸ್ತುಗಳನ್ನು ಸಾಗಿಸೋದು, ಅದು ಸಮತಟ್ಟಾದ ನೆಲದಲ್ಲ, ದಿಬ್ಬದ ಮೇಲಿಂದ ಕೆಳಗಿಂದ ಮೇಲೆ. ಆಮೇಲೆ ಕಾಸ್ಟ್ಯೂಮ್ ಅವರಂತೂ ಪಾಪ ರನ್ನಿಂಗ್ ರೇಸು. ಒಂದೊಂದು ಕಾಸ್ಟ್ಯೂಮ್ ಚೇಂಜ್ ಅಂದರೂ ಇಲ್ಲಿಂದ ಬೆಟ್ಟದ ಮೇಲೆ ಓಡೋಗು, ಮತ್ತು ಬೆಟ್ಟದಿಂದ ಕೆಳಗಿಳದ್ ಬಾ. ಲೊಕೇಲಿದ್ದಿದ್ದು ಕೆಳಗೆ, ನಾವೆಲ್ಲ ಇರ್ತಾ ಇದ್ದಿದ್ದು ಮೇಲೆ. ಮಧ್ಯದಲ್ಲಿ ಊಟದ ವ್ಯವಸ್ಥೆ ಏನೋ ಇತ್ತು. ಅಂದರೆ ಎಲ್ಲದಕ್ಕೂ ಒಂದೊಂದು ಬೇಸ್ಮೆಂಟ್ ಇತ್ತು. ಕಾಸ್ಟ್ಯೂಮ್ ಅವ್ರಿಗೆ ಒಂದು ದೊಡ್ಡ ಬೇಸ್ಮೆಂಟ್ ಇತ್ತು. ಆಮೇಲೆ ಅಡುಗೆಯವ್ರಿಗೆ ಒಂದು ದೊಡ್ಡ ಜಾಗ ಇತ್ತು. ಅಲ್ಲಿ ಎಷ್ಟು ಯೂನಿಟ್ಸಲ್ಲಿ ಅಡುಗೆ ಮಾಡ್ತಾಯಿದ್ರು? ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು
ರೆಸ್ಟ್ ಮಾಡ್ತಾ ಇದ್ದಿದ್ದ ಜಾಗ ಮತ್ತು ನಾನು ಶೂಟ್ ಮಾಡ್ತಾ ಇದ್ದ ಜಾಗ ಇಷ್ಟೇ ನನ್ನ ಓಡಾಟ. ಯಾಕೆ ಅಂದರೆ ಅದು ಎಷ್ಟು ದೂರ ಇತ್ತು ಅಂದರೆ, ನನ್ನ ಶಾರ್ಟ್ ಇದೆ ಅಂತಂದರೆ ಒಬ್ಬರು ವಿಕಾಸ್ ಅಂತನವರು ಒಂದು ಬೈಕ್ ಎತ್ಕೊಂಡು ಬರೋರು ಕ್ಯಾರವಾನ್ ಹತ್ರ. ನಾನು ಆ ಬೈಕಲ್ಲಿ ಕೂತು ಕೆಳಗಿಳಿದು ಹೋಗ್ತಿದ್ದೆ. ಆವಾಗ ಹಿಂಗೆ ಹಾದು ಹೋಗುವಾಗ ಈ ಕಡೆ ಮೇಕಪ್ ಅವರು ಒಂದು ಬಂಡಿ ಜನನ ಕುಡಿಸ್ಕೊಂಡು ಮೇಕಪ್ ಮಾಡ್ತಾ ಇದ್ದಿದ್ದು ನೋಡ್ತಾ ಇರ್ತಿದ್ದೆ, ಇನ್ನೊಂದು ಕಡೆ ಬಟ್ಟೆಯವರು ಬಟ್ಟೆಗಳು ಕೊಡ್ತಾ ಇದ್ದಿದ್ದು ನೋಡ್ತಾ ಇರ್ತಿದ್ದೆ, ಇನ್ನೊಂದು ಕಡೆ ಅಡುಗೆ ನಡೀತಾ ಇರೋದು, ಹೊಗೆ ಹೇಳ್ತಾ ಇರೋದು, ಅಲ್ಲೆಲ್ಲೋ ದೂರದಲ್ಲಿ ಅಡುಗೆ ಮಾಡ್ತಿರೋರು. ಅಂದರೆ ಅದರ ವಿಸ್ತಾರ, ಜಾಗದ ವಿಸ್ತಾರನೇ ಎಷ್ಟು ದೊಡ್ಡದಾಗಿತ್ತು ಅಂತಂದರೆ ನಾನು ಎಲ್ಲವನ್ನು ಹತ್ತಿರದಿಂದನೇ ನೋಡಿದ್ದೀನಿ ಅಂತ ಹೇಳಲಾರೆ. ಯಾಕಂದರೆ ಅಷ್ಟು ಅಂದರೆ ಅಲ್ಲಿ ನಾವು ಕೆಲಸ ಮಾಡ್ತಿದ್ದು ಆ್ಯಕ್ಟರ್ಸ್, ನಾವು ಆ್ಯಕ್ಟರ್ಸ್ ಕೆಲಸ ಮಾಡೋದಕ್ಕೆ ನಮ್ಮ ಹಿಂದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅಂದರೆ ಅವರೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ನಮ್ಗೆ ಸರಿಯಾದ ಟೈಮ್ಗೆ ಊಟ, ಸರಿಯಾದ ಟೈಮ್ಗೆ ಬಟ್ಟೆ ಬರೋದು, ಸರಿಯಾದ ಟೈಮ್ಗೆ ಸೆಟ್ಟೋರು ಪ್ರಾಪರ್ಟಿಗಳನ್ನ ತಂದು ಕೊಡೋರು, ಆಮೇಲೆ ಅಲ್ಲೆಲ್ಲೋ ಹೊಗೆ ಹಾಕೋರು, ಇನ್ನೆಲ್ಲೋ ಮಳೆ ಬರ್ಸೋರು, ಎಷ್ಟು ಎಲ್ಲವೂ ನಾನು ಇದ್ದಷ್ಟು ದಿವಸಗಳು ನಾನು ನೋಡಿದ ಹಾಗೆ ಎಲ್ಲೂ ಈ ಸಿನಿಮಾ ಭಾಷೆಯಲ್ಲಿ ಚೀಟಿಂಗ್ ಅಂತ ಹೇಳ್ತಾರಲ್ಲ, ಅದನ್ನು ನಾನು ಕಂಡಿಲ್ಲ. ಎಲ್ಲವೂ ರಿಯಲ್ಲೇ. ಹೌದು, ತುಂಬಾ ಜನ ಅದನ್ನು ಕೂಡ ರಿವ್ಯೂ ಮಾಡಬೇಕಾದ್ರೆ ಕ್ಲೋಸ್ ಅಪ್ ಶಾಟ್ ಗಿಂತ ಜಾಸ್ತಿ ವೈಡ್ ಆಂಗಲ್ ಅಲ್ಲೇ ಸಿನಿಮಾ ಇದೆ, ಹೆಚ್ಚು ಜನನ್ನ ಒಳಗೊಂಡಿದ್ದಾರೆ. ನನಗೆ ಅದು ಹೆಚ್ಚು ಜನನ್ನ ಒಳಗೊಂಡಿರೋದೇ ನನಗೆ ತುಂಬಾ ಸಂತೋಷ ಮತ್ತು ಸಂಭ್ರಮ ಆಯ್ತು. ಓಕೆ, ಐ ಆಮ್ ವೆರಿ ವೆರಿ ಕ್ಯೂರಿಯಸ್ ಅಬೌಟ್ ಟಾಯ್ಲೆಟ್ಸ್. ಹೇಗೆ ಅರೇಂಜ್ ಮಾಡಿದ್ರು ಟಾಯ್ಲೆಟ್ಸು? ನಾನು ಕೇಳಿರೋದು, ನಾನು ನೋಡಿಲ್ಲ. ಅದು ಹೇಗೆ ಬೇಸ್ಮೆಂಟ್ಗಳು ಮಾಡಿದ್ರು ಹಾಗೆ ಒಂದು ಜಾಗದಲ್ಲಿ ಲೈನಾಗಿ ಟಾಯ್ಲೆಟ್ಗಳನ್ನು ನಂಬರ್ ಆಫ್ ಟಾಯ್ಲೆಟ್ಸ್ನ ನಿರ್ಮಿಸಿದ್ರು. ಗಂಡು ಮಕ್ಕಳಿಗೆ ಬೇರೆ, ಹೆಣ್ಮಕ್ಳಿಗೆ ಬೇರೆ, ಈ ಥರದ್ದು ನಿರ್ಮಿಸಿದ್ರು ಅಂತ. ಯಾಕಂದರೆ ನಾನು ಅದನ್ನು ನೋಡಿಲ್ಲ. ಬಟ್ ನಿರ್ಮಿಸಿರೋ ಅಷ್ಟು ಜನಕ್ಕೆ ಪ್ರೊವೈಡ್ ಮಾಡಲೇಬೇಕಲ್ವಾ, ಕಾರ್ಡ್ ಅಂದ್ಬಿಟ್ಟು ಎಲ್ಲೆಲ್ಲೋ ಹೋಗೋಕ್ಕಾಗಲ್ಲ. ಬಿಕಾಸ್ ಅದೇ ಜಾಗದಲ್ಲಿ ನಾವು ಶೂಟ್ ಮಾಡಬೇಕಲ್ವಾ. ಸುತ್ತ ಕಣ್ಣು ಹಾಯಿಸ್ದಲ್ಲೆಲ್ಲ ಕಾಡು, ಆ ಕಾಡಿನ ಮಧ್ಯ ಒಂದು ದೊಡ್ಡ ಜಾಗನ ಇವರು ಈ ಸಿನಿಮಾಗಾಗಿ ತಗೊಂಡಿದ್ರು. ಸೊ ಅಲ್ಲಿ ಅವರು ಮಾಡಿದ್ರು. ಇದೊಂಥರ ಕೇಳ್ತಾ ಇತ್ತು ಅಂದರೆ ಶೋಲೆ ಸಿನಿಮಾ ರಾಮನಗರದಲ್ಲಿ ಆಯ್ತಲ್ಲ, ಒಂದು ಸಪ್ರೇಟ್ ವಿಲೇಜ್ ಕನ್ಸ್ಟ್ರಕ್ಟ್ ಆಯಿತು ಅಂತ, ಅದೇ ತರಹ ಹೌದು ಹೌದು ಅಲ್ವಾ? ಈಗ ನಮ್ಮ ಖಂಡಿತ ಹೌದು, ಇವತ್ತಿಗೂ ಶೋಲೆ ವಿಲೇಜ್ ಅಂತಾರೆ. ಶೋಲೆ ವಿಲೇಜ್ ಅಂತಾರೆ, ಹೌದು. ಆಮೇಲೆ ಅಲ್ಲಿ ನಿಮಗೆ ಪ್ರಕೃತಿ ಅವ್ರಿಗೆ ತುಂಬ ಪಾಪ ಸಹಾಯ ಮಾಡಲಿಲ್ಲ. ಇಲ್ದಿದ್ರೆ ಇಷ್ಟು ದಿನ ಆಗ್ತಿರ್ಲಿಲ್ಲ. ಅದು ಎಷ್ಟು ಸತಿ ನಮ್ಮ ಡೇಟ್ಗಳು ಚೇಂಜ್ ಆಗಿದೆ ಅಂದರೆ ಇನ್ಯಾವ ಕಾರಣಕ್ಕೂ ಅಲ್ಲ. ಡೇಟ್ ಕೊಡೋರು ಆದರೆ ಜೋರು ಮಳೆ ಬರೋದು. ಅಲ್ಲಿನ ಮಳೆ ಬಂದರೆ ನೆಲ ಎಂಥ ನೆಲ ಅಂದರೆ ನಾವೇ ಹೆಜ್ಜೆ ಇಡೋಕ್ಕಾಗಲ್ಲ, ಜಾರ್ಕೊಂಡು ಹೊಟ್ಟೋಗ್ತಿದ್ವಿ, ಕಾರು ಜಾರೋದು. ಸೊ ಒಂದು ಸತಿ ಮಳೆ ಶೂಟ್ ಆಗ್ತಿರುವಾಗ ಮಳೆ ಬಂತು ಅಂದರೆ ಬೆಟ್ಟದ ಮೇಲೆ ಪಾರ್ಕಿಂಗ್ ಆಗಿರೋದು ಕಾರುಗಳೆಲ್ಲ, ಫಸ್ಟ್ ಎಲ್ಲ ಗಾಡಿಗಳನ್ನೂ ಕೆಳಗೆ ಕಳಿಸ್ಬಿಡೋರು. ಯಾಕೆಂದರೆ ಮಳೆ ಬಂದ್ಬಿಟ್ಟ ಮೇಲೆ ನಾವು ಯಾರೂ ಹೋಗೋಕ್ಕೆ ಆಗೋದಿಲ್ಲ. ಅಂದರೆ ಅಲ್ಲಿನ ಮಣ್ಣು, ಅಲ್ಲಿನ ನೆಲ ಅವೆಲ್ಲ ಬೇಕು, ಆದರೆ ಅದು ಮಳೆ ಬಂದಾಗ ನಾವು ಹೇಳ್ದಂಗೆ ಕೇಳ್ತಿರ್ಲಿಲ್ಲ. ಸೊ ಈ ಥರದ ತುಂಬ ಸವಾಲುಗಳು. ನಾನು ಎಷ್ಟು ದಿವಸ ಕೆಲಸ ಮಾಡಿದೆ, 25-30 ದಿವಸ ಕೆಲಸ ಮಾಡಿರ್ಬೋದು ಅಷ್ಟೇ. 25-30 ದಿವಸ ಏನೂ ಅಲ್ಲ ಅಲ್ಲಿ. ಯಾಕೆಂದರೆ ನಂದೊಂದು ಸಣ್ಣ ಪಾತ್ರ. 25-30 ದಿವಸ ಏನೂ ಅಲ್ಲ. ಅವ್ರು 250 ದಿವಸ ಕೆಲಸ ಮಾಡಿದ್ದಾರೆ. 250 ದಿವಸ ಅವರು ಪಟ್ಟ ಪಾಡು, ಅವರು ಅದ್ರ ಜೊತೆ ಹೋರಾಡಿದಾರಲ್ಲ, ಪ್ರಕೃತಿ ಜೊತೆನೂ ಹೋರಾಡ್ಕೊಂಡು ಕೆಲಸ ಮಾಡಿದಾರಲ್ಲ, ಅದು ಅಪ್ರಿಷಿಯೇಟ್ ಮಾಡೋವಂಥ ಕೆಲಸ. ಸೊ ಹಾಗಾಗಿ ಇಲ್ಲಿ ಹೀರೋ ಹೀರೋಯಿನ್ನು ಆ ಥರ ಯಾವುದು ಈಗೋಸೇ ಇಲ್ಲ, ಆಲ್ ಆರ್ ಈಕ್ವಲ್. ಎಸ್, ಹೌದು ಅಲ್ವಾ? ನೇಚರ್ ಎದುರಿಗೆ ಆಲ್ ಆರ್ ಈಕ್ವಲ್. ಆಮೇಲೆ ಏನದು ಸಿನಿಮಾ ಭಾಷೆನಲ್ಲಿ ವ್ಯಾನಿಟಿ ವ್ಯಾನ್ ಅವುಗಳು ಇದ್ವು. ಅದು ಸ್ಪೆಷಲಿ ಫಾರ್ ವಿಮೆನ್ ಆರ್ಟಿಸ್ಟ್ಗಳಿಗೆ ತುಂಬ ಹೆಲ್ಪ್ ಆಗುತ್ತಲ್ಲ. ಇದ್ವು ಅಲ್ಲೂ ಬೇಸ್ಮೆಂಟ್ಗಳು ತುಂಬ ಇದ್ರು. ನಿಮಗೆ ಎಷ್ಟಿದ್ರು ಸಾಲದು ಅಷ್ಟು ಜನ ಅಲ್ಲಿ. ಹಾಗೆ ಸೊ ದಿಸ್ ಈಸ್ ದ ಬಿಹೈಂಡ್ ಕಾಂತಾರ. ಪ್ರಾಬಬಲಿ ಈಗ ಇದು ಮಂಗಳ ಇಂಡಿವಿಜುವಲಿ ಹೇಳ್ತು ಅಂತ ಹೇಳಿದ್ರೆ ಈ ಥರ ಒಂದು ಏನದು ಆನ್ ದ ಸ್ಪಾಟ್ ಅಡ್ಜಸ್ಟ್ಮೆಂಟ್ಗೆ ನಿಮ್ಮ ರಂಗಭೂಮಿ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿ ಹೆಲ್ಪ್ ಆಗಿರಬಹುದಲ್ಲ? ಹೌದು, ಅದು ಹೌದು. ಅಂದರೆ ಇವಾಗ ನೋಡಿ, ಅಲ್ಲೆಲ್ಲೋ ಮಣ್ಣು, ಅಲ್ಲೆಲ್ಲೋ ಧೂಳು, ಅಲ್ಲೆಲ್ಲೋ ಹೊಗೆ, ಅಲ್ಲೆಲ್ಲೋ ಒಂದು ಇಕ್ಕಟ್ಟಾದ ಜಾಗ, ಇವೆಲ್ಲವೂ ಅಫ್ಕೋರ್ಸ್ ರಂಗಭೂಮಿ ನನಗೆ ಸಹಾಯ ಮಾಡಿದೆ. ಆದರೆ ಆ 250 ದಿನದ ಆ ಸಿನಿಮಾ ಮೇಕಿಂಗ್ಗೆ ಒಂದು ದೊಡ್ಡ ವರ್ಕ್ಶಾಪ್ ಥರ ಆಗಿದೆ ಅವ್ರಿಗೆ. ಹಾಗಾಗಿ ಎಲ್ಲರೂ ಒಗ್ಗಿಕೊಂಡ್ಬಿಟ್ರು.
ಯಾವುದೇ ಆದರೂ ಅಷ್ಟೇ ನೀವು ರಿಪೀಟೆಡಾಗಿ ಅದನ್ನು ಮಾಡ್ತಾ ಹೋದಾಗ ಒಗ್ಗಿಕೊಳ್ತೀವಲ್ವ. ಹಾಗಾಗಿ ನನಗೆ ಆ ಒಂದು ಟೀಮ್ ಸ್ಪಿರಿಟ್ ಕಾಣಿಸ್ತಾ ಇತ್ತು ಅಲ್ಲಿ. ಅಂದರೆ ಎಲ್ಲರೂ ಆ ಸಿನಿಮಾಗೋಸ್ಕರ ಡೆಡಿಕೇಟೆಡ್ ಆಗಿದ್ದರು. ಆಮೇಲೆ ಅವರೆಲ್ಲರನ್ನೂ ಮ್ಯಾನೇಜ್ ಮಾಡೋದಿದೆಯಲ್ಲ, ನಿಭಾಯಿಸೋದಿದೆಯಲ್ಲ, ಅಂದರೆ ಎಲ್ಲರೂ ಅದೇ ಎನರ್ಜಿಯಲ್ಲಿ ಸಸ್ಟೈನ್ ಆಗೋ ಹಾಗೆ 250 ದಿನ ಮತ್ತು ಸುಮಾರು ಟೇಕ್ಗಳು. ಯಾಕೆಂದರೆ ಅಲ್ಲಿ ಎಷ್ಟೊಂದು ಟೆಕ್ನಿಕಲ್ ಟೀಮ್ದೇನೋ ಬೇರೆ ಪರ್ಫೆಕ್ಷನ್ ಬೇಕಾಗಿರುತ್ತೆ, ಕಾಸ್ಟ್ಯೂಮವ್ರದ್ದೇನೋ ಬೇರೆ ಬೇಕಾಗಿರುತ್ತೆ, ಆರ್ಟೋರ್ದು ಬೇರೆ ಬೇಕಾಗಿರುತ್ತೆ, ಡೈರೆಕ್ಟರ್ ಡಿಮ್ಯಾಂಡ್ಸ್ ಬೇರೆ ಇರುತ್ತೆ. ಸೊ ಎಲ್ಲದಕ್ಕೂ ಬಹಳಷ್ಟು ಟೇಕ್ಗಳೇ ತೊಗೊಳ್ಬೇಕಾಗಿ ಬಂದರು. ಫೈಟ್ಸ್ಗಳಿತ್ತು. ಸೊ ಇಷ್ಟು ರಿಪಿಟೇಷನ್ಗಳ ಮಧ್ಯ ಸಸ್ಟೈನ್ ಆಗಬೇಕು, ನಾವು ಅದನ್ನು ಹಾಗೆಯೇ ಉಳಿಸ್ಕೊಳ್ಬೇಕು, ಮತ್ತು ಯಾರೂ ಆಸಕ್ತಿ ಕಳ್ಕೊಳ್ಬಾರ್ದು, ಅದೇ ಚೈತನ್ಯವನ್ನು ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಆ ಕ್ಯಾಪ್ಟನ್ ಅಂತ ಏನಿದ್ರು ರಿಷಬ್ ಶೆಟ್ಟಿಯವರು, ಅವರು ತುಂಬ ಆರಾಮ ಮನುಷ್ಯ. ಬಹುಶಃ ಅವರ ವ್ಯಕ್ತಿತ್ವ ಅವ್ರು ಅಷ್ಟು ದಿನದ ಆ ಶೂಟಿಂಗನ್ನು ನಿಭಾಯಿಸೋಕ್ಕೆ ಅವ್ರಿಗೆ ಸಹಾಯ ಮಾಡ್ತು. ಮತ್ತು ಡೌನ್ ಟು ಅರ್ತ್ ಮತ್ತು ಬಹಳ ಬಹಳ ಸಹಜವಾಗಿ ಆರಾಮಾಗಿ ಖುಷಿಯಾಗಿ ಇಡೀ ಟೀಮನ್ನು ಆದಷ್ಟು ಯಾವಾಗಲೂ ಖುಷಿಯಾಗಿ ಇಟ್ಕೊಂಡಿರೋ ಹಾಗೆ ಅವರ ಇತ್ತು. ಅಂದರೆ ಅದು DNA ಇದೆ, ಏನೋ ಗೊತ್ತಿಲ್ಲ ನನಗೆ, ಅವೆಲ್ಲನೂ ಗೊತ್ತಿಲ್ಲ. ಬಟ್ ನನಗೆ ಅವ್ರನ್ನ ನೋಡಿದ್ರೆ ಒಂದು ಅವರಲ್ಲಿರೋ ಅಪಾರವಾದ ಎನರ್ಜಿ, ದೊಡ್ಡ ಎನರ್ಜಿ ಇದೆ. ಮತ್ತು ಖುಷಿಯಾಗಿ ಎಲ್ಲರನ್ನು ಮಾತಾಡಿಸ್ಕೊಂಡು ಹಿಂಗೆ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಎಲ್ಲರನ್ನೂ ಜೊತೇಲಿ ಕರ್ಕೊಂಡು ಹೋಗೋದು, ನನಗೆ ಆ ಗುಣ ಬಹುಶಃ ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡೋದಕ್ಕೆ ತೀರಾ ಅಗತ್ಯವೇನು ಇಲ್ಲ, ಹಂಗಿಲ್ಲದೆ ಇದ್ದಿದ್ರೆ ಮಾಡೋಕ್ಕೆ ಆದರೆ ಸ್ಮಾಲ್ ಈಗೋ ಇಶ್ಯೂಸ್ ಕೂಡ ದೊಡ್ಡದಾಗೋಗ್ಬಿಡುತ್ತೆ. ಆ ಥರದ್ದು ಯಾವುದೂ ನಮ್ಗೆ ಅಲ್ಲಿ ಕಾಣಿಸ್ಲಿಲ್ಲ ಜನರಲಿ. ಹೌದು, ಆ ಥರದ್ದು ಬಹುಶಃ ಆ ವ್ಯಕ್ತಿತ್ವ ಆಗಿರೋದಕ್ಕೆ ಈ ದೊಡ್ಡ ಸಿನಿಮಾನ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಆಯಿತು ಸುಲಭವಾಗಿ. ಸುಲಭ ಅಂತ ಹೇಳಬಾರ್ದು ನಾನು, ಬಹಳ ಕಷ್ಟಪಟ್ಟಿದ್ದಾರೆ. ಬಟ್ 250 ದಿವಸ ನಡೆಸೋದಷ್ಟು ಸುಲಭ ಅಲ್ಲ. ಹೌದು, ಏನೇನು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಮತ್ತೆ ನೀವೇ ಹೇಳ್ದಂಗೆ ನ್ಯಾಚುರಲ್. ಆಮೇಲೆ ಮಂಗಳನಕ್ಕ ಇನ್ಸಿಡೆಂಟಲ್ಲಿ ಎನ್ ಗಾಯತ್ರಿ ಅಂತ, ಶಿ ಈಸ್ ವೆರಿ ಪಾಪ್ಯುಲರ್ ಇನ್ ನಮ್ಮ ಕನ್ನಡ ಸಾಹಿತ್ಯದಲ್ಲಿ. ಅಣ್ಣ ಬಂದು ಹೈಕೋರ್ಟ್ ಜಡ್ಜ್ ಕುಮಾರ್ ಅವರಂತ ರಿಟೈರ್ ಆಗಿದ್ದಾರೆ. ಅವ್ರ ಹೆಸರಿಗೆ ರಿಟೈರ್ ಆದರೂ ಕೂಡ ತುಂಬ ಆ್ಯಕ್ಟಿವ್ ಆಗೇ ಇದ್ದಾರಲ್ವ ನಿಮ್ಮ ಅಣ್ಣ. ಸೊ ಈ ಬ್ಯಾಕ್ಗ್ರೌಂಡಿಂದ ಬಂದಿರೋದು ಶುದ್ಧ ಬೆಂಗಳೂರು ಕನ್ನಡ. ಅಲ್ಲಿ ಆ ಕನ್ನಡ ಭಾಷೆಗೆ ಬೇಗ ಅಡಾಪ್ಟ್ ಆಗುತ್ತೆ. ಅಫ್ಕೋರ್ಸ್ ನೀವು ಥಿಯೇಟರ್ನವ್ರು. ಇನ್ನೊಂದು ರಂಗಭೂಮಿನಲ್ಲಿ ಏನಾಗುತ್ತೆ ನಮಗೆ, ಎಸ್ಪೆಷಲಿ ರಂಗಾಯಣದಲ್ಲಿದ್ದಾಗ ಎಲ್ಲ ಡಿಸ್ಟ್ರಿಕ್ಟಿನ ಗೆಳತಿಯರು ಇದ್ದರು ನಮಗೆ. ಹಾಗಾಗಿ ನಮಗೆ ಆ ಭಾಷೆ ತೀರಾ ಹೊಸದೇನಲ್ಲ, ಕಿವಿಗೆ ಗೊತ್ತಿದೆ ನಮಗೆ. ಹಾಗಾಗಿ ಆಮೇಲೆ ನಾನು ಮೂಕಜ್ಜಿಯ ಕನಸುಗಳು ಮೂಕಜ್ಜಿ ಮಾಡೋದ್ರಿಂದ ಆ ಇಡೀ ನಾಟಕ ಆ ಭಾಷೆನಲ್ಲಿದೆ. ಈ ಥರದ್ದು ನನಗೇನು ತೀರಾ ಹೊಸದಾದ ಭಾಷೆ ಅಂತ ಏನು ಅನಿಸಲ್ಲ. ಮತ್ತು ಇವರು ಯಾರೋ ಡೈರೆಕ್ಟರ್ ಟೀಮ್ ಇತ್ತು. ಆಮೇಲೆ ನಿಮಗೆ ಗೊತ್ತು, ಬಹಳ ಮಾತುಗಳು ಇಲ್ಲ ಆ ಸಿನಿಮಾದಲ್ಲಿ, ಬಹಳ ಮಾತುಗಳೇನಿಲ್ಲ ನನಗೆ. ಅದೊಂದು ಪ್ರೆಸೆನ್ಸ್ ಅಷ್ಟೆ. ನೀವು ಹೆಂಗೆ ರಿಷಬ್ ಶೆಟ್ಟಿಗೆ ಕಣ್ಣಿಗೆ ಬಿದ್ದಿದ್ದು ಮತ್ತು ಯಾರು ನನಗೆ ಗೊತ್ತಿಲ್ಲ. ನನಗೆ ರಿಷಬ್ ಶೆಟ್ಟಿಯವರು ನಾನು ಮುಖತಃ ಭೇಟಿಯಾಗಿಲ್ಲ. ನಾವಿಬ್ಬರು ಪರಿಚಯ ಒಬ್ರಿಗೊಬ್ರಿಗಿದೆ ಥ್ರೂ ಅವರ್ ವರ್ಕ್ ಅಷ್ಟೇ. ಅವ್ರಿಗೆ ನಾನು ಗೊತ್ತಿದ್ದಿರಬಹುದು, ನನಗೆ ಅವ್ರು ಗೊತ್ತಿದ್ರು. ಯಾಕೆಂದರೆ ಅವರು ಥ್ರೂ ಹಿಸ್ ವರ್ಕ್ಸ್. ನನಗೊಂದು ದಿವಸ ಫೋನ್ ಬರುತ್ತೆ, ಈ ಥರ ನಿಮಗೆ ಕೆಲವ್ರಿಗೆಲ್ಲರಿಗೂ ನಾನು ಸಿನಿಮಾ ಮಾಡಲ್ಲ ಅಂತ ಆ ಥರದ್ದು ಒಂದು ಭ್ರಮೆ ಅಂತ ಹೇಳೋ ಇಲ್ಲ, ಅದೊಂದು ಆ ಥರದ್ದೊಂದು ಮೆಸೇಜ್ ಎಲ್ಲೋ ಹೋಗಿರ್ಬೋದು. ಸೊ ನೀವು ಆಸಕ್ತಿ ಇದೆಯಾ ನಿಮಗೆ ಅಂತ ಕೇಳಿದ್ರು. ನಾನು ಮಾಡಿದ್ದೀನಿ, ಆದರೆ ನನಗೆ ಪಾತ್ರ ಇಷ್ಟ ಆದರೆ ಮಾಡ್ತೀನಿ ಅಷ್ಟೇ ಅಂತ ಹೇಳಿದೆ. ಇಲ್ಲ, ನೀವು ಮಾಡ್ತೀರಾ ಅನ್ನೋದಾದರೆ ನಾವು ಮುಂದುವರಿತೀವಿ ಅಂದರು. ಆಮೇಲೆ ಫೋನ್ ಮಾಡಿದ್ರು. ಫೋನಲ್ಲಿ ನಮಗೆ ಪಾತ್ರದ ಬಗ್ಗೆ ವಿವರವನ್ನು ಕೊಟ್ಟರು. ಮತ್ತು ರಿಷಬ್ ಅವರು ಯಾರೋ ಮಾಡಿದ್ರು, ಬಟ್ ನನಗೆ ರಿಷಬ್ ಅವರು ಪಾತ್ರದ ಬಗ್ಗೆ ನನಗೆ ಹೇಳಿದ್ರು. ಈ ಥರ ಇರುತ್ತೆ ಮೇಡಮ್, ನಿಮಗೆ ಸಿಕ್ಕಿರೋ ಮಗು ನಾನು ಅನ್ನೋ ಥರ ಹೇಳಿದ್ರು. ನಾನು ಪಾತ್ರ ಕೇಳಿದಾಗ ಅವ್ರು ಹೇಳಿದಷ್ಟು ನನಗೆ ಮಾಡಬಹುದು ಅನ್ನಿಸ್ತು, ಒಪ್ಕೊಂಡೆ. ಆಮೇಲೆ ಮುಂದೆ ಪ್ರೋಸೆಸ್ ಆಯಿತು.
ಓಕೆ, ನನಗೆ ಕಾಸ್ಟ್ಯೂಮ್ ಎಲ್ಲ ನೋಡಿದಾಗ ಇದು ಟಿಪಿಕಲ್ ಮಂಗಳನ್ ಕಾಸ್ಟ್ಯೂಮ್, ಇದು ನಾಟಕದ ಕಾಸ್ಟ್ಯೂಮ್, ಸರ ಬಳೆ ಇಲ್ಲ. ಪ್ರಗತಿ ಶೆಟ್ಟಿ ಅವರು, ಅವ್ರದ್ದೊಂದು ಟೀಮ್ ಇದೆ. ನಮ್ರತಾ ಅಂತ ಒಂದು ಹುಡುಗಿ, ಆ್ಯಕ್ಚುಲಿ ಅವಳೇ ನಮ್ಮ ಜೊತೆ ಇಡೀ ನನ್ನ ಶೂಟಿಂಗ್ ಪೀರಿಯಡಲ್ಲಿ ಇದ್ದಿದ್ದು. ಬಟ್ ಪ್ರಗತಿಯವರು ಅದ್ರ ಬಗ್ಗೆ ಸುಮಾರು 1 ವರ್ಷ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಆಮೇಲೆ ರಿಸರ್ಚ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಕಷ್ಟು ಶ್ರಮ ತೊಗೊಂಡಿದ್ದಾರೆ. ಅವ್ರದ್ದೇ ಒಂದು, ನಿಮಗೆ ಹೆಂಗಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಅದೊಂದು ಕಾರ್ಖಾನೆ, ಅದೊಂದು ಕಾರ್ಖಾನೆ. ಅವರು ಎಷ್ಟು ಪರ್ಟಿಕ್ಯುಲರ್ ಆಗಿದ್ದರು ಅಂತಂದರೆ, ನಾವು ಬಳಸೋ ಆಭರಣಗಳೇನಿದೆ ಎಲ್ಲವೂ ವುಡ್ಡೇ ಇರಬೇಕು ಅಂತ. ಅಂದರೆ ನೇಚರಲ್ಲಿ ಸಿಗುವ ಬೀಜಗಳು, ಕಡ್ಡಿ, ಪುಳ್ಳೆ ಇಂಥವನ್ನೇ ಬಳಸಿ ಅವರು ನಮ್ಮೆಲ್ಲರಿಗೂ ಆಭರಣಗಳನ್ನು ಮಾಡಿದರು. ಅದು ಇಟ್ ಈಸ್ ಕ್ರೆಡಿಟ್ ಗೋಸ್ ಟು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್. ಓಕೆ, ಪ್ರಗತಿ ಅವರು. ಹಾಂ, ಇಲ್ಲ, ನಾನು ಯಾತಕ್ಕೆ ಇದನ್ನು ಕೇಳಿದೆ ಅಂತ ಹೇಳಿದರೆ, ಸುಮಾರು ಜನದಲ್ಲಿ ಏನಾಗಿದೆ ಅಂತಂದರೆ, ಗಂಡ ಡೈರೆಕ್ಟ್ ಮಾಡ್ತಾ ಇರ್ತಾರೆ, ಹೆಂಡ್ತಿರು ಈ ಕಾಸ್ಟ್ಯೂಮ್ನ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾರೆ. ಕೆಲವು ಕಡೆ ಚೆನ್ನಾಗಿರುತ್ತೆ, ಇನ್ನು ಕೆಲವು ಕಡೆ ಯಾಕಪ್ಪ ಈ ಹೆಂಡ್ತಿರಿಗೆ ಈ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾರೆ ಅನಿಸುತ್ತೆ. ಬಟ್ ವೆರಾಸ್ ಇನ್ ದಿಸ್ ಸಿನಿಮಾ ಮೈನ್ಯೂಟಾಗಿ ತಗೋತು ಅಂತ ಹೇಳಿದ್ರೆ, ಮೈನ್ಯೂಟ್ ಡೀಟೇಲ್ಸ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರುಕ್ಮಿಣಿ ಮೇನ್ ಕ್ಯಾರೆಕ್ಟರ್ ಬಗ್ಗೆ, ಬೇರೆ ಬೇರೆ ಅವ್ರದ್ದೆಲ್ಲ ತೊಗೊಂಡಾಗ ತುಂಬ ಅಥೆಂಟಿಕ್ ಆಗಿತ್ತದು. ನನಗೆ ಅಲ್ಲ, ನಿಮ್ಗಳಿಗೆ ಹೇಗೆ ಅನ್ನಿಸತ್ತೋ ನನಗೆ ಗೊತ್ತಿಲ್ಲ. ಆದರೆ ನನಗನ್ಸೋದು ಯಾವಾಗ್ಲೂ ಅವರಿಬ್ಬರು ಗಂಡ ಹೆಂಡತಿನೇ ಇರಬಹುದು, ಆದರೆ ಅವರಿಬ್ಬರು 2 ಡಿಫ್ರೆಂಟ್ ಇಂಡಿವಿಜುವಲ್ಸ್. ಪ್ರಗತಿ ಇಸ್ ಎ ಡಿಸೈನರ್, ಯಾಕಂದ್ರೆ ಅವ್ರು ಅಲ್ಲಿ ಕ್ರಿಯೇಟಿವಿಟಿ ಬಂದಿದೆ. ಅವ್ರ ಕ್ರಿಯೇಟಿವಿಟಿ ಏನಿದೆ ಅವ್ರು ಅದನ್ನ ಮಾಡಿದ್ದಾರೆ. ಅಂಡ್ ಇಟ್ಸ್ ಹರ್ ವರ್ಕ್ ಅಲ್ವಾ, ಅದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ರಿಷಬ್ ಅವರು ಅವರ ಶಕ್ತಿ ಏನಿದೆಯೋ ಅದನ್ನು ಅವ್ರು ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅವರು ಗಂಡ ಹೆಂಡತಿ ಅನ್ನೋದನ್ನ ಮುನ್ನೆಲೆಗೆ ತರ್ದಿರ ಅವರಿಬ್ಬರನ್ನು 2 ಡಿಫ್ರೆಂಟ್ ಕ್ರಿಯೇಟಿವ್ ಪರ್ಸನ್ಸ್ ಅಂತಾನೆ ಕನ್ಸಿಡರ್ ಮಾಡಿದ್ರೆ ಪ್ರಗತಿಯವರ ಕೆಲಸಕ್ಕೆ ಮತ್ತಷ್ಟು ಘನತೆ ಹೆಚ್ಚುತ್ತೆ. ಯಾಕೆಂದ್ರೆ ಇವತ್ತಿನ ಸಮಾಜದಲ್ಲಿ ಯಾವಾಗ್ಲೂ ಮೊದಲು ಹೆಂಡತಿ ಏನ್ಬಿಡ್ತಾರೆ, ಇಲ್ಲ ಮೊದಲು ಅವ್ರು ಕಾಸ್ಟ್ಯೂಮ್ ಡಿಸೈನರ್. ನನಗೆ ಅದನ್ನೇ ನಾನು ಇವಾಗ ಎಸ್ಪೆಷಲಿ ನಾನು ಅದನ್ನ ಅವರ ಕೆಲಸಕ್ಕೆ ಘನತೆ ಇದೆ ಮತ್ತು ಅವ್ರ ಕೆಲಸ ಮಾಡಿದ್ದಾರೆ. ಈಗ ನಿಮ್ಗೆ ಅದನ್ನ ನಾಟಕದ ಬ್ಯಾಕ್ಗ್ರೌಂಡಲ್ಲಿ ತಗೋತು ಅಂತ ಹೇಳಿದ್ರೆ, ನಮ್ಗನ್ಸಿದ್ದು ಒಂದೇ ಸಲ ಸಿನಿಮಾ ನೋಡಿದ್ದು, ಇಲ್ಲಿ ಕೆಲವು ನಾಟಕದ ಎಲಿಮೆಂಟ್ ಕೂಡ ಇದೆ ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಆ ಡ್ರಮ್ಸ್ನ ಯೂಸ್ ಮಾಡ್ಕೊಂಡಿರೋದಾಗಲಿ, ಭಾಷೆನಲ್ಲಿ ಇರುವಂತಹ ಆ ಒಂದು ಕಮಾಂಡ್, ಕನ್ಸರ್ನ್, ಇವೆಲ್ಲ ನಾಟಕದಲ್ಲಿ, ರಂಗಭೂಮಿನಲ್ಲಿ ತುಂಬ ಒಳಗಡೆಯಿಂದ ಬರುತ್ತೆ ಪದಗಳು. ಹಾಗೆ ಅಂತ ಅನ್ನಿಸ್ತದು. ನೀವಲ್ಲಿ ಪಾರ್ಟ್ ಆಫ್ ದ ಎಂಟೈರ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಎಷ್ಟರ ಮಟ್ಟಿಗೆ ಡ್ರಾಮಾ ಎಲಿಮೆಂಟ್ ಇಲ್ಲಿ ಬಂದಿದೆ ಈ ಸಿನಿಮಾದಲ್ಲಿ? ಆ ನೆಲೆಯಿಂದ ನಾನು ಹೋಗಲೇ ಇಲ್ಲ, ಆ ನೆಲೆಯಿಂದ ನಾನು ನೋಡಲೇ ಇಲ್ಲ. ನಾನು ಎಸ್ಪೆಷಲಿ ಸಿನಿಮಾಗೆ ಹೋಗುವಾಗ ನಾನು ಫ್ರೆಶ್ ಆಗಿ ಹೋಗ್ತೀನಿ ಮತ್ತು ನನ್ನ ಎಲ್ಲ ರಂಗಭೂಮಿಯ ಲಗೇಜ್ನ ಮನೇಲಿ ಬಿಟ್ಬಿಟ್ಟು ಹೋಗ್ತೀನಿ ನಾನು. ಅಲ್ಲಿ ಹೋದಾಗ ಬಹುಶಃ ಆ ಕಂಟೆಂಟ್ ಏನಿದೆ ಅಲ್ವಾ, ಅದು ಹೆಚ್ಚು ಏನನ್ನು ಬೇಡತ್ತೋ ಅದನ್ನು ಕೊಡೋಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಮತ್ತು ಅದು ನಮಗೆ ಥಿಯೇಟರ್ಗೆ ಹತ್ತಿರವಾಗಿದೆ. ನಾನು ಅದನ್ನು ಹೀಗೆ ನೋಡೋಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಅಲ್ಲಿ ಹೋದಾಗಲೂ ಅಷ್ಟೇ, ನಾನು ನನ್ನ ಯಾವ ಲಗೇಜನ್ನು ಬಳಸಲಿಲ್ಲ, ನನ್ನ ಥಿಯೇಟರ್ ಲಗೇಜನ್ನು ಏನನ್ನು ಬಳಸಲಿಲ್ಲ. ನಾನು ಅಲ್ಲಿದ್ದೆ. ಒಂದೇನನ್ನು ಬಳಸಿದೆ ಅಂತಂದರೆ, ಯಾವಾಗಲೂ ಮೈಂಡ್ಫುಲ್ಲಾಗಿರಬೇಕು, ಅವರು ಏನನ್ನು ಹೇಳ್ತಾರೆ ಸರಿಯಾಗಿ ಕೇಳಿಸ್ಕೊಳ್ಬೇಕು ಮತ್ತು ಅದನ್ನು ಅಭಿವ್ಯಕ್ತಿಸ್ಬೇಕು, ಅಷ್ಟೇ. ನಾನು ಇದನ್ನು ತುಂಬ ಸರಳವಾಗಿ ಮಾಡ್ಕೊಂಡು ಹೋದೆ. ಯಾಕೆಂದರೆ ನನಗದು ಹೊಸ ಮಾಧ್ಯಮ. ಸಿನಿಮಾ ನನಗೆ, ನಾನು ಇದು ಆ್ಯಕ್ಟ್ ಮಾಡಿದ್ದೇನು ಹೊಸದಲ್ಲ, ಮಾಡಿದ್ದೀನಿ. ಹಿಂದೆ ಒಂದು 5-6 ಸಿನಿಮಾ ಮಾಡಿದ್ರೂ ನನಗದು ರಂಗಭೂಮಿಯಷ್ಟು ಫೆಮಿಲಿಯರ್ ಅಲ್ಲ, ಸರಾಗ ಅಲ್ಲ. ಸೊ ಹಾಗಾಗಿ ನಾನು ಯಾರು ಏನು ಹೇಳ್ತಾರೆ ಅದನ್ನು ಮಾಡುವಂತಹ ನಿಲುವನ್ನು ಯಾವಾಗಲೂ ಇಟ್ಕೊಂಡಿದ್ದೀನಿ. ಅಂದರೆ ಓಪನ್ನೆಸ್. ಎಸ್, ಅವ್ರು ಏನು ಹೇಳ್ತಾರೆ, ಅವ್ರಿಗೇನು ಬೇಕೋ ಅದನ್ನು ನಾನು ಪ್ರಾಮಾಣಿಕವಾಗಿ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಅಷ್ಟೇ. ಸುಮಾರು ಜನ ರಂಗಭೂಮಿ ಥಿಯೇಟರ್ನ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತಲೇ ಅಂದ್ಕೊಂಡಿರೋದು ಅಲ್ವಾ. ಆ ದೃಷ್ಟಿನಲ್ಲಿ ಇವತ್ತಿನ ದಿನ ರಂಗಭೂಮಿ ಎಷ್ಟರ ಮಟ್ಟಿಗೆ ಎಲ್ಲರನ್ನೂ ಬೆಸ್ಟ್ ಆ್ಯಕ್ಟರ್ಸ್ನ ಸಿನಿಮಾಗೆ ಅಥವಾ ಟೆಲಿವಿಷನ್ಗೆ ಕೊಡ್ತಾ ಹೋಗ್ತಾ ಇದೆ. ರಂಗಭೂಮಿನಲ್ಲಿ ಎಷ್ಟರ ಮಟ್ಟಿಗೆ ಒಳ್ಳೆ ಕಲಾವಿದರು, ನಿರ್ದೇಶಕರು ಉಳ್ಕೊಂಡಿದ್ದಾರೆ. ಯಾವಾಗಿಂದಲೂ ಇರುವ ಇದು ಏನಂದರೆ, ರಂಗಭೂಮಿ ಒಂದು ಸ್ಟೆಪ್ಪಿಂಗ್ ಸ್ಟೋನು. ರಂಗಭೂಮಿ ಬರ್ತಾರೆ, 4 ನಾಟಕ ಮಾಡ್ತಾರೆ, ಆಮೇಲೆ ಸಿನಿಮಾ ಹೋಗಿಬಿಡ್ತಾರೆ. ಅದು ಯಾವಾಗಲೂ ಇರುವಂತಹ ಒಂದು ಗೊಣಗಾಟ, ಒಂದು ಸಣ್ಣ ಗೊಣಗಾಟ ರಂಗಭೂಮಿ ಸರ್ಕಲಲ್ಲಿ ನಾನು ಕೇಳ್ತಾ ಇದ್ದಾಗಿಂದ.
2001ರಿಂದ ಗ್ಲೋಬಲೈಸೇಷನ್ ಬಂದಾದ ಮೇಲೆ ಇಡೀ ಜಗತ್ತು ಬದಲಾಗಿದೆ. ಈಗಿನ ಮಕ್ಕಳು ಹುಟ್ಟೋವಾಗಲೇ ಮೊಬೈಲ್ ಇಟ್ಕೊಂಡು ಹುಟ್ಟಿದ್ದಾರೆ, ಅಂಗೈಯಲ್ಲೇ ಅವ್ರಿಗೆ ಪ್ರಪಂಚ ಕಾಣಿಸೋಕ್ಕೆ ಶುರು ಆಗಿದೆ. ಸೊ ಹೀಗಾಗಿ ನಾವು ಆ ಕಾಲದಲ್ಲಿ ರಂಗಭೂಮಿ ಅಂತ ಇಲ್ಲ, ರಂಗಭೂಮಿಲೇ ಇರಬೇಕು ನಾವು, ಸಿನಿಮಾ ಕಡೆ ಹೋಗಬಾರ್ದು, ಟಿ ವಿ ಕಡೆ ಹೋಗಬಾರ್ದು, ಆ ಥರದ ನಿಲುವುಗಳನ್ನು ಅವಾಗ ಕೇಳ್ತಾ ಇದ್ವಿ. ಆದರೆ ಈಗ ಹಾಗಿಲ್ಲ ಪ್ರಪಂಚ. ಸೊ ಅಭಿನಯದ ಆಸಕ್ತಿ ಇರೋರು ಅಭಿನಯದ ಎಲ್ಲ ಪ್ರಕಾರಗಳಲ್ಲೂ ಕೆಲಸ ಮಾಡಿದ್ರೆ ಅವರು ಹೆಚ್ಚು ವಿಸ್ತಾರವಾಗಿ ಅವರ ಅನುಭವವನ್ನು ವಿಸ್ತರಿಸ್ಕೊಳ್ತಾರೆ. ಇಲ್ಲ ಬೇಡ ನಾನು ರಂಗಭೂಮಿಯಲ್ಲೇ ಇರ್ತೀನಿ ಅಂತಂದವರು ರಂಗಭೂಮಿಯಲ್ಲೇ ಕೆಲಸ ಮಾಡ್ತಾ ಇರೋ ಉದಾಹರಣೆಗಳು ನಮ್ಮ ಮುಂದೆನೇ ಇದೆ. ಸೊ ಹಾಗಾಗಿ ಸ್ಟೆಪ್ಪಿಂಗ್ ಸ್ಟೋನ್ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಒಂದೇ ನನ್ನ ಆಶಯ ಇಲ್ಲೂ ಚೆನ್ನಾಗಿ ಕೆಲಸ ಮಾಡಲಿ, ಅಲ್ಲೂ ಚೆನ್ನಾಗಿ ಕೆಲಸ ಮಾಡಲಿ, ಒಳ್ಳೆ ಕ್ವಾಲಿಟಿ ಕೆಲಸ ಮಾಡಲಿ. ಇದರಿಂದ ನಿಮ್ಗೆ ಅಲ್ಲಿ ಸಹಾಯ ಆಗುತ್ತಾ? ಆಗಲಿ ಅಲ್ಲ. ಇವಾಗ ಎಲ್ಲ ಪ್ರಕಾರಗಳು ಒಂದು ಇನ್ನೊಂದನ್ನು ತಗೊಳ್ಳೋದು. ಆಮೇಲೆ ಇವಾಗ ನೀವು ಯಾವ ಯೂನಿವರ್ಸಿಟಿಗೆ ಹೋಗಿ ಇಂಟರ್ ಡಿಸಿಪ್ಲಿನರಿ ಕೇಳ್ತಾರೆ. ಸೊ ಒಂದನ್ನೇ ಎಲ್ಲೂ ಕೇಳ್ತಿಲ್ಲ. ಇವಾಗ ಇಡೀ ಪ್ರಪಂಚ ವಿಶ್ವದಾದ್ಯಂತ ಎಲ್ಲವೂ 2-3 ಇಂಟರ್ ಡಿಸಿಪ್ಲಿನರಿ ಪ್ರಾಜೆಕ್ಟ್ಗಳನ್ನೇ ಡಿಮ್ಯಾಂಡ್ ಮಾಡೋವಾಗ ನಾವು ಈಗ ಬರೋ ಮಕ್ಕಳಿಗೆ ನೋಡು ನೀನು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಆಸಕ್ತಿಗಳು ಕೂಡ 4 ವರ್ಷಕ್ಕೆ ಬದಲಾಗ್ತಾ ಇದೆ. ವ್ಯಕ್ತಿಗಳ ಆಸಕ್ತಿಗಳು ಕೂಡ ಬದಲಾಗ್ತಿದೆ. ಅದು ತಪ್ಪಲ್ಲ, ಫೋಕಸ್ ಇಲ್ಲ ಅಲ್ಲ. ಆ 4 ವರ್ಷ ಏನನ್ನ ಆಸಕ್ತಿ ನಿನ್ನಲ್ಲಿದೆಯೋ ಅಲ್ಲಿಗೆ ಫೋಕಸ್ ಆಗಿರಲಿ. ಸೊ ಇಟ್ಸ್ ಟು ಮೆನಿ ಲರ್ನಿಂಗ್ಸ್ ಆಗಿದೆ. ಇದರದ್ದು ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಹೊಸದು ಬಂದರೂ ಅದರದ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಹಾಗೆ ಇವಾಗ ಏನಾಗುತ್ತೋ ಅದನ್ನು ಮುಂದೆ ಅನುಭವಿಸ್ತೀವಿ ಅಷ್ಟೇ. ನಾವು ಯಾವುದನ್ನು ಇವಾಗ ಹಿಡಿದು ಕೂತ್ಕೊಂಡಷ್ಟು ಹಾಳಾಗತ್ತೆ, ಬಿಡಬೇಕಾಗತ್ತೆ ನಾವು. ಓಕೆ, ನೀವು ಇನ್ಸಿಡೆಂಟಲಿ ರಂಗಾಯಣ ಅಂತ ಹೇಳಿದಾಗ ಪ್ರಾಬಬಲಿ ನಿಮಗೆ ಇನ್ನೂ ಒಂದು ಹೆಸರು ಜ್ಞಾಪಕ ಬಂದಿರಬಹುದು, ರಂಗಾಯಣ ರಘು ಹೆಂಡತಿ ಅಂತಲೂ ಹೇಳ್ಬೋದು. ನಾನು ಸ್ಟಾರ್ಟಿಂಗಲ್ಲೇ ಹೇಳಲಿಲ್ಲ, ಯಾಕೆ ಅಂದರೆ ಐ ಹ್ಯಾವ್ ಗಾಟ್ ಮೈ ಓನ್ ಐಡೆಂಟಿಟಿ. ಮಧ್ಯದಲ್ಲಿ ಆವಾಗಲೇ ಬಂದಿದೆ, ಗಂಡ ಬೇರೆ ಹೆಂಡತಿ ಬೇರೆ ಅಂತ ರಿಷಬ್ ಆ್ಯಂಡ್ ಪ್ರಗತಿ ಶೆಟ್ಟಿ ಬಗ್ಗೆ ಬಂತು. ಸದ್ಯ ನಾನು ಇಂಟ್ರಡಕ್ಷನಲ್ಲಿ ಹೇಳದೇ ಇದ್ದಿದ್ದು ಒಳ್ಳೆಯದಾಯಿತು. ಆ್ಯಂಡ್ ಶಿ ಹ್ಯಾಪನ್ಸ್ ಟು ಬಿ ನಮ್ಗೆಲ್ರಿಗೂ ವೆರಿ ಫೇವ್ರೇಟ್ ಆ್ಯಕ್ಟರ್ ರಂಗಾಯಣ ರಘು ಹೆಂಡತಿ. ಸೊ ಹೌದವ್ರು ನನ್ನ ಗಂಡ. ಸೊ ಹಾಗಾಗಿ ಈಗ ಮಂಗಳದ ರಂಗಾಯಣ ರಘು ಹೆಂಡತಿ ಅಂತ ಹೇಳ್ತಾ ಇರೋದು. ಜೊತೆಗೆ ನೀವು ಸಂಚಾರಿ ಶುರು ಮಾಡಿ ಒಂದು 15-20 ವರ್ಷ ಆಗಿರ್ಬೋದಲ್ಲ? 21 ವರ್ಷ ಆಗಿದೆ. ಆಮೇಲೆ ಸಂಚಾರಿ ಹೆಸರು ಕೇಳಿದಾಗ ಇವ್ರಿಗೆ ತುಂಬ ಬೇಕಾದವರು, ನಮಗೆಲ್ರಿಗೂ ಬೇಕಾಗಿರೋಂತಹ ಸಂಚಾರಿ ವಿಜಯ್, ಆತ ಕೂಡ ಈ ಪ್ಯಾಕೇಜ್ ಥರ ಜ್ಞಾಪಕ ಬಂದೇ ಬರುತ್ತೆ. ಇವ್ರದ್ದೊಂದು ಟೀಮ್ ಥರ ಅವತ್ತು ಶುರು ಮಾಡಿರೋದು, ಇವತ್ತಿಗೂ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಒಳ್ಳೊಳ್ಳೆ ನಾಟಕಗಳು. ನನಗೆ ತುಂಬ ಇಷ್ಟ ಆಗಿರೋದು ಅಂತ ಹೇಳಿದ್ರೆ ವ್ಯಾನಿಟಿ ಬ್ಯಾಗ್, ವೈದೇಹಿ. ವೈದೇಹಿ ನಮ್ಮ ಕನ್ನಡದಲ್ಲಿ ಇರುವಂತಹ ತುಂಬ ಸೂಕ್ಷ್ಮ ಬರಹಗಾರ್ತಿ. ಅದನ್ನು ನಾಟಕ ಮಾಡಿರೋದು ಮಂಗಳ. ಆ್ಯಂಡ್ ಸಾಕಷ್ಟು ಶೋಸ್ ಆಗಿದೆ ಅದು. ಮಂಗಳ, ಅದು ಆ ನಾಟಕ ತುಂಬ ಚೆನ್ನಾಗಿದೆ. ಯಾವುದೇ ಥರ ಫೆಮಿನಿಸಮ್ ಅನ್ನೋ ಥರ ಡೈರೆಕ್ಟ್ಲಿ ಏನು ಹೇಳಲ್ಲ. ಫೆಮಿನಿಸಮ್ ಅಂದ್ರೇ ಅದಲ್ವಾ, ಒಂದು ಹೆಣ್ಣಿನ ಘನತೆಯನ್ನು ಎತ್ತಿ ಹಿಡಿಯ ಅಂತಹ ಒಂದು ನಿಲುವೇ ಫೆಮಿನಿಸಮ್, ಹೌದಲ್ವಾ? ನನಗೆ ವೈದೇಹಿಯವರ ಕವನಗಳನ್ನೆಲ್ಲ ಓದ್ತಾ ಇದ್ದಾಗ, ಯಾಕೆಂದರೆ ನಾವು ರಂಗಭೂಮಿಗೆ ಬಂದಾಗ ಅವರೆಲ್ಲರೂ ಬಹಳ ಪ್ರಚಲಿತವಾಗಿ ಇದ್ದಂತಹ, ಮುನ್ನೆಲೆಯಲ್ಲಿ ಇದ್ದಂತಹ ಲೇಖಕಿಯರು, ಕವಿಯತ್ರಿ, ನಾಟಕಕಾರ್ತಿ ಕೂಡ ವೈದೇಹಿಯವರು. ಸೊ ಅವ್ರ ಕವನಗಳೆಲ್ಲ ಓದ್ತಾ ಇದ್ದಾಗ ಭಾಳ ಖುಷಿಯಲ್ಲಿ, ನನಗೆ ಕವನಗಳು ಯಾವತ್ತೂ ಬಹಳ ಖುಷಿ. ಯಾರದೇ ಕವನ ಆದ್ರೂ ನನಗೆ ಹಿಂಗೆ ಪುಸ್ತಕ ತೊಗೊಂಡಾಗ ಕವನ ಸಂಕಲನಗಳನ್ನ ಬೇಗ ತೊಗೊಳ್ತೀನಿ. ನನಗೆ ಅದು ನನಗೆ ಕನೆಕ್ಟ್ ಆಗುತ್ತೆ, ನನಗೆ ಬೇಗ ಕನೆಕ್ಟ್ ಆಗುತ್ತೆ. ಹಾಗಾಗಿ ಸೊ ನನಗೆ ವೈದೇಹಿಯವರ ಕವನಗಳಲ್ಲಿ ನೋಡಬಾರದು ಚೀಲದೊಳಗನು ಅಂತ ಒಂದು ಕವನ ಇದೆ. ಆ ನೋಡಬಾರದು ಚೀಲದೊಳಗನು ಕವನ ಇದೆಯಲ್ಲ, ಅದು ಇಡೀ ಒಂದು ಹೆಣ್ಣಿನ ಒಂದು ಸ್ಪೇಸ್ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಅದು ನನಗೆ ಎಂಥ ಚಂದದ ಕವನ ಇದು ಅಂತ ಅನ್ನಿಸ್ತು. ಆ ಕವನದಿಂದಾಗಿ ಹುಟ್ಟುಕೊಂಡಿದ್ದು ವ್ಯಾನಿಟಿ ಬ್ಯಾಗ್. ನೋಡಬಾರದು ಚೀಲದೊಳಗೂ ಅದು ಒಂದು ವ್ಯಾನಿಟಿಯ ಬ್ಯಾಗ್. ಅಂದರೆ ಅಲ್ಲಿ ಎಷ್ಟು ಕಾನೆಗಳಿದೆ, ಹೆಣ್ಣಿನ ಮನಸ್ಸಿನಲ್ಲೂ ಎಷ್ಟು ಕಾನೆಗಳಿದ್ದಾವೆ, ಒಂದೊಂದು ಕಾನೆಯಲ್ಲಿ ಒಂದೊಂದು ವಿಷಯಗಳಿದೆ ಅನ್ನೋದನ್ನು ಹೇಳುತ್ತೆ ಆ ಕವನ.
ಆಗ ನನಗೆ ಅನ್ನಿಸ್ತು ಈ ಕವನ ಇಟ್ಕೊಂಡು ಏನಾದ್ರು ಮಾಡಬೇಕು ಅಂತ. ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ವೈದೇಹಿಯವರ 18 ಕವನ ಮತ್ತು ಒಂದು ಗದ್ಯ ಭಾಗ, ಮಲ್ಲಿನಾಥ ಪುರಾಣದಲ್ಲಿ ಒಂದು ಗದ್ಯ ಭಾಗ ಬರುತ್ತೆ. ಅದನ್ನು ಇಟ್ಕೊಂಡು ನಾನು ಒಂದು ಸ್ಕ್ರಿಪ್ಟನ್ನು ಮಾಡಿಕೊಂಡು ಹೋಗಿ ವೈದೇಹಿಯವ್ರ ಮುಂದೆ ಹಿಂಗೆ ಇಟ್ಟೆ, ನೀವು ಹ್ಞೂ ಅನ್ನೋದಾದ್ರೆ ನಾನು ಇದನ್ನು ಮಾಡ್ತೀನಿ ಅಂತ. ಅವರು ಅರೆ ಹೆಂಗೆ ಸಾಧ್ಯ ಆಯಿತು, ನಾನೇ ಬರೆದಿದ್ದು ಕವನ, ಇದು ಹೆಂಗೆ ಪೋಣಿಸ್ದೆ ನೀನು ಅಂತ ಅಂದರು. ನಂಗೆ ಹಂಗೆ ಅನ್ನಿಸ್ತು, ಅದಕ್ಕೆ ಆಯಿತು ಅಂದೆ, ಮಾಡು ಅಂತ ಅಂದರು. ಸೊ ಹಾಗಾಗಿ ಆ ನಾಟಕ ಆಯಿತು. ಸೂಪರ್ ಡೂಪರ್ ಹಿಟ್. ಅದು ಆ್ಯಕ್ಚುಲಿ ನಾನು ಸುಮ್ಮನೆ ಒಂದು ಈವೆಂಟ್ ಅಂತ ಮಾಡಿದ್ದು, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ಮಾರ್ಚ್ 8. ಅದನ್ನು ಒಂದು ಪ್ರೆಸೆಂಟೇಷನ್ ಥರ ಅದು ನನಗೆ ಅನ್ನಿಸಿದ ಒಂದು ಅಭಿವ್ಯಕ್ತಿ ಅಷ್ಟೇ ಅಂತ ಮಾಡಿದ್ದು. ಅದು ನಾಟಕವಾಗಿ ಉಳ್ಕೊಳ್ಳುತ್ತೆ ಅಂತ ನಾನು ಏನು ಅಂದ್ಕೊಂಡಿರಲಿಲ್ಲ. ಬಟ್ ಅದನ್ನು ಹೆಚ್ಚು ಜನ ಕೇಳಿದ್ರು, ತುಂಬ ಶೋಗಳಾಯಿತು. ಬಟ್ ಆ್ಯಕ್ಚುಲಿ ವ್ಯಾನಿಟಿ ಬ್ಯಾಗ್ ಕಾನ್ಸೆಪ್ಟ್ ಆಫ್ಕೋರ್ಸ್ ಪತಿಗಳನ್ನ ಬೇಸ್ ಮಾಡಿದ್ದು ಅಂತ ಹೇಳಿದ್ದು ಮಂಗಳ. ಆ್ಯಂಡ್ ಈವನ್ ಅದರ್ವೈಸ್ ಎನಿ ವುಮನ್ ಫಾರ್ ದಟ್ ಮ್ಯಾಟರ್, ನಮ್ಮದು ವ್ಯಾನಿಟಿ ಬ್ಯಾಗ್ಗಳಿಗೆ ಕೈ ಹಾಕಿದ್ರು ಯಾರಾದರೂ ನೋಡಿದ್ರು ಅಂತಂದರೆ ವಿ ಬಿಕಮ್ ಸೋ ಟಚಿ, ವೆರಿ ಫ್ಯೂರಿಯಸ್ ಅಲ್ವಾ? ಅದೊಂಥರ ಪಾರ್ಟ್ ಆಫ್ ಅವರ್ ಮೈಂಡ್ ಆ್ಯಂಡ್ ಬಾಡಿ. ಹೌದು, ದಟ್ ಈಸ್ ಅಂದರೆ ಇಟ್ಸ್ ನಿಮಗೆ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಿದ್ರೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ, ಇಣಕ್ಕೆ ನೋಡಬೇಡಿ ಅಂತ ಅಷ್ಟೇ ಅಲ್ವಾ? ಅಷ್ಟೇ, ನಮ್ಗೆ ಗೊತ್ತಿಲ್ಲ, ರಿಫ್ಲೆಕ್ಸ್ ಥರ ನಾವು ಹಾಗೆ ಇಣಕ್ಕೆ ನೋಡಿದ್ರೆ ನಿಮ್ಗೆ ಏನು ಸಿಕ್ಕೋದಿಲ್ಲ ಅಂತ ಅಷ್ಟೇನೆ. ಆಮೇಲೆ ಇನ್ನೂ ಒಂದು ಒಡವೆ ಕೂಡ ಒಡವೆ ನಾಗವೇಣಿಯವ್ರದ್ದು ಕತೆ. ಅದರಲ್ಲಿ ನಮ್ಮಲ್ಲಿ ಒಬ್ಳು ನಿಶಾ ಅಂತ ಒಬ್ಳು ಆ್ಯಕ್ಟ್ರೆಸ್ ಇದ್ಲು ಸಂಚಾರಿ ಥಿಯೇಟರಲ್ಲಿ. ಅವಳನ್ನು ಆ್ಯಕ್ಚುಲಿ ಅವಳು ಯಾವತ್ತೂ ನಿರ್ದೇಶನ ಮಾಡಿರಲಿಲ್ಲ. ಸೊ ಅವಳನ್ನು ನಾವು ಡೈರೆಕ್ಟರಾಗಿ ಲಾಂಚ್ ಮಾಡಿದಾಗ ಆ ಕಥೆಯನ್ನು ಅವಳು ಮಾಡಿದ್ಲು. ಸಂಚಾರಿಯಿಂದ ಮಾಡಿ ನಮ್ಮ ಪ್ರೊಡಕ್ಷನ್ ಅದು. ನಾನು ಮಾಡಿರಲಿಲ್ಲ, ಆದರೆ ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅವಳನ್ನು ಡೈರೆಕ್ಟ್ರಾಗಿ ಲಾಂಚ್ ಮಾಡಿದ್ವಿ, ಅದರಲ್ಲಿ ಒಂದು ಪಾತ್ರ ನಾನು ಮಾಡಿದ್ದೆ. ಓಕೆ, ಸಂಚಾರಿನ ನೀವು ಹೇಗೆ ಡಿಸೈನ್ ಮಾಡಿದ್ರಿ, ಯಾವ ಥರ ಕನ್ಸೀವ್ ಮಾಡಿ ಅದನ್ನು ಶುರು ಮಾಡಿದ್ರಿ? ಸಾಕಷ್ಟು ಬೇರೆ ಟ್ರೂಪ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಸಂಚಾರಿ ನೀವು ಹುಟ್ಟು ಹಾಕಬೇಕು ಅಂತ ಯಾಕೆ ಅನಿಸಿದ್ದು? ರಂಗಾಯಣದಲ್ಲಿದ್ದಾಗ ನಿತ್ಯ ನಾಟಕ ಮಾಡ್ತಾ ಇದ್ದೆ, ನಿತ್ಯ ಆ್ಯಕ್ಟ್ ಮಾಡ್ತಾ ಇದ್ದೆ. ಬೆಂಗಳೂರಿಗೆ ಬಂದ ತಕ್ಷಣ ನನಗೆ ಗೊತ್ತಾಯಿತು ನಾನು ಹಂಗೆ ಆ್ಯಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಅಂತ. ಒಂದು ಅಮೆಟರ್ ರಂಗಭೂಮಿಯಲ್ಲಿ ನೀವು ನಾಟಕವನ್ನು ಅಭಿನಯಿಸ್ತಾ ಜೀವನ ಮಾಡೋಕ್ಕಾಗಲ್ಲ ಅನ್ನೋದೊಂದು ದೊಡ್ಡ ಸತ್ಯ ಗೊತ್ತಾಯಿತು. ಹಾಗಾಗಿ ನಾನು ಏನು ಮಾಡಬೇಕು, ನಿರ್ದೇಶಕಳಾಗ್ಬಿಟ್ಟೆ, ಕಾಸ್ಟ್ಯೂಮ್ ಡಿಸೈನರ್ ಆದೆ, ಇನ್ನೂ ಏನೇನೇನೋ ಆದೆ. ಆದರೆ ಆ್ಯಕ್ಟ್ ಮಾಡಬೇಕು ಅನ್ನೋದೊಂದು ಬಹಳ ನನಗೆ ನನ್ನೊಳಗೆ ಕಾಡ್ತಾ ಇತ್ತು. ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ತುಡಿತಾ ಇತ್ತು. ಆಗ ನಾನು ಏನಾರ ಮಾಡಲೇಬೇಕು ಅಂತ ನಾನು HS ವೆಂಕಟೇಶ್ಮೂರ್ತಿಯರ ಊರ್ಮಿಳ ಸೋಲೋ ಮಾಡಿದೆ 2004ರಲ್ಲಿ. ಆಗ ನನ್ನ ಜೊತೆಗಿದ್ದವರು ರಂಗಾಯಣ ರಘು ಮತ್ತು ಗಜಾನನ ಟಿ ನಾಯಕ. ಸೊ ಅವರು ಮ್ಯೂಸಿಕ್ ಡೈರೆಕ್ಟರು, ನೀನಾಸಮಲ್ಲಿ ಮಾಡ್ತಾಯಿದ್ರು. ಆಮೇಲೆ ನಾನು ನನ್ನ ಸಮುದಾಯದಲ್ಲಿ ಮಾಡಿಸೋ ನಾಟಕಗಳಿಗೆಲ್ಲ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಿದ್ರು. ಹಾಗಾಗಿ ನನಗೆ ಪರಿಚಯ ಇತ್ತು. ಅವ್ರಿಗೆ ಮ್ಯೂಸಿಕ್ ಮಾಡೋಕ್ಕೆ ಹೇಳಿದೆ. ನನ್ನ ನಾಟಕವನ್ನು ನಾನೇ ನಿರ್ದೇಶಿಸ್ಕೊಂಡೆ. ಅದರದ್ದು ಪ್ರೊಡ್ಯೂಸರು ರಂಗಾಯಣ ರಘು ಅವರಾದರು. ಅವಾಗ ನೀವಿನ್ನೂ ನನ್ನ ಮಗಳು ಕೂಡ ಇದ್ಲಿಲ್ಲ. ಸೊ ಹಾಗೆ ನಾವು 3 ಜನ ಈ ಸಂಚಾರಿ ಥಿಯೇಟರ್ನ ಶುರು ಮಾಡಿದ್ದು 2004 ಆಗಸ್ಟ್ 3ರಲ್ಲಿ. ಆಮೇಲೆ ಅದು ಸೇರಿಕೊಂಡ್ರು ಹಿಂಗೆ ಸೇರಿಕೊಳ್ತಾ ಈಗ 25ರಲ್ಲಿದ್ದೀವಿ. 21 ವರ್ಷ ಆಗಿದೆ. ಸುಮಾರು ಜನ ಬಂದಿದ್ದಾರೆ, ಸುಮಾರು ಜನ ಹೋಗಿದ್ದಾರೆ. ಈಗ ಫ್ರೆಶ್ ಆಗಿ ಯಂಗ್ಸ್ಟರ್ಸ್ ಇನ್ನೊಂದು ಬ್ಯಾಚ್ ಶುರುವಾಗಿದೆ. ಮತ್ತು ನೀವು ಕೋವಿಡ್ ಟೈಮ್ನಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ. ಅಂದರೆ ನಾವು ಅವಾಗ ಕಾರಂತರದ್ದು ಒಂದು ಕಲೆಕ್ಷನ್ನು, ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದು ಅವಾಗಲ್ಲ. ಆದರೆ ಕಾರಂತರ ಹಾಡನ್ನ ಇಟ್ಕೊಂಡು ಒಂದು ಅಭ್ಯಾಸ ಮಾಲಿಕೆ ಅಂತ ಏನೋ ಮಾಡಿದ್ವಿ. ಅವಾಗ ಅದನ್ನು ಯಾರೋ ಕೊರಿಯೋಗ್ರಾಫ್ ಮಾಡಿದ್ರು. ಆಮೇಲೆ ವಿಜಯ್ ಮತ್ತು ಅರವಿಂದ್ ಕುಪ್ಲಿಕರ್ ಇಬ್ಬರು ಸೇರ್ಕೊಂಡು ನಟರಾಜ್ ಹೊನ್ನಾವಳ್ಳಿದು ಒಂದು ಕೋವಿಡ್ ಸಮಯದಲ್ಲಿಯೇ ಬದುಕು ಹೇಗಿದೆ ಅನ್ನೋದ್ರ ಒಂದು ಕವನ ಬರೆದಿದ್ರು ಅವರು. ಸೊ ಅದನ್ನು ಅವರು ಶೂಟ್ ಮಾಡಿದ್ವಿ. ಧೂಳು ತುಂಬಿದ ಸಂಚಾರಿ ಒಳಗಡೆ ಶೂಟ್ ಮಾಡಿದ್ವಿ. ಹೇಗಿದೆ ರಂಗಸ್ಥಳಗಳು ಹೇಗಿದೆ ಇವಾಗ ಅನ್ನೋದು ಆ ಥರದ್ದು. ಆಮೇಲೆ ಎಲ್ಲ ಮಕ್ಕಳ ಜೊತೆ ನನಗೆ ಕಾಂಟ್ಯಾಕ್ಟ್ ಇತ್ತು. ಸೊ ಎಲ್ಲ ಮಕ್ಕಳಿಗೂ ಫೋನ್ ಮಾಡಿ ನಾನು ಈ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಒಂದು ಚಿತ್ರ ಬರೀರಿ ಅಂತ ಅಂದೆ. ಚಿತ್ರ ಬರೆದು ಫೋಟೋ ತೆಗೆದು ಕಳಿಸಿದ್ರು. ಅದ್ರ ಬಗ್ಗೆ ಮಾತಾಡಿದ್ರು. ಸೊ ಎಲ್ಲವೂ ಫೋನಲ್ಲಿ ನಾವು ಮಾತಾಡ್ತಾ ಏನಾದರೂ ಒಂದು
ಕನೆಕ್ಟಿವಿಟಿ ಬೇಕಲ್ಲ. ಸೊ ಕನೆಕ್ಟ್ ಆಗಿದ್ವಿ. ಏನು ಊಟ ತಿಂದ್ಯಾ, ಮಲಗ್ಕೊಂಡ್ಯಾ, ಅಡುಗೆ ಮಾಡಿದ್ಯಾ ಅಂತ ಕನೆಕ್ಟ್ ಆಗೋದು ಅಲ್ಲ ಅಲ್ವಾ, ನಮ್ಮ ಕೆಲಸನೇ ಇದು. ಸೊ ನಮ್ಮ ಕೆಲಸದ ಮೂಲಕ ಕನೆಕ್ಟ್ ಆಗಿದ್ವಿ. ಅದರ ಪ್ರಾಡಕ್ಟನ್ನು ಫೋಟೋ ಮೂಲಕ ಅವ್ರು ನಮಗೆ ಕಳಿಸೋರು, ನಾವು ಅದನ್ನು ಹಾಗಾಗಿ ಸೋಷಿಯಲ್ ಮೀಡಿಯಾನಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಪ್ರಯತ್ನ ಪಟ್ವಿ. ಇವೆಲ್ಲವೂ ಏನು ಗೊತ್ತಾ, ಇವೆಲ್ಲವೂ ಆ ಕ್ಷಣದ ಸಮಾಧಾನದ ಆ್ಯಕ್ಟಿವಿಟಿಗಳಷ್ಟೆ. ಜೊತೆಗೆ 1.5 ವರ್ಷ ವಿ ವರ್ ಸೋ ಐಸೋಲೇಟೆಡ್ ಅಲ್ವಾ, ಹಾಗಾಗಿ ಬೇಕಿತ್ತು. ಆಮೇಲೆ ಒಂದು ಸ್ವಲ್ಪ ಓಪನ್ ಆಯಿತು ಅನ್ನೋವಾಗ ನಮ್ಮ ಸ್ಟುಡಿಯೋನಲ್ಲಿ ಮತ್ತೆ ಮರಳಿ ರಂಗಭೂಮಿಗೆ ಅಂದ್ಬಿಟ್ಟು ಸಣ್ಣ ಪುಟ್ಟ ನಾಟಕಗಳು ಮಾತ್ರ ಮಾಡೋಕ್ಕೆ ಸಾಧ್ಯ ನಮ್ಮ ಸಂಚಾರಿ ಥಿಯೇಟರಲ್ಲಿ. ಸೊ ಅವ್ರನ್ನೆಲ್ಲ ಕರೆಸಿ ಒಂದು ಜನವರಿನಲ್ಲಿ ಶುರು ಮಾಡಿ ಮಾರ್ಚ್ವರೆಗೂ ಮಾಡಿದ್ವಿ. ಪ್ರತಿ ಭಾನುವಾರ ನಾಟಕಗಳನ್ನು ರಿಪೀಟ್ ಮಾಡಿಸಿದ್ವಿ. ನಿಮ್ಮ ಸಂಚಾರಿನೂ ನಾಗರಬಾವಿ, ವಿಜಯನಗರ? ಇಲ್ಲ, ಉತ್ರಹಳ್ಳಿನಲ್ಲಿ ಮೇಲ್ಗಡೆ ಟೆರೇಸ್ ಮೇಲೆ ಒಂದಿದೆ. ಓಕೆ. ಆಮೇಲೆ ಇನ್ನು ತಲೆದಂಡದ ಬಗ್ಗೆ ಮಾತಾಡೋದಾಯಿತು ಅಂತಂದರೆ, ತಲೆದಂಡ ಸಿನಿಮಾ ಎಸ್ ನನ್ನ ಜೀವನದಲ್ಲಿ ಅದೊಂದು ಮರೆಯಲಾಗದ ಘಟ್ಟ ಅಂತ ಹೇಳಬೇಕು. ಬಹುಶಃ ಮರೆತು ಬಿಡ್ತಿದ್ನೇನೋ ಇವಾಗ ವಿಜಯ್ ಇದ್ದಿದ್ದಿದ್ರೆ. ಅವನು ಹೊರಟುಬಿಟ್ಟ, ಅದನ್ನು ಮುಗಿಸಿ ಹೊರಟ. ಹಾಗಾಗಿ ಅದೊಂದು ಮರೆಯಲಾಗದ ಘಟ್ಟ ಆಗೋಯ್ತು. ತಲೆದಂಡ ಬಹಳ ನಾನು ಇಷ್ಟಪಟ್ಟು ಖುಷಿಯಾಗಿ ಮಾಡಿದ ಸಿನಿಮಾ. ಅದು ಕಾಡಿನ ಬಗ್ಗೆ, ಸೋಲಿಗರ ಬಗ್ಗೆ. ಆ ಸೋಲಿಗರಲ್ಲಿ ಒಂದು ಸ್ವಲ್ಪ ಬುದ್ಧಿ ಕಡಿಮೆ ಇರೋ ಒಬ್ಬ ಹುಡುಗ ಒಂದು ಮರನ ಕಡಿದಿರ ಇರೋದಕ್ಕೆ ಹೇಗೆ ಹೋರಾಟ ಮಾಡ್ತಾನೆ ಅಂತ ಹೇಳೋ ಕತೆ ಅದು. ಅದರ ಅಮ್ಮನ ಪಾತ್ರ ನಾನು ಮಾಡಿದ್ದೆ. ಸಂಚಾರಿ ವಿಜಯ್ ಆ ಪಾತ್ರ ಮಾಡಿದ್ದ. ಅದು 35 ದಿವಸ ಚಾಮರಾಜನಗರದಲ್ಲಿ ಮಾಡಿದ್ವಿ ಅದನ್ನ. ಮತ್ತು ಇದು ಕ್ಲಿಯರ್ ಆ್ಯಂಡ್ ಕ್ಲೀನ್ ಪಾಯ್ಖಾನೆ. ಅದು ಆ್ಯಕ್ಚುಲಿ ಹುಟ್ಟಿದ್ದು ಭಾಳ ಮಜಾ ಇದೆ. ಅದು ತಮಾಷಾ ಅಂತ ಒಂದು ಈ ರಂಗಭೂಮಿಯವರೆಲ್ಲ ಸೇರಿಕೊಂಡು ಶಂಕರ ಫೌಂಡೇಶನ್ ಜಾಗದಲ್ಲಿ ಕೋವಿಡ್ ಟೈಮಲ್ಲಿ ಒಂದು ಎಲ್ಲ ರಂಗಭೂಮಿಯವ್ರನ್ನೂ ಸೇರಿಸಿ ಏನಾದರೂ ಒಂದನ್ನು 3 ದಿವಸ ಏನಾದರೂ ಒಂದು ಹೊಸ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ವಿಷಯ ತಗೊಂಡು ಮಾಡೋಣ ಅಂತ. ಆಗ ಅರವಿಂದ್ ಕುಪ್ಲಿಕರು ಮತ್ತು ಬೇಲೂರು ರಘುನಂದನ್ ಒಂದು ಟೀಮ್ ಇತ್ತು. ಆ ಟೀಮವರು ಈ ಟಾಯ್ಲೆಟ್, ಆವಾಗ ರೈತರ ಹೋರಾಟ ಡೆಲ್ಲಿನಲ್ಲಿ ನಡೀತಾ ಇತ್ತು. ಅದು ಇವರು ಒಂದು ರೈಲ್ವೆ ಸ್ಟೇಷನ್ನಿನ ಟಾಯ್ಲೆಟ್ ನ ಲೊಕೇಲಲ್ಲಿ ಈ ರೈತರು ಟ್ರೈನಲ್ಲಿ ಬರೋದು ಹೋಗೋದು ಇವೆಲ್ಲ ಇರುತ್ತಲ್ಲ. ಸೊ ಆ ವಿಷಯವನ್ನ ಅವರು ಯಾವುದು ರೈಲ್ವೆ ಸ್ಟೇಷನಿನ ಟಾಯ್ಲೆಟ್ ಅನ್ನುವ ಜಾಗದಲ್ಲಿ ಅದು ಘಟಿಸಿದ್ರೆ ಹೇಗಿರುತ್ತೆ ಅನ್ನೋ ಥರದ್ದೇನೋ ಒಂದು ಸಣ್ಣದಾಗಿ ಹುಟ್ಕೊಂಡಿದ್ದದು. ಒಂದು 15 ನಿಮಿಷದ ಒಂದು ಇಂಪ್ರೊವೈಸೇಷನ್ನು ಆ ತಮಾಷಾ ಅನ್ನೋ ಈವೆಂಟಲ್ಲಿ. ಆಮೇಲೆ ಅದರಿಂದ ಹೊರಗೆ ಬಂದ್ವಿ, ಕೋವಿಡ್ ಹೋಯಿತು. ಬೇಲೂರು ರಘುನಂದನ್ ಅವರು ಅದರ ಒಂದು ಬಗ್ಗೆ ಒಂದು ನಾಟಕ ಬರ್ಕೊಡಿ ಅಂತ ಅರವಿಂದ್ ಕುಪ್ಲಿಕರ್ ಕೇಳಿದ್ರು. ಸೊ ಅವರಿಬ್ಬರು ಮಾಡ್ತಾರೆ ಅಂತಂದಾಗ ಸಂಚಾರಿ ಥಿಯೇಟರ್ ಅದನ್ನು ಪ್ರೊಡ್ಯೂಸ್ ಮಾಡಿತು. ಮತ್ತು ಅದು ಅರವಿಂದ್ ಕುಪ್ಲಿಕರ್ ಮೊದಲ ನಾಟಕ. ಅದರಲ್ಲಿ ಆ್ಯಕ್ಚುಲಿ ನನಗೆ ಮರೆಯೋಕ್ಕೆ ಆಗದೆ ಇರೋದು ಆ ನಾಟಕ ಅಂತಂದರೆ, ಅದರಲ್ಲಿ ಒಂದು ಗಂಡು ಹೆಣ್ಣಾಗಿ ಪರಿವರ್ತನೆ ಹೊಂದಿರುವ ಒಂದು ಪಾತ್ರ ಬರುತ್ತೆ. ಆ ಪಾತ್ರ ಟಾಯ್ಲೆಟ್ಗೆ ಹೋಗುತ್ತೆ. ಆಗ ಅದು ಗಂಡು ವೇಷದಲ್ಲಿರುತ್ತಲ್ಲ. ಸೊ ನೀ ಹೆಂಗೆ ಬಂದೆ ಈ ಟಾಯ್ಲೆಟ್ಗೆ ಅಂತ ಅವಳನ್ನು ಹೊಡೆದು ಹೊರಗೆ ಹಾಕ್ತಾರೆ. ಆ ಥರದ್ದು ಅಂದರೆ ಅದೇ ವಿಷಯ ಅಲ್ಲ, ಅದೇ ಇಡೀ ನಾಟಕದ ವಿಷಯ ಅದೇ ವಿಷಯ ಅಲ್ಲ. ಆ ನಾಟಕ LGBTQ ಬಗ್ಗೆನೇ ಇಲ್ಲ. ಅದು ಕೂಡ ಒಂದು ಪಾತ್ರವಾಗಿ ಅಲ್ಲಿಗೆ ಪ್ರವೇಶ ತಗೊಳತ್ತೆ. ಆ ಥರದ್ದು ಬಹಳಷ್ಟು ವಿಷಯಗಳನ್ನ ಅವರು ಆ ನಾಟಕದ ಒಳಗಡೆ ತರೋ ಪ್ರಯತ್ನ ಬೇಲೂರು ರಘುನಂದನ್ ಮತ್ತು ಅರವಿಂದ್ ಕುಪ್ಲಿಕರ್ ಇಬ್ಬರು ಮಾಡಿದ್ರು. ಆಮೇಲೆ ಮತ್ತೆ ಸೆಕೆಂಡ್ ವೇವ್ ಕೋವಿಡ್ ಬಂತು. ಆಮೇಲೆ ಆ ನಾಟಕ ಮುಂದುವರಿಲಿಲ್ಲ. ಆ್ಯಕ್ಚುಲಿ ಇವಾಗ ನೀವು ಆ ಕಾನ್ಸೆಪ್ಟ್ ಹೇಳಿದ್ರಲ್ಲ, ಒಂದು ಪಾತ್ರಧಾರಿ ಹೋಗುತ್ತೆ ಅಂತ, ಅದು ನಿಜವಾಗ್ಲೂ LGBTQ ಗ್ರೂಪ್ ಅದನ್ನ ಫೇಸ್ ಮಾಡುತ್ತದು ಅಂದ್ರೆ ನೋಡೋರ್ಗೆ ಅನ್ಸುತ್ತೆ. ಹೌದು, ಯಾವುದೇ ಪ್ರಕಾರ ತಗೊಳ್ಳಿ, ಆರ್ಟ್ ಫಾರ್ಮ್ ಅಲ್ಲಿ ಯಾವುದೇ ಸಾಹಿತ್ಯ ಆಗ್ಬೋದು. ಸಾಹಿತ್ಯ ಯಾವಾಗಲೂ ಏನು ಗ್ರಾಫ್ ಮೇಲೆ ಇರಲಿಲ್ಲ. ಅಯ್ಯೋ, ಅದರಲ್ಲೇ ಜಾಸ್ತಿ ಅಲ್ವಾ. ಎಲ್ಲ ಪ್ರಕಾರಗಳು ಅಷ್ಟೇ, ಕ್ರಿಯೇಟಿವಿಟಿನೇ ಹಾಗೆ. ಅದೇನು ಯಾವಾಗಲೂ ಮೇಲೆ ತೇಲ್ಕೊಂಡಿರಲ್ಲ, ಇಲ್ಲ ಕೆಳಗೆ ಹೋಗ್ತಿರಲ್ಲ. ಅದಕ್ಕೊಂದು ಗ್ರಾಫ್ ಇದ್ದೇ ಇರುತ್ತೆ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ. ಇದು ಕೂಡ ನೇಚರ್ನ ನಿಯಮನೇ ಅಲ್ವಾ. ಮೇಲೆ ಹೋದ್ಮೇಲೆ ಕೆಳಗೆ ಬರಬೇಕು, ಕೆಳಗೆ ಬಂದಮೇಲೆ ಮತ್ತೆ ಮೇಲೆ ಹೋಗಬೇಕು. ಈ ಜರ್ನಿ ಇದೆಯಲ್ಲ, ಅದೇ ಹುಡುಕಾಟ. ಮತ್ತು ಇವಾಗ ಸಿನಿಮಾದಲ್ಲಿ ಟೆಕ್ನಾಲಜಿನ ತುಂಬ ಚೆನ್ನಾಗಿ ಇನ್ವಾಲ್ವ್ ಮಾಡ್ಕೊಂಬಿಟ್ರು.
ಲಿಟ್ರೇಚರ್ ಅಂತ ಬಂದಾಗ ಟೆಕ್ನಾಲಜಿ ಬರೆಯೋದು ಗಿರಿಯೋದು ಓದಿಸೋದ್ರಲ್ಲೇ ಅದು ಸಬ್ಜೆಕ್ಟಿವ್ ಆಗುತ್ತೆ. ಆದರೆ ಟೆಕ್ನಾಲಜಿನ ಬಳಸ್ಕೊಂಡು ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ರೈಟರ್ಸು ತುಂಬ ಪಾಪ್ಯುಲರ್ ಆಗಿದ್ದಾರೆ ಅಲ್ವಾ? ಹೌದು. ರಂಗಭೂಮಿಗೆ ಅಂತ ಬಂದಾಗ ಟೆಕ್ನಾಲಜಿನ ಬಳಸ್ಕೊಂಡು ಯಾವ ಥರ ನೀವು ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡಿದ್ದೀರಾ ಅಥವಾ ಯೋಚನೆ ಇದೆಯಾ? ನಂಗೆ ಗೊತ್ತಿಲ್ಲ. ನನಗೆ ವೈಯಕ್ತಿಕವಾಗಿ ನನಗೆ ರಂಗಭೂಮಿಯಲ್ಲಿ ಯಾವುದೇ ನಾಟಕ ಮಾಡಿಸೋವಾಗಲೂ ನನಗೆ ಕಂಟೆಂಟೇ ಮುಂದೆ ಕಾಣಿಸುತ್ತೆ ಹೊರತು ಟೆಕ್ನಾಲಜಿ ಕಾಣಿಸಲ್ಲ. ಟೆಕ್ನಾಲಜಿ ಆ ಕಂಟೆಂಟ್ಗೆ ಅಗತ್ಯ ಬಂದಾಗ ನನಗೆ ಬಳಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ ಹೊರತು ನಾನು ಟೆಕ್ನಾಲಜಿ ಬಳಸ್ಕೊಳ್ಬೇಕು ಅಂತ ಯಾವತ್ತೂ ನಾಟಕ ಮಾಡೋಕ್ಕೆ ಹೋಗಿಲ್ಲ. ನಾನು ರೋರಿಕ್ ದೇವಿಕಾ ಅವರ ಲೈಫ್ನ ಕುರಿತಾಗಿ ಒಂದು ನಾಟಕವನ್ನು ಮಾಡಿದೆ. ಆ ನಾಟಕ ಮಾಡೋ ಸಂದರ್ಭದಲ್ಲಿ ನೋಡಿ 2 ಪಾತ್ರ ಇದೆ. ಒಂದು ಸಿನಿಮಾದ ಪಾತ್ರ ದೇವಿಕಾ ರಾಣಿ ಅವರು, ಇನ್ನೊಂದು ಪಾತ್ರ ಬಂದು ಪೇಂಟರ್. ಈಸ್ ಅ ವಿಜುವಲ್ ಆರ್ಟಿಸ್ಟ್. ಅವರಿಬ್ಬರ ಕತೆ ನಾನು ಹೇಳೋವಾಗ ನನಗೆ ಹಿಂದೆ ಒಂದು ಸ್ಕ್ರೀನ್ ಬೇಕು ಅಂತ ಅನ್ನಿಸ್ತು. ಒಡಕಲು ಬಿಂಬ ಅರುಂಧತಿ ಅವರು ಮಾಡಿದ್ರು. ಅಲ್ಲಿ ಆ ಬಿಂಬಗಳು ಬೇರೆ 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 ಕಾಣಿಸೋದಕ್ಕೆ ಅವರು ಟಿವಿಯನ್ನು ಬಳಸ್ಕೊಂಡಿದ್ರು. ಗಿರೀಶ್ ಕಾರ್ನಾಡ್ ಅವ್ರಿಗೆ ಅವರ ವಿಷಯವನ್ನು ಹೇಳೋವಾಗ ಅವ್ರಿಗೆ ಟೆಕ್ನಾಲಜಿಯ ಅಗತ್ಯ ಕಾಣಿಸ್ತು ಮತ್ತು ಅದನ್ನು ಬಳಸ್ಕೊಂಡ್ರು. ಬಹುಶಃ ನನಗೆ ಅದು ಹಾಗೆ ಬಂದರೆ ಆಮೇಲೆ ಅದು ನಮ್ಮಲ್ಲಿ ಬಂದಿದ್ದು ಒಡಕಲು ಬಿಂಬದ ಮೂಲಕ. ನಾನು ಅದಕ್ಕೆ ಹಿಂದೆ ಒಂದು 5-6 ವರ್ಷದ ಹಿಂದೆ ಜರ್ಮನಿನಲ್ಲಿ ಆ ಥರದ್ದೊಂದು ನೋಡಿದ್ದೆ. ಅಂದರೆ ಬೇರೆ ದೇಶಗಳಲ್ಲಿ ಟೆಕ್ನಾಲಜಿ ಅನ್ನೋದು ಮೊದಲೇ ಬಂದಿದೆ. ನಮ್ಮಲ್ಲಿ ಈಗ ಪ್ರಾರಂಭ ಆಗಿದೆ. ಪ್ರಾರಂಭ ಆಗೋವಾಗಲೂ ಕೆಲವು ನಿರ್ದೇಶಕರಿಗೆ ಕೆಲವು ನಿಲುವುಗಳಿದೆ. ಈಗ ಈ ಕ್ಷಣದಲ್ಲಿ ಈ ಕಾಲಘಟ್ಟದಲ್ಲಿ ಮತ್ತೆ ಬೇರೆಗೆ ಹೋಗಬೇಕು ಅನ್ನೋ ಒಂದು ಹೋರಾಟ ನಡೀತಾ ಇದೆ. ಇವಾಗ ರಂಗಭೂಮಿಗೆ ತಗೋತು ಅಂತ ಹೇಳೋದು ಅದಕ್ಕೆ ಸ್ವಲ್ಪ ಹತ್ತಿರದಲ್ಲಿ ಇರುವಂತಹ ಡಾನ್ಸ್ ಫಾರ್ಮ್ಯಾಟಲ್ಲಿ ಮ್ಯಾಕ್ಸಿಮಮ್ ಟೆಕ್ನಾಲಜಿನ ಲೈಟ್ಸ್ ಅಂಡ್ ಅದರ್ ಥಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಹೌದು. ಅಂದರೆ ಅಲ್ಲಿ ಒಂದು ಮನರಂಜನೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ, ಕಂಟೆಂಟು ಸೆಕೆಂಡರಿ ಆಗುತ್ತೆ. ಹೌದು. ನನಗೆ ಯಾವಾಗಲೂ ಹಿಂಗೆ ನೋಡಿ ಹೋದ್ಮೇಲೆ ನಾನು ಮನೆಗೆ ಏನಾರು ತೊಗೊಂಡು ಹೋಗ್ಬೇಕಲ್ವಾ, ಅವಾಗ ಅಲ್ಲಿ ಆ ಕ್ಷಣ ಚೆಂದ ಇತ್ತು. ಹೌದಪ್ಪ, ಆದರೆ ನಾನು ಮನೆಗೇನಾರು ತೊಗೊಂಡು ಹೋಗ್ಬೇಕಲ್ವಾ, ಇಲ್ಲ ಏನು ತೊಗೊಂಡು ಹೋಗಬೇಡ ಅಂತ ನೀವು ಹೇಳಿದ್ರೆ ಫೈನ್, ಏನು ತೊಗೊಂಡು ಹೋಗೋದಿಲ್ಲ. ಆದರೆ ನಾನೇ ಮಾಡೋವಾಗ ನನಗನ್ಸುತ್ತೆ ಇಲ್ಲ ಆಡಿಯನ್ಸ್ ಏನಾದ್ರು ಮನೆಗೆ ತೊಗೊಂಡು ಹೋಗ್ಬೇಕಲ್ವಾ ಅಂತ ನಾನು ಯೋಚನೆ ಮಾಡಿದಾಗ ನನ್ನ ಪ್ರಯೋಗದ ದಾರಿ ಬೇರೆ ಆಗುತ್ತೆ. ಓಕೆ, ಆ ಥರ ಯೋಚನೆ ಮಾಡಬೇಕಾದ್ರೆ ಯಾರಾದರೂ ಓಲ್ಡ್ ಸ್ಕೂಲ್ ಅಂತ ಹೇಳ್ಬಹುದು, ಪರವಾಗಿಲ್ಲ ಹೇಳಲಿ, ನನಗೇನು ಅದು ಅವಮಾನದ ವಿಷಯ ಅಂತ ನಂಗೇನು ಅನ್ಸಲ್ಲ. ಇವಾಗ ಅದು ಓಲ್ಡ್ ಸ್ಕೂಲ್ ನ್ಯೂ ಸ್ಕೂಲ್ ಅಂತ ಒಂದು ಡಿಸ್ಪ್ಯಾರಿಟಿ ಇದೆ. ಇದೆ, ಯಾಕಿರಲ್ಲ. ಈಗಿನ ಹುಡುಗರಿಗೆ ಒಂದು ಇವಾಗ ನೋಡಿ ಹೇಗಿದೆ ಅಂದರೆ ಎಲ್ಲವೂ 1 ನಿಮಿಷ, ಸಸ್ಟೈನಬಿಲಿಟಿ 1 ನಿಮಿಷಕ್ಕೆ ಬಂದು ನಿಂತಿದೆ. ಇವಾಗ ನೀವು ಒಂದು ರೀಲನ್ನು ಎಷ್ಟು ಚೆನ್ನಾಗಿ ಮಾಡಿ ಹಾಕ್ತೀರಾ, ಅದರಲ್ಲಿ ಎಲ್ಲವನ್ನು ಹೇಗೆ ಹೇಳ್ತೀರಾ ಅಂತ. ತುಂಬ ಒಳ್ಳೊಳ್ಳೆ ರೀಲ್ಗಳನ್ನ ನೋಡಿದ್ದೀವಿ ನಾವು. ಡೆಫಿನೆಟ್ಲಿ ಹಾಗಾದ್ರೆ ಅದು ಆರ್ಟ್ ಅಲ್ವಾ, ಅದಕ್ಕೆ ಗೌರವ ಕೊಡಬಾರ್ದ ನಾವು ಅಂತಂದ ಖಂಡಿತ ಕೊಡಬೇಕಾಗತ್ತೆ. ಆದರೆ ಅದೇ ಟ್ರೆಂಡ್ ಆಗತ್ತೆ ನೋಡಿ, ಅದೇ ಟ್ರೆಂಡ್ ಆಗತ್ತೆ. ಸೊ ನನ್ನ ಆಯ್ಕೆ ಯಾವುದು ಅನ್ನೋದು ಪ್ರಶ್ನೆ ಬರುತ್ತೆ. ನಾವು ರಂಗಾಯಣದಲ್ಲಿ ಹಿಪ್ಪೋಲಿಟಸ್ ನಾಟಕನ 3 ಗಂಟೆ ಮಾಡಿದ್ವಿ. 3 ಗಂಟೆಯ ನಾಟಕ, ಜನ ಅಲ್ಲಾಡ್ದಂಗೆ ಕೂತ್ಕೊಳ್ಳೋರು ವಿತೌಟ್ ಎನ್ ಇಂಟರ್ವ್ಯೂ. ಎಸ್, ಕೂತ್ಕೊಳ್ಳೋರು ಕೂತಿದ್ದಾರೆ. ನಾನು ಅದನ್ನು ಪರ್ಫಾರ್ಮ್ ಮಾಡಿದ್ದೀನಿ. ಅದೇ ನಾಟಕವನ್ನು ನಾವು ಲಾಮಾಮ ನ್ಯೂಯಾರ್ಕಲ್ಲಿ ತೊಗೊಂಡು ಹೋದ್ವಿ. ಅಲ್ಲಿ 3 ಗಂಟೆ ಕೂತ್ಕೊಳ್ಳಲ್ಲ ಜನ. ಹಾಗಾಗಿ 1.5 ಗಂಟೆಗೆ ಇಳಿಸಿದ್ರು ಗ್ರೀಕ್ ನಿರ್ದೇಶಕ. ಅಲ್ಲೂ ಕೂಡ ಅದೊಂದು ಹೊಸ ಪ್ರಯೋಗ ಆಯಿತು ಮತ್ತು ಚೆನ್ನಾಗಾಯಿತು. ಅಲ್ಲೂ ಸಕ್ಸಸ್ಫುಲ್ ಆಗಿ 16 ಶೋ ಕಂಟಿನ್ಯೂಸ್ ಆಗಿ ಲಾಮಾಮ ಥಿಯೇಟ್ರಲ್ಲಿ ಮಾಡಿದ್ವಿ. ಇದು ನಿಮ್ಮ ಸಂಚಾರಿ ಪ್ರೊಡಕ್ಷನ್ ಅಲ್ಲ, ಇದು ನಾ ಹೇಳ್ತಿದ್ದು ರಂಗಾಯಣದ. ನಾನು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಮಾತಾಡ್ತಾ ಇದ್ದೀನಿ. ಆಯ್ತಾ? ಈಗ ನೀವು ಬೆಂಗಳೂರಿನಲ್ಲಿ ನಾಟಕ ಮಾಡ್ತೀರಾ, ರಂಗಶಂಕರದಲ್ಲಿ 8 ಗಂಟೆ 8:15 8:15 ಆದ ತಕ್ಷಣ ಜನ ವಾಚ್ ನೋಡ್ಕೊಳ್ತಾರೆ. ಯಾಕೆಂದರೆ ಬೆಂಗಳೂರು ಹೆಂಗೆ ಬೆಳೆದಿದೆ ಅಂದರೆ ವಾಪಸ್ ಮನೆಗೆ ಹೋಗಬೇಕು. ಈಗ ನನ್ನ ಗುರುಗಳು ಬಿ ವಿ ಕಾರಂತರು. ಹೌದಾ? ನಾನು ಮೊನ್ನೆ ಬೆನಕಾದವರು ಗುರುವಾರ ಗುರುವಂದನ ಅಂತ ಏನೋ ಮಾಡ್ತಾರೆ. ಸೊ ಬಿ ವಿ ಕಾರಂತರ ಬಗ್ಗೆ ಒಂದು ಲೆಕ್ಚರ್ನ ಇಡ್ಸಿದ್ರು. ನಾನು ಹೋಗಿ ಮಾತಾಡಿದೆ. ನಾನು ಅಲ್ಲಿ ನೋಡ್ತಾ ನಾನು ಬಿ ವಿ ಕಾರಂತರ ಬಗ್ಗೆ ಮಾತಾಡ್ತಾ ಇರೋವಾಗ ಅಲ್ಲಿ ಕುಳಿತ 70% ಜನಕ್ಕೆ ಬಿ ವಿ ಕಾರಂತರು ಯಾರು ಅಂತಲೇ ಗೊತ್ತಿಲ್ಲ. ಕೇಳಿ ಗೊತ್ತು, ಫೋಟೋ ನೋಡಿ ಗೊತ್ತು, ಅವ್ರ ಬಗ್ಗೆ ನಿಜವಾಗ್ಲೂ ಅವ್ರ ಬಯೋಡಾಟಾ ಓದಿದಾರಾ ಇಲ್ವಾ ಗೊತ್ತಿಲ್ಲ. ಅಂದರೆ ಈಗ ನಾವು ಯಾರನ್ನೋ ಗ್ರೇಟ್ ಅಂತಿರ್ತೀವಲ್ಲ, ಅವ್ರು ಯಾರು ಅನ್ನೋದು ಈಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ, ಅಥವಾ ಕಮ್ಯುನಿಕೇಟ್ ಆಗಿರಲ್ಲ. ಇವಾಗ ಮೊದಲೆಲ್ಲ
ಪ್ಯಾಷನ್ ಅಂತ ಥಿಯೇಟ್ರಿಗೆ ಬರ್ತಿದ್ರು, ಹೌದಾ? ಹೌದು. ಸಾಹಿತ್ಯ, ಪ್ಯಾಷನ್. ಈಗ ಎಷ್ಟು ಜನ ಫ್ಯಾಷನ್ಗೆ ಬರೋರಿದ್ದಾರೆ ಗೊತ್ತಾ? ಹ. ರಂಗಶಂಕರದ ಮುಂದೆ ಅಲ್ಲಿ ನಿಂತು ಎಸ್ ಎಸ್ ಮಾತಾಡೋದು, ನೋಡಿರೋದುಂಟು. ಕಾಫಿ ಟೀ ಕುಡಿಯೋದು ಫ್ಯಾಷನ್. ಪೃಥ್ವಿ ಥಿಯೇಟ್ರ್ ಮುಂದೆ ಕಾಫಿ ಟೀ ಕುಡಿಯೋದು ಫ್ಯಾಷನ್. ಹಾಗಂತ ಅವ್ರು ಎಲ್ಲರೂ ಥಿಯೇಟ್ರ್ ಪ್ರಾಕ್ಟೀಷನರ್ಸಾ ಅನ್ನೋ ಪ್ರಶ್ನೆ ಕೇಳಿದ್ರೆ, ಮಂಗಳ ನೀವು ಹೇಳ್ತಾ ಇರ್ಬೇಕಾದ್ರೆ ನಂಗೆ ಅನ್ಸಿದ್ದು ಇವಾಗ ಇದು ಜೆನ್ಸಿ ವಾಟ್ ಎವರ್ ಎಸ್ ಅಲ್ವಾ, ಜೆನ್ಸಿ. ಓಕೆ, ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಎಲ್ಲ ಕಡೆಗೂ ಎಲ್ಲ ಫ್ಯಾಮಿಲೀಸೂ ಆ್ಯಕ್ಟಿಂಗ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಥಿಯೇಟರ್ ಆ್ಯಂಡ್ ಸಿನಿಮಾನ ಪ್ರೊಫೆಷನ್ ತಗೊಂಡಿದ್ದಾರೆ ಅಲ್ವಾ? ಹೌದು. ಸೊ ಹಾಗಾಗಿ ಥಿಯೇಟರಲ್ಲಿ ಈ ಥರ ಫ್ಯಾನ್ಸಿಯಾಗಿ ಇಂಟೆಲೆಕ್ಚುಯಲ್ ಆಗಿ ಸೋ ಕಾಲ್ಡ್ ಸೂಡೋ ಪ್ರಾಜೆಕ್ಟ್ ಮಾಡ್ಕೊಳ್ಳೋದು ಫ್ಯಾಷನ್. ಹೌದು ಹೌದು. ಇವಾಗ ನೋಡಿ, ನಮಗೆ ನಾವೆಲ್ಲ ನಾಟಕ ಮಾಡೋವಾಗ ನಮಗೆ ಗಿರ್ಜಾ ಲೋಕೇಶು, ವೈಶಾಲಿ ಕಾಸರವಳ್ಳಿ, ಬಿ ಜಯಶ್ರೀ ಈ 4 ಹೆಣ್ಮಕ್ಳನ್ನ ತೋರಿಸ್ತಿದ್ವಿ ನಾವು. ನೋಡಿ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ. ಸೊ ಅವರೆಲ್ಲ ಕಷ್ಟಪಟ್ಟಿದ್ರೆ ಪ್ರತಿಫಲ ನಾವುಗಳು ಧೈರ್ಯ ಮಾಡಿ ಹೊರಗೆ ಮನೆಯಲ್ಲಿ ಕನ್ವಿನ್ಸ್ ಮಾಡೋದು. ಹೌದು ಹೌದು ಹೌದು, ತುಂಬಾನೇ ಆ ಥರದ್ದೆಲ್ಲಾನು ಇತ್ತು. ಲಕ್ಷ್ಮೀ ಚಂದ್ರಶೇಖರ್ ನಮಗೆ ನನ್ನನ್ನು ಬಂದು ನಮ್ಮ ಮನೆಯಲ್ಲಿ ಒಪ್ಪಿಸಿ ಕರ್ಕೊಂಡು ಹೋಗಿತ್ತು. ಸೊ ಐ ಆಲ್ವೇಸ್ ಗ್ರೇಟ್ಫುಲ್ ಟು ಹರ್. ಸೊ ಇಷ್ಟೆಲ್ಲ ಸರ್ಕಸ್ ಅವಾಗ ಮಾಡ್ತಿದ್ವಿ. ಇವಾಗ ಈ ಟಿ ವಿ ಕಲ್ಚರ್ ಬಂತಲ್ಲ, ಮನೆಯಲ್ಲಿ ಕೂತು ಇಡೀ ದಿನ ಟಿ ವಿ ನೋಡೋವಾಗ ಬಂದಾಗ ಒಂದು ಸಣ್ಣಗೊಂದು, ಆಮೇಲೆ ಇದು ಅದೇ ಒಂದು ಬದಲಾಗ್ತಿರೋ ಕಾಲಘಟ್ಟದಲ್ಲಿ ಇವಾಗ ಎಲ್ಲವೂ ವಿಸಿಬಿಲಿಟಿ. ವಿಸಿಬಿಲಿಟಿ ಇಸ್ ದ ಮೇನ್ ಸ್ಲೋಗನ್ ಆಗಿದೆ. ಹೇಗೆ ಕಾಣಿಸ್ಕೋತೀವಿ ಅನ್ನೋದು ಆಮೇಲೆ ಯೋಚನೆ ಮಾಡಬೇಕು, ಫಸ್ಟ್ ಕಾಣಿಸ್ಕೊಳ್ಬೇಕು ಅನ್ನೋದು. ಸೊ ಹಾಗಾದ್ರೆ ಕಾಣಿಸ್ಕೊಳ್ಬೇಕು ಅಂತಂದರೆ ಎಲ್ಲೆಲ್ಲಿ ಕಾಣಿಸಿಕೊಳ್ಳೋಕೆ ಅವಕಾಶ ಸಿಕ್ಕತ್ತೋ ಎಲ್ಲ ಕಡೆ ಕಾಣಿಸ್ಕೋತಾರೆ. ಇವಾಗ ಇಲ್ಲಿದ್ರೆ ಯಾಕೆ ರೀಲ್ ಕಲ್ಚರ್ ಅಷ್ಟೊಂದು ಟ್ರೆಂಡ್ ಆಗ್ತಾ ಇತ್ತು? ಬಹುಶಃ ಈ ಒಂದು ಸೈಕಾಲಜಿ ನಾವಿಬ್ಬರು ಮಾತಾಡ್ತಾ ಇದ್ದೀವಲ್ಲ, ಈ ಒಂದು ಸೈಕಾಲಜಿನೇ ಸೋ ಕಾಲ್ಡ್ ರೂಮ್ ಕಾಮ್ ಥರ ನಾಟಕಗಳು ಜಾಸ್ತಿ ಆಗ್ತಾ ಇದೆಯಾ ಆ ಥರ ಒಂದು ರೀಸನ್ನಿಂದ. ಈಗ ನೋಡಿ, ಯಾವುದೇ ಒಂದು ಆ ಥರ ಹಾಸ್ಯ ನಾಟಕ ಲೇಬಲಲ್ಲಿ ಬರುತ್ತಲ್ಲ, ಎಷ್ಟು ಬೇಗ ಟಿಕೆಟ್ಸ್ ಸೋಲ್ಡ್ ಔಟ್ ಆಗುತ್ತೆ. ಬಹುಶಃ ಚೆನ್ನಾಗಿ ಇವಾಗ ಹಾಸ್ಯ ಬೇಕೇನೋ, ತುಂಬ ತಲೆಬಿಸಿಯಾಗಿರ್ಬೋದು ಅವ್ರಿಗೆ, ಹಾಸ್ಯ ಬೇಕೇನೋ. ಜನರ ಅಭಿರುಚಿ ಇದೆಯಲ್ಲ, ಅದು ಕೂಡ ಬದಲಾಗ್ತಾ ಇರುತ್ತೆ. ಆಮೇಲೆ ಹಾಸ್ಯ ಯಾವತ್ತೂ ಎಲ್ಲ ಕಾಲದಲ್ಲೂ ಸೇಲಬಲ್, ನೋ ರಿಸ್ಕ್. ಓಕೆ, ಇವಾಗ ಇಲ್ಲಿ ಕಾಂಟ್ರಾಸ್ಟ್ ತಗೊಂಡ್ರೆ ಮಂಗಳ, ದಿನ ಇಡೀ ಕೂತ್ಕೊಂಡು ನೋಡೋಂತಹ ಪರ್ವ, ರಾತ್ರಿ ಇಡೀ ನಿದ್ದೆ ಕೆಟ್ಟು ನೋಡುವಂತಹ ಕಾನೂರು, ಈ ನಾಟಕಗಳು ಕೂಡ ಅಷ್ಟೇ ಪಾಪ್ಯುಲರ್ ಆಗಿದೆ, ಜನ ನೋಡಿದ್ದಾರೆ. ಹೌದು, ಮಲೆಗಳಲ್ಲಿ ಮದುಮಗಳು ರಂಗಾಯಣ ಮಾಡಿದಾಗ ಎಷ್ಟು ದಿವಸ ಓಡಿದೆ. ಆಮೇಲೆ ಅವರು NSD ಡೈರೆಕ್ಟರ್ ಆಗಿ ಬಸವಲಿಂಗಯ್ಯ ಅವರು ಬಂದು ಅಲ್ಲಿ ಮಾಡಿದ್ರು, ಇಲ್ಲಿ ಬೆಂಗಳೂರಿನಲ್ಲಿ, ಅಲ್ಲಿ 100 ದಿವಸ ಓಡಿದೆ ಅಲ್ವಾ? ಇದೆಲ್ಲ ಕಾಂಟ್ರಡಿಕ್ಷನ್. ಹೌದು, ಕೆಲವೆಲ್ಲಾನು ಅರ್ಥ ಆಗೋದಿಲ್ಲ. ಅವ್ರು ಬಂದಾಗ ಸಂತೋಷ ಪಟ್ಬಿಡ್ಬೇಕಷ್ಟೇ. ಅವ್ರು ಬಂದರು ಅಂದ್ಕೊಂಡು ಇನ್ನೇನೋ ಮಾಡೋಕ್ಕೆ ಹೋದರೆ ಅದು ಹಾಗೆ ಬರ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಇದೊಂಥರ ಅದೊಂಥರ. ಹೌದು, ಅದು ಇವಾಗ ಪರ್ವ ಡೇ ಟೈಮಲ್ಲಿ ಆಗಿರೋದ್ರಿಂದ ಅದು ಫ್ಯಾಮಿಲಿ ಅಫೇರ್. 10 ಗಂಟೆಗೆ ಬಹಳ ಪಾಂಕ್ತವಾಗಿ ನಾಟಕ ನೋಡೋಕ್ಕೆ ಹೋಗೋದು, ಸಾಯಂಕಾಲ 5 ಗಂಟೆವರೆಗೂ ಅಂತಂದರೆ. ಪರ್ವ ಬರೆದಿರೋದು ಭೈರಪ್ಪ ಅವರು. ಈಗ ಭೈರಪ್ಪ ಅವರ ಫ್ಯಾನ್ಸು, ಭೈರಪ್ಪ ಅವರ ಪರ ಇರೋ ಜನ ತುಂಬ ಒಂದು ಸೆಟ್ ಆಫ್ ಜನ ಹುಟ್ಕೊಳ್ಳಿ ಥರ ಕುವೆಂಪುಗೂ ಇದ್ದಾರೆ. ಹೌದು, ಹಾಗಾಗಿನೇ ಅದಕ್ಕೆ ಆ ಥರದವರೆಲ್ಲ ಮಲೆಗಳಲ್ಲಿ ಮದುಮಗಳಿಗೆ ಹೋದರು, ಈ ಥರದವರೆಲ್ಲ ಪರ್ವಕ್ಕೆ ಬಂದರು. ಓಕೆ, ಈ ಮಧ್ಯದಲ್ಲಿ ಹಾಸ್ಯ ನಾಟಕ ಲೇಬಲ್ಗಳು ಬರುತ್ತವಲ್ಲ. ಹೌದು, ಈ ನಾಟಕಗಳು ತುಂಬ ಒಂದು 150, 200 ಆ ಥರ ಆಡಿಟೋರಿಯಮಲ್ಲಿ ತುಂಬ ಕ್ಲಿಕ್ ಆಗ್ತಾ ಇದೆ. ಇದು ಒಂದು ಹೊಸ ಕಲ್ಚರು. ನೀವೆಲ್ಲ ತುಂಬ ಹಿಂದೆ ಹೇಳ್ತಾ ಇದ್ರಿ, ನಮಗೆ ಎಕ್ಸ್ಟೆನ್ಷನ್ ವೈಸಲ್ಲಿ ನಾಟಕ ಬೇಕು, ರಂಗಭೂಮಿ ಬೇಕು, ಸ್ಮಾಲ್ ಥಿಯೇಟರ್ಸ್ ಬೇಕು ಅಂತ. ಇವತ್ತಿನ ದಿನ ತಕ್ಕ ಮಟ್ಟಿಗೆ ಎಲ್ಲ ಕಡೆಗೂ ಇಂಥ. ಹೌದು, ಆ ಥರದ್ದು ಪುಟ್ ಇವಾಗ ಏನು ಗೊತ್ತಾ, ಮನೆಯಲ್ಲಿ ಟೆರೇಸ್ ಇದ್ದರೆ ಅಲ್ಲೊಂದು ಥಿಯೇಟರ್ ಕಟ್ಕೊಳ್ಳೋ ಅಂತ ಕಲ್ಚರ್ ಶುರು ಆಗಿದೆ. ಇಲ್ದಿರೆ ಮೊದಲು ನಾವು ರಂಗಶಂಕರ ಕಲಾಕ್ಷೇತ್ರ, ಕಲಾಗ್ರಾಮ, ಇವಾಗ ಆ ಥರ ಇರೋದು ಅವು 3 ಅವು 3ಕ್ಕೆ ಕಾಯಬೇಕು ನಾವು. ವಾಟ್ ಅಬೌಟ್ ADA ಹೆಚ್ಚು ಡಾನ್ಸೋರ್ಗೆ ಆಗುತ್ತೆ. ನಾಟಕದವ್ರು ಹೋಗ್ತೀವಿ, ತುಂಬ ಹೋಗೋದಿಲ್ಲ. ಯಾಕೆಂದರೆ ಅದು ಇನ್ನೊಂದಷ್ಟು ರೆನೋವೇಟ್ ಅಂದರೆ ಇನ್ನೊಂದಷ್ಟು ನಮಗೆ ನಾಟಕಕ್ಕೆ ಬೇಕಾದ ಅಗತ್ಯಗಳು ಅಲ್ಲಿ ಬೇಕು ಅಂತ ಅನ್ಸುತ್ತೆ. ಹಳ್ಳಿಗಳಲ್ಲಿ ನಾಟಕಗಳು ನಿಮ್ಮ ರೆಗ್ಯುಲರು ಅಮೆಟ್ಯೂರ್ ಥರ ನಡೆಯುತ್ತೋ ಅಥವಾ ಕಂಪ್ನಿ ನಾಟಕ ಸ್ಟೈಲಲ್ಲಿ ನಡೆಯುತ್ತೆ? ಇಲ್ಲ, ಆಧುನಿಕ ರಂಗಭೂಮಿ ಎಲ್ಲ ಕಡೆ ಹರಡ್ಬಿಟ್ಟಿದೆ. ಅಂದರೆ ಮೇ ಬಿ ಬಿಕಾಸ್ ಆಫ್ ನೀನಾಸಂ, ರಂಗಾಯಣ ಇರ್ಬೋದು. ಆಮೇಲೆ ಅಲ್ಲಿ ಕಲ್ತವ್ರೆಲ್ಲರೂ ಅಲ್ಲಿ ಹೋಗಿದ್ದಾರೆ, ಅವರವ್ರ ಊರಲ್ಲಿ ಅದನ್ನು ಮಾಡ್ಕೊಳ್ತಾ ಇದ್ದಾರೆ. ಪೋಸ್ಟ್ಗಳು ಮಾಡೋರಲ್ಲ, ನಾವು ಈ ನಾಟಕ ಆಗ್ತಿದೆವು, ಬೆಂಗಳೂರಲ್ಲಿ ಆ ನಾಟಕ ಆಗ್ತಿದೆವು, ಮೈಸೂರಲ್ಲಿ ಆ ನಾಟಕ ಆಗ್ತಿದೆ ಅನ್ನೋದು ಅರಿವಿಗೆ ಬಂದಾಗ, ಅರೆ ನಾವು ಮಾಡಬೇಕಲ್ಲ ಅನ್ನೋದೊಂದಾಗತ್ತೆ, ಮಾಡ್ತಾ ಇದ್ದಾರೆ. ಆಮೇಲೆ ಸ್ಕೂಲುಗಳು ಜಾಸ್ತಿ ಆಗಿದೆ,
ಡ್ರಾಮಾ ಸ್ಕೂಲ್ಗಳು ಜಾಸ್ತಿ ಆಗಿದೆ, ಆಮೇಲೆ ವರ್ಕ್ಶಾಪ್ಗಳು ಜಾಸ್ತಿ ಆಗಿದೆ, ಆಮೇಲೆ ಏನೇನೇನೇನೇನೋ ಪ್ರಾಜೆಕ್ಟ್ಗಳು, ಗೌರ್ಮೆಂಟ್ ಪ್ರಾಜೆಕ್ಟ್ ಇರ್ಬೋದು, ಪ್ರೈವೇಟ್ ಪ್ರಾಜೆಕ್ಟ್ಸ್ ಇರ್ಬೋದು, ಅವೆಲ್ಲವೂ ಜಾಸ್ತಿ ಆಗಿದೆ. ಜೊತೆಗೆ ನಿಮ್ಮ ಥಿಯೇಟರ್ ಆಕ್ಟಿವಿಟಿನ ಇವಾಗ ಸ್ಕಿಲ್ ಡೆವಲಪ್ಮೆಂಟ್ಗೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸೇರಿಸ್ಕೊಂಡಿದ್ದಾರೆ. ಹೌದು ಹೌದು. ಹಾಗಾಗಿ ಅದೆಲ್ಲವೂ ಆಗಿದೆ. ಸೊ ಅದೆಲ್ಲವೂ ರಂಗಭೂಮಿಗಿರೋ ಶಕ್ತಿ. ಸೊ ನೆಕ್ಸ್ಟ್ ಪ್ರೊಡಕ್ಷನ್ ಯಾವಾಗ ನಿಮ್ಮದು? ನೆಕ್ಸ್ಟ್ ಪ್ರೊಡಕ್ಷನ್ ಇವಾಗ ಸದ್ಯಕ್ಕೆ ಯಾವುದು ತಲೆಯಲ್ಲಿಲ್ಲ. ಮೊನ್ನೆ ಲಾಸ್ಟ್ ಇಯರು ರಶೋಮನ್ ಮಾಡಿದ್ದೆ. ರಶೋಮನ್ ಎಲ್ರಿಗೂ ಗೊತ್ತಿರೋ ಹಾಗೆ ವಿಶ್ವವಿಖ್ಯಾತ ಸಿನಿಮಾ. ಅದನ್ನು ನಾನು ಯಾಕೆ ಮತ್ತೆ ಮಾಡಿದೆ ಅಂತ ಪ್ರಶ್ನೆಗಳು ಬರುತ್ತವೆ. ನನಗೆ ಯಾಕೆ ಅದನ್ನು ಮಾಡಬೇಕನ್ಸ್ತಂದರೆ, ಒಂದು ನನಗೆ ಅದು ಕಂಟೆಂಟು ಕೊಲೆಗಾರನ ಬಗ್ಗೆ ಮಾತಾಡ್ತಾ ಇದೆ. ನನಗೆ ಅಲ್ಲೊಬ್ಬಳು ಹೆಣ್ಣು ಮಗಳ ಅತ್ಯಾಚಾರ ಆಗಿದೆ, ಅಲ್ಲೊಂದು ಅತ್ಯಾಚಾರ ಆಗಿದೆ. ಅತ್ಯಾಚಾರನ ಅಡ್ರೆಸ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ಲಿಲ್ಲ. ಅದು ಇಟ್ ವಾಸ್ ಎ ಪೊಲಿಟಿಕಲ್ ಕಮೆಂಟ್ ಅಂತ ಹೇಳೋದಾದರೆ, ಆಗ ಅಮೇರಿಕಾ ಜಪಾನ್ ಮೇಲೆ ಯುದ್ಧ ಮಾಡಿದ್ದು, ಅದು ಅಂಡರ್ ಕರೆಂಟಲ್ಲಿ ಇದೆ. ಆಯಿತಾ, ಅದು ಅಂಡರ್ ಕರೆಂಟಲ್ಲಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅಂಡರ್ ಕರೆಂಟಲ್ಲಿದೆ. ಈ ಅಂಡರ್ ಕರೆಂಟಲ್ಲಿ ಬಹಳ ಸೂಕ್ಷ್ಮವಾಗಿ ಎಲ್ಲ ಮಾಡ್ತಾ ಇದ್ದ ಕೃತಿಗಳು ಆವಾಗ ನಮಗೆ ಬಹಳ ತಟ್ತಿತ್ತು. ಈಗ ಹೇಳಿದ್ನಲ್ಲ, ನಾವು ಎಷ್ಟೇ ವರ್ಬಲೈಸ್ ಮಾಡಿದ್ರೂ ಯಾರಿಗೂ ಅದು ತಟ್ಟದೇ ಇರುವಂತಹ ಇನ್ಸೆನ್ಸಿಟಿವ್ ಪೀರಿಯಡಲ್ಲಿ ನಾವಿದ್ದೀವಿ. ಹಾಗಾಗಿ ನಂಗೆ ಆ ನಾಟಕದ ಮೂಲಕ ಮತ್ತೊಂದು ಸಲ ಅದನ್ನು ಅಡ್ರೆಸ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಒಂದು ಸಣ್ಣ ಇಂಟರ್ಪ್ರಿಟೇಷನ್ ಇಟ್ಕೊಂಡು ಆ ನಾಟಕವನ್ನು ಕಟ್ಟಬೇಕು ಅಂತ ಅನ್ನಿಸ್ತು. ಹಾಗಾಗಿ ಆ ನಾಟಕವನ್ನು ಮಾಡಿದೆ. ಅದು ಇವಾಗ ಹೆಚ್ಚು ಶೋಗಳು ಆಗ್ತಾಯಿದೆ. ಹಾಗಾಗಿ ನಾನು ಇವಾಗ ಆ ನಾಟಕದ ಜೊತೆ ಇದ್ದೀನಿ ಸದ್ಯಕ್ಕೆ. ಅದು ನನ್ನ ಮನಸ್ಸಿನಲ್ಲಿ ಆ ನಾಟಕ ಇದೆ ಇವಾಗ ಸದ್ಯಕ್ಕೆ. ಅಲ್ದಿರ ನಮ್ಮಲ್ಲಿ ಧನುಷ್ ನಾಗ್ ಅಂತ ಒಬ್ಬ ಆ್ಯಕ್ಟರ್ ಇದ್ದಾನೆ. ಅವನು ಮತ್ತು ಅವನ ಜೊತೆ ಇನ್ನೊಂದು 4-5 ಜನ ಸೇರಿ ಸಂಚಾರಿ ಅಂಗಸಂಸ್ಥೆ ಒಂದು ಸ್ಟೋರಿ ಕ್ವಿಲ್ಟ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಸ್ಟೋರಿ ಕ್ವಿಲ್ಟ್ ಅಂತ ಕತೆ ಹೇಳೋದು. ಅದರಲ್ಲಿ ಒಂದು A.K. ರಾಮಾನುಜಮ್ದು ಅಂಗುಲದ ಹುಳ, ಅದನ್ನು ಮಾಡಿದ್ರು ಮೊದಲು. ಇವ್ರದ್ದು 20ನೇ ವರ್ಷದ ರಂಗಶಂಕರದ 20ನೇ ವರ್ಷದ ಒಂದು ಡೆಮೋ ಆಗಿ ಮಾಡಿದ್ರು. ಅದಾದಮೇಲೆ ಅವ್ರಿಗೆ ಅದ್ರದ್ದು ಪಪೆಟ್ರಿ ಇಟ್ಕೊಂಡೆಲ್ಲ ಮಾಡಿದ್ರು. ಅದಾದಮೇಲೆ ಅವ್ರಿಗೆ ಅದರಲ್ಲಿ ಬಹಳ ಆಸಕ್ತಿ ಬಂದು ಈಗ ಮರ ಏರಲಾಗದ ಗುಮ್ಮ ಅಂತ ಒಂದು ಪಪೆಟ್ರಿ ಶೋ ಮಕ್ಕಳಿಗಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸಂಚಾರಿ ಆರ್ಟಿಸ್ಟ್ಗಳು, ಯಂಗ್ಸ್ಟರ್ಸ್, ಆಲ್ ಯಂಗ್ಸ್ಟರ್ಸು, ಮಕ್ಕಳಿಗೋಸ್ಕರ. ಅದರಲ್ಲಿ ಅವರು ಪಪೆಟ್ರಿ ಯೂಸ್ ಮಾಡಿದ್ದಾರೆ, ಆ್ಯಕ್ಟರ್ಸ್ ಅಭಿನಯ ಯೂಸ್ ಮಾಡಿದ್ದಾರೆ, ಶ್ಯಾಡೋ ಪ್ಲೇ ಮಾಡಿದ್ದಾರೆ, ಮತ್ತು ಹಿಂದೆ ಬರ್ತಿತ್ತಲ್ಲ ಮೂವಿಂಗ್ ಪಿಕ್ಚರ್ಸು, ಓವರ್ ಹೆಡ್ ಪ್ರೊಜೆಕ್ಟರ್ ಇಟ್ಕೊಂಡು ಆ ಥರದ ಬಹಳಷ್ಟು ಏನೇನೋ ತಂತ್ರಗಳನ್ನ ಇಟ್ಕೊಂಡು ಅದನ್ನು ಮಾಡಿದ್ದಾರೆ. ಈ 2 ಇವಾಗ ರನ್ನಿಂಗಲ್ಲಿ ಇರುವಂಥ 2 ಪ್ರಾಜೆಕ್ಟ್ ಸಂಚಾರಿನಲ್ಲಿ. ಇವು ತುಂಬ ಆಗೋದಕ್ಕೆ ಮಾತುಕತೆಗಳಾಗ್ತಿರೋದ್ರಿಂದ ನಾನು ಇವಾಗ ಸದ್ಯ ಅವೆರಡರ ಬಗ್ಗೆ ಗಮನ ಕೊಟ್ಟಿದ್ದೀನಿ. ಓಕೆ, ಇವಾಗ ಒಂದು ನಾಟಕನೂ ಸುಮಾರು ಇಟ್ ರಿಕ್ವೈರ್ಸ್ ಸಫಿಷಿಯೆಂಟ್ ಅಮೌಂಟ್ ಆಫ್ ಕ್ಯಾಪಿಟಲ್. ನೀವು ಫಂಡ್ಸ್ನ ಹೆಂಗೆ ರೈಸ್ ಮಾಡ್ತೀರಾ? ಪ್ರಾರಂಭದ ದಿವಸಗಳಲ್ಲಿ ನಮ್ಮ ಜೇಬಿಂದ ತೆಗೆದು ಹಾಕೋದು, ಆಮೇಲೆ ಜೇಬ್ ಸುಟ್ಕೊಳ್ಳೋದು, ಹೀಗೆ ನಡ್ಕೊಂಡು ಬಂತು. ಎಲ್ಲ ತಂಡಗಳ ಹಾಗೆ ನಮ್ಮ ತಂಡನೂ ಆಯಿತು. ನಮಗದು ಬೇಕಿತ್ತು, ಹಾಗಾಗಿ ನಾವು ಅದನ್ನು ಮಾಡಿದ್ವಿ. ಕಷ್ಟವೋ ಸುಖವೋ ಮಾಡಿದ್ವಿ. ಆಮೇಲೆ 2012ರ ನಂತರ ನಾನು ಚಿಲ್ಡ್ರನ್ ಥಿಯೇಟರ್ ಶುರು ಮಾಡಿದೆ. ಆಮೇಲೆ ದೊಡ್ಡವರಿಗಾಗಿ ಪೂರ್ವರಂಗ ಅಂತ ಶುರು ಮಾಡಿದೆ. ಅದು ಫೀ ಸ್ಟ್ರಕ್ಚರ್. ಯಾಕೆಂದರೆ ನಾವು ಇವಾಗ ಫೀ ಸ್ಟ್ರಕ್ಚರ್ ಹಿಡ್ದಿರ ಬಿಟ್ಟು ಹೇಳ್ಕೊಡ್ತೀವಿ ಅಂದರೆ ಬೆಲೆನೇ ಇಲ್ಲ. ಹಾಗಾಗಿ ಫೀ ಸ್ಟ್ರಕ್ಚರ್ ಶುರು ಆಯಿತು. ಆಮೇಲೆ ಅದಕ್ಕೆ ಹೆಚ್ಚು ಜನ ಬರೋದಕ್ಕೆ ಶುರು ಆದರು. ಆಮೇಲೆ ನಮ್ಮ ನಾಟಕಗಳು ಒಂದು ಸ್ವಲ್ಪ ಪ್ರಚಲಿತ ಆಯಿತು, ಹೆಚ್ಚು ರಿಪೀಟ್ ಶೋಗಳಾಯಿತು. ಹಾಗಾಗಿ ನಾವು ಅದರಿಂದ ಒಂದಷ್ಟು ಪರವಾಗಿಲ್ಲ ಖರ್ಚನ್ನು ತೂಗಿಸುವಂತಹ ಒಂದು ದುಡ್ಡು ಬ್ಯಾಲೆನ್ಸ್ ಆಗ್ತಾ ಇದೆ. ಆಮೇಲೆ ಕಷ್ಟ ಬಂದಾಗ ರಂಗಾಯಣ ರಘು ಅವರಿದ್ದಾರಲ್ಲ, ರಿಸರ್ವ್ ಬ್ಯಾಂಕು ಅವರಿದ್ದಾರೆ. ಓಕೆ, ಈಗ ಡಿಸ್ಕ್ರಿಮಿನೇಷನ್ ಅಂತ ಬಂದಾಗ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಡಿಸ್ಕ್ರಿಮಿನೇಷನ್ ಇದೆ. ಮೀ ಟೂ ಎಲ್ಲ ಆಗುತ್ತೆ. ರಂಗಭೂಮಿನಲ್ಲೂ ಮೀ ಟೂ, ಐ ಟೂ ಎಲ್ಲ ಉಂಟಾ? ಕೆಲವು ಕಡೆ ಅಲ್ಲಲ್ಲಿ ಕೇಳಿ ಬಂದಿದೆ. ಬಹುಶಃ ಹಿಂದೆನೂ ಆಗ್ತಿತ್ತೋ ಏನೋ, ಆದರೆ ಧ್ವನಿ ಎತ್ತಿರಲಿಲ್ಲ. ಇತ್ತೀಚೆಗೆ ನಮ್ಮ ಹೆಣ್ಣು ಮಕ್ಕಳು ಸ್ವಲ್ಪ ಅಲರ್ಟ್ ಆಗಿದ್ದಾರೆ. ಸೊ ನಾನು ಯಾವಾಗಲೂ ನನ್ನ ಜೊತೆ ಕೆಲಸ ಮಾಡೋ ಎಲ್ಲರಿಗೂ ಹುಡುಗಿಯರಿಗೆ ಹೇಳೋದು ಒಂದೇ ಮಾತು, ನಿಮ್ಗೇನಾದರೂ ಆಯಿತು ಅಂತಂದರೆ ಆಗಲೇ ಬಗೆಹರಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡೋದು
ಎಲ್ಲರ ದೃಷ್ಟಿಯಿಂದಲೂ ಒಳ್ಳೆಯದು. ಒಂದು ಸಮಾಜ ಕಟ್ಟೋ ದೃಷ್ಟಿಯಿಂದನೂ ಹೌದು, ಯಾರು ಆರೋಪಿ ಅಂತ ನಾವು ಯಾರನ್ನೋ ಒಬ್ರನ್ನ ಹೇಳ್ತೀವಲ್ಲ ಅವ್ರಿಗೂ ಅದು ತಕ್ಷಣದ ಪಾಠ ಆದರೆ ಮುಂದೆ ಇನ್ನೊಂದು ಸತಿ ಆ ಥರದ್ದು ಮಾಡೋದಿಲ್ಲ. ನಾವು ಸುಮ್ಮನೆ ಇದ್ದರೆ ಒಂದಷ್ಟು ದಿವಸ ಅವ್ರಿಗೆ ಲೈಸೆನ್ಸ್ ಕೊಟ್ಟಂಗಾಗತ್ತೆ. ಮತ್ತೆ ಯಾವಾಗಲೂ ಅದು ಯಾವಾಗಲೂ ಆದಾಗ ಅದಕ್ಕೆ ವಿರೋಧ ಮಾಡೋರು ಒಂದಷ್ಟು ಜನ ಇರ್ತಾರೆ. ಒಂದೊಂದು ಕಾಲಘಟ್ಟದಲ್ಲೂ ಧೈರ್ಯ ಅನ್ನೋದು ಬೇರೆ ಬೇರೆ ಥರ ಇರುತ್ತೆ. ಈಗ ಬೇರೆ ಯಾವ್ಯಾವುದಕ್ಕೂ ಎಷ್ಟೆಲ್ಲ ಧೈರ್ಯ ಮಾಡುತ್ತೀರಲ್ಲ ಹುಡುಗಿಯರು, ಇದಕ್ಕೂ ಆದ ಕ್ಷಣನೇ ರಿಯಾಕ್ಟ್ ಮಾಡಿ ಅಂತ ನಾನು ನನ್ನ ಜೊತೆ ಕೆಲಸ ಮಾಡೋ ಹುಡುಗಿಯರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಸಪೋಸ್ ನಾಟಕಕ್ಕೆ, ರಂಗಭೂಮಿಗೆ ಕಾರ್ಪೊರೇಟ್ ಕಲ್ಚರ್ ಬಂದರೆ ಹೇಗಿರುತ್ತೆ? ಥಿಯೇಟರ್ ವರ್ಕ್ಶಾಪ್ಸ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಮಾಡ್ತಾ ಇದ್ದಾರೆ, ಆಯಿತಾ? ಯಾಕೆಂದರೆ ಇವಾಗ ಏನಂದರೆ ವರ್ಕಲ್ಲಿ ಒಂದು ಹ್ಯಾಪಿನೆಸ್ ಇಲ್ಲ ಅಂತಂದರೆ ಅವ್ರಿಗೆ ಪ್ರೊಡಕ್ಟಿವಿಟಿ ಇರಲ್ಲ. ಸೊ ಅದಕ್ಕಾಗಿ ಅವರುಗಳು ಏನೇನೇನೇನೇನೋ ಸರ್ಕಸ್ಗಳು ಮಾಡೋವಾಗ ಅವರು ಥಿಯೇಟರ್ನು ಬಹಳ ಸೀರಿಯಸ್. ಇವಾಗ ಥಿಯೇಟ್ರನ್ನ ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಬರಲ್ಲ, ಆ ಒಂದು ಪರಿಸ್ಥಿತಿ ಇದೆ. ಕಾರ್ಪೊರೇಟ್ ಕಂಪ್ನಿ ಜೊತೆ ಬಹಳ ಸರಾಗವಾಗಿ ಇವತ್ತಿನ ಹುಡುಗ ಹುಡುಗಿಯರು ಜೆಲ್ ಆಗ್ತಾರೆ. ಓಕೆ, ಆಯಿತಾ? ನನಗೆ ಜೆಲ್ ಆಗೋಕ್ಕಾಗಲ್ಲ, ಆದರೆ ನನ್ನ ಸಂಚಾರಿಯ ಎಷ್ಟೊಂದು ಜನ ಹುಡುಗ ಹುಡುಗಿಯರು ಜೆಲ್ ಆಗ್ತಾರೆ. ಅವ್ರು ಹೋಗಿ ಅಲ್ಲಿ ಅವ್ರ ಬದುಕನ್ನು ನಡೆಸ್ಕೊಳ್ತಾರೆ ಅಂತಂದರೆ ನಂದೇನು ಅಭ್ಯಂತರ ಇಲ್ಲ. ನಮ್ಮ ಕನ್ನಡದಲ್ಲಿ ಕಾರ್ಪೊರೇಟ್ ಸಿನಿಮಾ ಮೇಕಿಂಗ್ ಇಲ್ಲ, ವೆರಾಸ್ ಹಿಂದಿನಲ್ಲಿ, ತಮಿಳು, ತೆಲುಗುನಲ್ಲಿ ಕಾರ್ಪೊರೇಟ್ ಸೆಕ್ಟರು ಸಾಕಷ್ಟು ಇನ್ವೆಸ್ಟ್ ಮಾಡ್ತಾ ಇದೆ, ಇಂಟರ್ವೆನ್ಷನ್ ಇದೆ. ಈ ಒಂದು ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಕಾರ್ಪೊರೇಟ್ ಸೆಕ್ಟರಿಂದ, ಕಾರ್ಪೊರೇಟ್ ಕಲ್ಚರಿಂದ ನಮ್ಮ ಕ್ರಿಯೇಟಿವಿಟಿ ಕಡಿಮೆ ಆಗಿದೆ ಅಂತ ಸ್ಪೆಷಲಿ ಅನುರಾಗ್ ಕಶ್ಯಪ್ ತುಂಬ ಸ್ಟ್ರಾಂಗ್ಲಿ ಅದನ್ನು ಅಪೋಸ್ ಮಾಡ್ತಾ ಇರೋದು. ಆ ದೃಷ್ಟಿಯಿಂದ ನಾನು ಕೇಳಿದ್ದು, ನಮ್ಮ ಕನ್ನಡ ಸಿನಿಮಾಗಳಿಗೂ ಬಂದಿಲ್ಲ ಮತ್ತು ಇದಕ್ಕೂ ಬಂದಿಲ್ಲ, ಥಿಯೇಟರ್ಗೂ ಬಂದಿಲ್ಲ. ನಾನು ತುಂಬ ಆನೆಸ್ಟಾಗಿ ಹೇಳಬೇಕಂದ್ರೆ ನನಗೆ ತುಂಬ ಕಾಸು ಬಂದರೆ ಏನಾಗುತ್ತೆ ಅದು ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ನಂಗೆ ತುಂಬ ಕಾಸು ಯಾವತ್ತೂ ಬಂದೇ ಇಲ್ಲ. ಈ ಕೂತು ನಾನು ಆರಾಮ್ ಕುರ್ಚಿಲಿ ತುಂಬ ವಿಷಯ ಮಾತಾಡ್ಬೋದು ಶಮಂತ, ನನ್ನ ಅನುಭವಕ್ಕೆ ದಕ್ಕದೇ ಇಲ್ಲದೆ ಇರೋದು. ನನಗೆ ಅದರ ಐಡಿಯಾ ಇಲ್ಲ. ಇವಾಗ ತುಂಬ ದುಡ್ಡು ಬಂದುಬಿಟ್ರೆ ನಾನು ತುಂಬ ಭವ್ಯವಾದ ಥಿಯೇಟ್ರ್ ಕಟ್ಟಿಬಿಡ್ತೀನಿ ಅನ್ನೋ ಭ್ರಮೆ ನನಗಿಲ್ಲ. ಆದರೆ ಕಟ್ಟಕ್ಕೆ ಸಾಧ್ಯ ಅನ್ನೋ ಸಾಧ್ಯತೆಯನ್ನು ತಳ್ಳಿ ಹಾಕಲ್ಲ. ಕೊನೆಗೂ ಯಾರದನ್ನು ಮಾಡ್ತಾರೆ ಅದ್ರ ಮೇಲೆ ನಿಂತಿರುತ್ತೆ. ನೀವು 300, 400, 500 ರೂಪಾಯಿ ಟಿಕೆಟ್ ಇಟ್ಟಾಗ ನನಗೆ ಒಂದು ಸ್ವಲ್ಪ ಹಿಂಗೆ ಅನಿಸುತ್ತೆ. ಯಾಕೆ ಅಂದರೆ ನಾವು ರಂಗಭೂಮಿಯಲ್ಲಿ ಎಲ್ಲ ಥರದ ಜನ ಆಡಿಯನ್ಸು ಬರಲಿ ಅಂತ ಒಂದು ಆಶಯ ಇದೆ ತಾನೆ. ರಂಗಭೂಮಿಗೆ ಆ ಆಶಯ ಇರೋವಾಗ ನಾನು ಇದು ಡಾನ್ಸರ್ಸ್ಗೆ ಅದು ಈಸಿ, 1000 ರೂಪಾಯಿ ಟಿಕೆಟ್ ಕೊಟ್ಟು ನೋಡೋ ಅಂಥದ್ದು. ಇಲ್ಲೂ ಇವಾಗ ಶುರು ಆಗಿದೆ ಆ ಕಲ್ಚರು. 1000 ರೂಪಾಯಿ ಟಿಕೆಟ್ಟು, 750 ರೂಪಾಯಿ. ನಾನು ನಾಸಿರುದ್ದೀನ್ ಶಾ ಅವರ ಯಾವುದೋ ಒಂದು ನಾಟಕಕ್ಕೆ 750 ರೂಪಾಯಿ ಟಿಕೆಟ್ ಕೊಟ್ಟು ಹೋಗಿ ನೋಡಿದ್ದೆ. ನಾನು ಏನು ಕ್ಲಾಸ್ ಆಗಿದೆ, ಹೋಗಿ ನೋಡಬೇಕಪ್ಪ. 750 ಅಲ್ಲ, 1000 ಆದರೂ ಹೋಗ್ತೀವಿ. ಇವಾಗ ನೀವು ಕಾಂತಾರ ಕೊಡಲಿಲ್ವಾ 1000 ಅಂತ ಕೇಳೋ ಜನನೂ ಇದ್ದಾರೆ. ದಟ್ ಈಸ್ ಆಲ್ಸೋ ವ್ಯಾಲಿಡ್ ಪಾಯಿಂಟ್. ನೀವು ಅದಕ್ಕಾದ್ರೆ ಹೋಗ್ತೀರಾ, ಇದಕ್ಕಾದರೆ ಕೊಡೋಕ್ಕಾಗಲ್ವಾ? ಅದೂ ರಂಗಭೂಮಿನೇ ಅಲ್ವಾ ಅಂತ. ಹೌದು, ಎಸ್. ಇಡ್ಲಿ ನಾಸಿರುದ್ದೀನ್ ಶಾ 750 ಅಲ್ಲ, 1000 ರೂಪಾಯೇ ಇಡ್ಲಿ. ಆದರೆ ಮಂಗಳನ ವಿಷಯಕ್ಕೆ ಬಂದಾಗ ನಾನು ಇಡಲ್ಲ ಅಷ್ಟೇ. ಓಕೆ, ಇವಾಗ ನೀವಿಬ್ಬರು ಕೂಡ ರಂಗಾಯಣದಿಂದನೇ ಪರಿಚಯ ಆಗಿ ಗಂಡ ಹೆಂಡತಿ ಆಗಿರುವಂಥವ್ರು. ಸೊ ರಂಗಾಯಣ ಥ್ಯಾಂಕ್ಸ್ ಟು ರಂಗಾಯಣ ಅಂತ ಹೇಳ್ತೀರಾ ನೀವು? ಎಸ್, ಆಯ್ತು. ಸೊ ವರ್ಕ್ ರಿಲೇಟೆಡ್ ಅಂತ ಬಂದಾಗ ಹಿ ಈಸ್ 24/7 ಬ್ಯುಸಿ ಇನ್ ದ ಫಿಲಮ್ ಇಂಡಸ್ಟ್ರಿ. ಹೌದು ಅಲ್ವಾ? ಸೊ ಇಲ್ಲಿ ಯಾವ ಥರ ನೀವು ನಾಟಕಕ್ಕೆ, ಥಿಯೇಟ್ರಿಗೆ ಅಂತ ಕೊಲಾಬ್ರೇಟ್ ಮಾಡ್ಕೋತೀರಾ? ರಘು ಥಿಯೇಟ್ರಿಗಾಗಿ ತುಂಬ ಟೈಮ್ ಏನು ಕೊಡಲ್ಲ, ಕಾಸು ಕೊಡ್ತಾರಷ್ಟೇ. ಆಮೇಲೆ ಯಾಕಂದರೆ ಅವ್ರಿಗೆ ಥಿಯೇಟ್ರ್ ಮಾಡೋಕ್ಕೆ ಆಗ್ತಿಲ್ಲ ಅನ್ನೋದೊಂದು ಇರುತ್ತಲ್ವಾ. ಬಿಕಾಸ್ ಬೇಸಿಕಲಿ ಥಿಯೇಟ್ರ್ ಅವರು ಅದನ್ನು ಎಲ್ಲನೂ ಒಂದು ಕಡೆ ತೀರಿಸ್ಕೋಬೇಕು. ಮತ್ತು ಏನು ನಡೀತಾ ಇದೆ ಅಲ್ಲಿ ಸಂಚಾರಿನಲ್ಲಿ ಅನ್ನೋದು ಅವ್ರಿಗೆ ಅಪ್ಡೇಟ್ ಆಗೇ ಆಗತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೊಂದು ವಿಷಯ ಇದೆ. ಆ ಮೂಲಕ ನನ್ನ ಜೊತೆ ಅವರು ಇದ್ದಾರೆ, ಓಕೆ, ನಿರಂತರವಾಗಿದ್ದಾರೆ. ಬಿಗಿನಿಂಗಲ್ಲಿ ಬಂದು ಕ್ಲಾಸಸ್ ಕೂಡ ತೊಗೊಳ್ಳೋರು. ಈಗ ಇಲ್ಲಮ್ಮ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಕೊಡೋಕ್ಕಾಗೋದು ಅಷ್ಟೇ. ಇಲ್ಲ ನಾನು ಹೀಗೆ ಮಾಡೋಕ್ಕಾಗತ್ತಾ ನೋಡು, ಹಾಗೆ ಮಾಡೋಕ್ಕಾಗ. ಇವಾಗ ನನ್ನ ಐಡಿಯಾಸ್ ಕೇಳಿದ್ರೆ ಡಿಸಿಷನ್ ಮೇಕಿಂಗು, ಒಂದು ಸಂಸ್ಥೆಯ ದೃಷ್ಟಿಯಿಂದ ಡಿಸಿಷನ್ ಮೇಕಿಂಗ್ ಬೇಕಾದಾಗ ಐ ವಿಲ್ ಹೆಲ್ಪ್ ಮೀ. ಇಲ್ಲದಿದ್ದರೆ ಅವರು ಸೀರಿಯಸ್ಸಾಗಿ ಅವ್ರು ಸಿನಿಮಾ ಮಾಡ್ತಾಯಿದ್ರೆ ಸಂಚಾರಿ ಥಿಯೇಟ್ರ್ ಚೆನ್ನಾಗಿರುತ್ತೆ. ಹಾಗಾಗಿ ಅವ್ರು ಸಿನಿಮಾ ಮಾಡಲಿ, ನಾನು ನಾಟಕ ಮಾಡ್ತೀನಿ. ಓಕೆ.
ಆಮೇಲೆ ಕೊಲಾಬ್ರೇಷನ್ ಅನ್ನೋದು ಇವತ್ತು ಬಸ್ ವರ್ಡ್ ಆಗಿದೆ ಮಂಗ್ಲ. ಹೌದು. ಸೊ ಯಾವ ರೀತಿ ನೀವುಗಳು ಥಿಯೇಟರ್ನಲ್ಲಿ ಕೊಲಾಬ್ ಮಾಡ್ತೀರಾ? ಕೊಲಾಬ್ರೇಷನ್ಗೆ ಕೇಳ್ತಾರೆ, ಸೇರಿ ಮಾಡೋಣ ಅಂತ. ಇವಾಗ ಆ ಥರದ್ರಲ್ಲಿ ನಾವು ಮೊನ್ನೆ ಮಾಡಿದ ರಶಮನ್ ಕೊಲಾಬ್ರೇಷನ್ ವಿತ್ PCPA ಅಲ್ವಾ. ಅವರು ಹಣ ಕೊಟ್ಟರು ಮತ್ತು ಜಾಗ ಕೊಟ್ಟರು, ಏನೋ ನಮಗೂ ಅವ್ರಿಗೂ ಒಂದು ಒಪ್ಪಂದ ಆಯಿತು. ಇದ್ರ ಜೊತೆ ಇನ್ನೂ ಕೆಲವು ಸಣ್ಣ ಪುಟ್ಟ ಸಂಸ್ಥೆಗಳಿದೆ. ಇವಾಗ ನಲಿಮನ ಅಂತ ಒಂದು, ಅದು ಆ್ಯಕ್ಚುಲಿ ಕೌನ್ಸಿಲಿಂಗ್ ರಿಲೇಟೆಡ್ ಆಗಿರುವಂತಹ ಒಂದು ಸಂಸ್ಥೆ. ನನ್ನ ಮಗಳು ಚುಕ್ಕಿ, ಅವಳು ಚುಕ್ಕಿ ನನ್ನ ಮಗಳು ಅಲ್ಲ, ಸಂಚಾರಿಯ ಕಲಾವಿದೆ. ಅವಳು ಅವಳು ಸೈಕಾಲಜಿಸ್ಟ್. ಅವಳೇನು ಮಾಡಿದ್ಲು, ನಲಿಮನ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ಲು ಮಕ್ಕಳಿಗಾಗಿ. ಅವಳು ಅಂಡರ್ಸ್ಟ್ಯಾಂಡಿಂಗ್ ಚೈಲ್ಡ್ಸ್ ಬಿಹೇವಿಯರ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಥ್ರೂ ಥಿಯೇಟರ್ ಮೆಥಡಾಲಜಿ ಶುರು ಮಾಡ್ಕೊಂಡಿದ್ದಾಳೆ. ಸೊ ಅದಕ್ಕೆ ಬೇಕಾದಂತಹ ಕೊಲಾಬ್ರೇಷನ್ ಏನಿದೆ, ಸಂಚಾರಿ ಥಿಯೇಟರ್ ಅದ್ರ ಜೊತೆ ಕೊಲಾಬ್ರೇಟ್ ಆಗಿದೆ. ನಲಿಮನ ಇಸ್ ಕೊಲಾಬ್ರೇಟೆಡ್ ವಿತ್ ಸಂಚಾರಿ ಥಿಯೇಟರ್. ಈಗ ಸ್ಟೋರಿ ಕ್ವೆಲ್ಟ್ ಅಂತ ಒಂದು ಸಂಸ್ಥೆ ಸಂಚಾರಿಯ ಒಳಗೆ ಶುರು ಆಗಿದೆ, ಅದು ಕೊಲಾಬ್ರೇಟ್ ಮಾಡ್ತಾ ಇದೆ ಅದ್ರ ಜೊತೆ. ಬಿಗಿನಿಂಗ್ ಅದರ ಖರ್ಚು ವೆಚ್ಚ ಎಲ್ಲ ಅದನ್ನು ನೋಡ್ಕೊಂಡಿದೆ. ಇನ್ನು ಮುಂದೆ ಅದನ್ನು ನೀವೇ ನಡೆಸ್ಕೊಂಡು ಹೋಗಿ ಅಂತ ಇಂಡಿಪೆಂಡೆಂಟಾಗಿ ಬಿಡಬೇಕು. ಇವಾಗ ಆ ಥರ ಮಾಡುವಂತಹ ಕೆಲವು ಬೇರೆ ಬೇರೆ ಆಸಕ್ತಿಯಿಂದ ಬರೋರನ್ನ ಕೆಲವು ಕಾಲೇಜುಗಳ ಜೊತೆ ನಾವು, ಕೆಲವು ಸ್ಕೂಲ್ಗಳ ಜೊತೆ ನಾವು ಕೆಲಸ ಮಾಡೋದ್ರ ಮೂಲಕ ನಾವು ನ್ಯಾಷನಲ್ ಕಾಲೇಜಲ್ಲಿ ಸುಮಾರು ಸತಿ ನಾವು ಹೋಗಿ ವರ್ಕ್ಶಾಪ್ ಮಾಡ್ತೀವಿ. ಇಟ್ಸ್ ಅಗೇನ್ ಎ ಕೊಲಾಬರೇಷನ್. ನಮ್ಮ ಶ್ರಮವನ್ನು ನಾವು ಅವ್ರಿಗೆ ಕೊಡ್ತೀವಿ. ಓಕೆ, ಇನ್ನು ಕಡೆದಾಗಿ ಒಂದು ಕೇಳಬೇಕಂತ ಹೇಳಿದರೆ, ಬೀದಿ ನಾಟಕ ವಿತ್ ಸಮ್ ಪರ್ಪಸ್ ಶುರುವಾಗಿರುವಂತಹ ಮೂಮೆಂಟ್. ಈಗ ಬೀದಿ ನಾಟಕ ಅಂತಂತಂದರೆ ಬೀದಿನೇ ಇಲ್ಲ, ಇನ್ನೇನು ನಾಟಕ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೌದು, ನಾನು ಬೀದಿ ನಾಟಕದ ಮೂಲಕ ಬಂದವಳು, ಸಮುದಾಯದ ಬೀದಿ ನಾಟಕದ ಮೂಲಕ ಬಂದವಳು. ಮತ್ತು AS ಮೂರ್ತಿಯವರು ಆಗಿನ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಚಿತ್ರತಂಡದಿಂದ ಮಾಡ್ತಾ ಇದ್ದ ಅವೇ ತಾನೆ ಬೆಂಗಳೂರಿನಲ್ಲಿ ನಮಗೆ. ಆಮೇಲೆ ಅದು ರಾಜ್ಯಗಳಲ್ಲಿ ಹಳ್ಳಿಗಳಲ್ಲಿ ಅಂತ ಯಾವಾಗ ಗೌರ್ಮೆಂಟೇ ಅಂತಹ ಒಂದು ಪ್ರಕಾರವನ್ನು ಹೈಜಾಕ್ ಮಾಡಿಬಿಡತ್ತಲ್ಲ, ಆವಾಗ ಅದು ಎಲೆಕ್ಷನ್ಗೂ ಬೆಳೆಸ್ಕೋತಾರೆ, ಸಾಕ್ಷರತೆಗೂ ಬೆಳೆಸ್ಕೋತಾರೆ. ಅಫ್ಕೋರ್ಸ್ ಕೆಲವು ವಿಷಯಗಳಲ್ಲಿ ಅದು ಉಪಯೋಗ ಬಂದಿದೆ. ಸಾಕ್ಷರತೆಗೆ ಬಂದಂಗೆ ವರದಕ್ಷಿಣೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ವರದಕ್ಷಿಣೆ ಪಿಡುಗಿಗೆ ಬಳಸ್ಕೊಂಡ್ರು. ಯಾಕೆಂದರೆ ನಾವು ಅವಾಗ ರಂಗಾಯಣದವರು ನಾವು ಅವ್ರ ಜೊತೆ ಕೆಲಸ ಮಾಡಿದ್ವಿ. ಸಾಕ್ಷರತೆಗೆ ಬಳಸ್ಕೊಂಡಾಗ ನಾವು ಕೆಲಸ ಮಾಡಿದ್ವಿ. ಆ ಥರದ್ದೆಲ್ಲ ಆಗಿದೆ. ನಾ ಹೇಳಿದ್ನಲ್ಲ, ಯಾವುದೇ ಒಂದು ಚಳುವಳಿ ಆಗ್ಬೋದು, ಒಂದು ಇಶ್ಯೂ, ಒಂದು ವಿಷಯ ಶುರು ಆಯಿತು ಅಂತಂದರೆ ಅದಕ್ಕೆ ಸಾಧಕ ಬಾಧಕ ಎರಡೂ ಇರುತ್ತೆ ಅಲ್ವಾ. ಹಾಗೆ ಶುರು ಆಗಿದ್ದು ಅದಕ್ಕೆ ಅದರದ್ದೇ ಆದ ಒಂದು ದೊಡ್ಡ ಪರಂಪರೆ ಇದೆ. ನೀವು ಇವಾಗ ಸಫ್ದರ್ ಹಶ್ಮಿ ಅಂತವ್ರನ್ನ ನೆನಪಿಸ್ಕೊಂಡ್ರೆ ನಮಗೆ ಆತ ನೆನಪಾಗೋದೆ ಅದು ಬೀದಿ ನಾಟಕದ ಚಳುವಳಿಯಲ್ಲಿ ಆದಂತಹ ಒಂದು ಘಟನೆ. ಆ ಥರದ್ದು ನಮ್ಮಲ್ಲೂ ಎಷ್ಟೊಂದಾಗಿದೆ, ಹೌದಾ. ಸೊ ಹೀಗೆ ಆಗ್ತಾ ಇದ್ದಿದ್ದು, ನೀವು ಹೇಳಿದ್ರಲ್ಲ ಕಾರ್ಪೊರೇಟ್ ಕಂಪನಿ ಬಂದುಬಿಟ್ರೆ ಏನಾಗತ್ತೆ ಅಂತ. ಯಾವಾಗ ಅವರು ಅದನ್ನು ಆ ಫಾರಮನ್ನೇ ಹೈಜಾಕ್ ಮಾಡ್ಕೊಂಡು ಫಾರ್ ರಾಂಗ್ ಪರ್ಪಸ್ ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರಲ್ಲ, ಆವಾಗ ಇಟ್ ವಿಲ್ ಬಿಕಮ್ ಎ ಬಿಸ್ನೆಸ್. ಕಪ್ಪಣ್ಣ ನಾಟಕ ಅಕಾಡೆಮಿಗೆ ಅಧ್ಯಕ್ಷರಾದಾಗ, ಹೌದು, ಡಿಪ್ರೈವ್ಡ್, ವೆರಿ ಹಂಬಲ್ ಸ್ಲಮ್ ಮಕ್ಕಳನ್ನ, ಹೌದು, ನಾನು ಮಾಡಿಸಿದ್ದೆ ನಾಟಕ. ಎಸ್, ಏನದು ಇವರು ಯಾರಿಗೆ ಗೌರ್ಮೆಂಟ್ ಫ್ಯಾಕ್ಟರಿಯ ಮಕ್ಕಳ ಕೆಲಸ ಮಾಡೋ ಹೆಣ್ಣು ಮಕ್ಕಳಿಗೆ ನಾನು ಈ ಬ್ಯಾಟ್ರಾಯನ್ಪುರದ ಹತ್ರ ಒಂದು ಸ್ಲಮ್ಗೆ ಮಾಡಿಸಿದ್ದೆ. ಅಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಇತ್ತು, ಅಲ್ಲಿ ನಾನು ಸುಮಾರು 14 ನಾಟಕ ಅಲ್ವಾ. ಹೌದು, ಬಹಳ ಅದ್ಭುತವಾದ ಪ್ರಾಜೆಕ್ಟ್ ಆಗಿತ್ತದು. ಅಲ್ಲಿ ಒಳ್ಳೊಳ್ಳೆ ನಾಟಕಗಳು ಕೂಡ ಆಯಿತು. ಅವಾಗ ಇದರದ್ದು ಜಾಯಿಂಡರ್ ಕೊಡಬೇಕಂತ ಹೇಳಿದರೆ ನಮ್ಮ ಸಾರಥಿ ಮಂಗ್ಲ, ನಾವು ಇನ್ನಷ್ಟು ಪ್ರೊಫೆಷ್ನಲ್ ಆಗಿ ಕ್ಲೋಸ್ ಆಗೋದಕ್ಕೆ ಸುಮಾರು ಒಂದು 15 ವರ್ಷದ ಹಿಂದೆ ಅನ್ಸುತ್ತಲ್ಲ, 15 ವರ್ಷದ ಹಿಂದೆ ಕಲಾಕ್ಷೇತ್ರದಲ್ಲಿ 3 ದಿನ ನಮ್ಮ ಸ್ಲಮ್ ಮಕ್ಕಳಿಗೆ ಹೋಗ್ತಾ ಇದ್ದಿದ್ದು, ಸ್ಕೂಲ್ ಡ್ರಾಪ್ಔಟ್ಸ್ ಆಗಬಹುದು, ಏನೇ ಆಗಬಹುದು, ಅಂಥ ಮಕ್ಕಳಿಗೆ ಥಿಯೇಟ್ರ್ನಲ್ಲಿ ಫಸ್ಟ್ ಟೈಮು ಕಪ್ಪಣ್ಣ G. ಶ್ರೀನಿವಾಸ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದರು ನಾಟಕ ಅಕಾಡೆಮಿಗೆ. ಆವಾಗ ಒಂದು ಇಟ್ ವಾಸ್ ಎ ಸೆಲೆಬ್ರೇಷನ್. ತುಂಬ ಚೆನ್ನಾಗಿತ್ತು. ಹೆಚ್ಚು ಕಡಿಮೆ ಮೋರ್ ದ್ಯಾನ್ 250 ಮಕ್ಕಳು 3 ದಿನ ನಾಟಕದಲ್ಲಿ ಭಾಗವಹಿಸಿದರು.
ಅದರಲ್ಲಿ ಮಂಗಳ ಮೇಜರ್ ರೋಲ್ ತೊಗೊಂಡಿದ್ದು, ತುಂಬ ಒಳ್ಳೆಯ ನಾಟಕ ಮಾಡಿಸಿದ್ದು. ಹಾಗಾಗಿ ನಮಗೆ ಕೊಲಾಬ್ರೇಷನ್ ಅಂತ ಹೇಳ್ಬೇಕಾದ್ರೆ ನನಗೀಗ ಸ್ಪಾಂಟೇನಿಯಸ್ಲಿ ಜ್ಞಾಪಕ ಬಂದಿದ್ದು. ನೀವು ಇವಾಗ ಇದು ಹೇಳಿದಾಗ ನಂಗೆ ಇನ್ನೊಂದು ಕೊಲಾಬ್ರೇಷನ್ ನೆನಪಾಯಿತು. ಈ ರಾವ್ಗೋಡ್ಲು ಅಂತ ಒಂದು ಕನಕಪುರ ರೋಡಲ್ಲಿ ಒಂದು ಇತ್ತು, ಅವಾಗ ಅಲ್ಲಿ ವಿನೋದ್ ಅಂತ ಇದ್ರು, ಈಗ ಇಲ್ಲ ಅಂತ ಕೇಳಲ್ಪಟ್ಟೆ, ನನಗೆ ಗೊತ್ತಿಲ್ಲ, ಅವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ಲ. ಅಲ್ಲಿ ಹೋಮ್ಲೆಸ್ ಚಿಲ್ಡ್ರನನ್ನು ಅವ್ರು ಇಟ್ಕೊಂಡು ಒಂದು ಆಶ್ರಮ ಥರ ಏನೋ ಮಾಡ್ಕೊಂಡಿದ್ರು. ಒಂದು ಟೈಮಲ್ಲಿ ಅವರು ಸುನಾಮಿ ಆಯ್ತಲ್ಲ, ಆಗ ನಲ್ಲಪಟ್ಟಣಮ್ಮನ ಅಲ್ಲಿನ ಸುನಾಮಿಗೆ ಘಟನೆಯಲ್ಲಿ ಸತ್ತೋದ ಅಪ್ಪ ಅಮ್ಮಂದರು ಇರ್ತಾರಲ್ಲ, ಅವರ ಮಕ್ಕಳು ಇರ್ತಾರಲ್ಲ, ಆ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಬಂದಿದ್ರು. ಒಂದಷ್ಟು ಮಕ್ಕಳನ್ನು ವಾನವಿಲ್ ಅಂತ ರೇವತಿ ಅನ್ನೋರು ಅಲ್ಲೆಲ್ಲೋ ಒಂದು ಮಧುರೈಯಲ್ಲೋ ನಲ್ಲಪಟ್ಟಣಮಲ್ಲೋ ಎಲ್ಲೋ ಒಂದು ಸ್ಕೂಲ್ ನಡೆಸ್ತಾರೆ, ಅದು ಡ್ರಾಪ್ಔಟ್. ಸೊ ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಕಲ್ಲುಕುಟಕ ಮಕ್ಕಳು, ಇಲ್ಲಿ ಹೋಮ್ಲೆಸ್ ಚಿಲ್ಡ್ರನ್ನು. ಸೊ ಅವರು ಮತ್ತು ನಲ್ಲಪಟ್ಟಣಂ ಎರಡೂ ಮಕ್ಕಳನ್ನು ನರೇಶ್ ಅನ್ನೋರು ಅದನ್ನು ಮಾಡಿದರು, ಏನದನ್ನ ಕ್ಯುರೇಟ್ ಮಾಡಿದರು. ಸೊ ಅಲ್ಲಿ ನಾವು 3 ನಾಟಕ ಮಾಡಿಸಿದ್ವಿ ಆ ಮಕ್ಕಳಿಗೆ. ಒಂದು ತಮಿಳ್ ನಾಟಕ, ಒಂದು ಕನ್ನಡ ನಾಟಕ, ಒಂದು ಭಾಷೆ ಇಲ್ಲದ ನಾಟಕ. ಓಕೆ, ಅರ್ಥ ಆಯ್ತಾ? ಅಲ್ಲೂ ಕೂಡ ಈ ಸ್ಲಮ್ ಮಕ್ಳಿಗೆ ಮಾಡಿಸಿದ ನಾಟಕನೇ ನಾನು ತಮಿಳಲ್ಲಿ ಮಾಡಿಸಿದ್ದೆ. ತಮಿಳು ಬರ್ತಾ? ಬರಲ್ಲಪ್ಪ, ಕಲ್ತ್ಕೊಂಡು ಮಾಡಿಸಿದ್ದೆ. ಅಲ್ಲಿ ಯಾರೋ ಹೇಳ್ಕೊಡೋರು ಮಾಡಿಸಿದ್ವಿ, ಆ ಮಕ್ಳಿಗೆ ಮಾಡಿಸಿದ್ವಿ ನಾವು. ಅದನ್ನು ಆಮೇಲೆ ನಾವು ಮಧುರೈಗೆಲ್ಲ ಹೋಗಿ ಶೋಗಳು ಮಾಡಿದ್ವಿ ಆ ಮಕ್ಕಳನ್ನು. ಸೊ ಇವತ್ತು ಪಾಡ್ಕಾಸ್ಟ್ ಆಗ್ತಾ ಇದೆ, ಇದು ಮುಗೀತು, ನೋಡೋದನ್ನು ಮರಿಬಾರ್ದು. ಹೌದು, ಕಾಮೆಂಟ್ ಕೊಡೋದನ್ನು ಮರಿಬಾರ್ದು. ಓಕೆ, ನಮಗೆ ಸಾರಥಿ ನಮ್ಮ ಕಮ್ಯುನಿಕೇಷನ್ಗೆ ಒಂದು ಇಷ್ಟ ಇತ್ತು, ನಾಟಕದ ಬಗ್ಗೆ ಒಂದು ಮಾತಾಡಬೇಕು ಅಂತ. ಇನ್ಸಿಡೆಂಟಲಿ ಥ್ಯಾಂಕ್ಸ್ ಟು ಕಾಂತಾರ. ಸೊ ಕಾಂತಾರದ್ದು ಲಾಜಿಸ್ಟಿಕ್ಸ್ ಬಗ್ಗೆನೂ ಅನ್ನಿಸಿತು, ಬಿಕಾಸ್ ಅದ್ರ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಯಾರೂ ಏನೂ ಉಳಿಸಿಲ್ಲ. ಹಾಗಾಗಿ ನಮಗೆ ಲಾಜಿಸ್ಟಿಕ್ಸು ಮತ್ತು ವಿಮೆನ್ಸ್ ಪರ್ಸ್ಪೆಕ್ಟಿವಿಂದ ಅದರ್ ದ್ಯಾನ್ ರುಕ್ಮಿಣಿ ವಾಸಂತಿದು ಒಂದು ಬೇಕಿತ್ತು. ಆ್ಯಂಡ್ ನಾಟಕ ಎರಡೂ ಸೇರಿ ಇವತ್ತು ಮಂಗಳ ನಮ್ಮ ಸ್ಟುಡಿಯೋಗೆ ಬಂದಿರೋದು. ನಾವಿಬ್ಬರು ತುಂಬ ಸ್ಟ್ರಕ್ಚರ್ಡಾಗಿ ಏನು ಮಾತಾಡಿಲ್ಲ ಅಲ್ವಾ ಮಂಗಳ? ಸ್ಟ್ರಕ್ಚರ್ಡಾಗಿ ನಾವು ಮಾತಾಡಿಲ್ಲ, ಆದರೆ ಕಂಟೆಂಟ್ನ ನಿಮಗೆ ಕೊಟ್ಟಿದ್ದೀವಿ ಅಂತ ಅನಿಸುತ್ತೆ. ಎಲ್ಲ ವಿಷಯಗಳನ್ನು ಮುಟ್ಟಿ ಹೋಗಿದ್ದೀವಿ. ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ನಾವಿಲ್ಲಿ ಏನು ಮಾತಾಡಿದ್ದೀವೋ ಅದಕ್ಕೆ ಒಂದು ಸಪ್ರೇಟ್ ಎಪಿಸೋಡ್ ಮಾಡೋಷ್ಟ್ರ ಮಟ್ಟಿಗೆ ಎಲ್ಲ ವಿಷಯಗಳು ಟಚ್ ಮಾಡಿದ್ದೀವಿ. ಇದೊಂದು ಇಂಟ್ರಡಕ್ಟರಿ ಅಂತ ನೀವು ಅಂದ್ಕೊಳ್ಳಿ. ಆ್ಯಂಡ್ ದಿಸ್ ಈಸ್ ದ ಪರ್ಪಸ್ ಆಫ್ ಸಾರಥಿ ಕಮ್ಯುನಿಕೇಷನ್ದು, ನಮ್ಮ ಪಾಡ್ಕಾಸ್ಟ್ದು. ಆ್ಯಂಡ್ ನಾನು ಶಮಂತ, ಬೇಸಿಕಲಿ ಎ ಜರ್ನಲಿಸ್ಟ್, ಸಿನಿಮಾ ಜರ್ನಲಿಸ್ಟ್ ಮತ್ತು ಕಲ್ಚರಲ್ ಜರ್ನಲಿಸಮಿಂದ ಶುರು ಮಾಡಿ ಇವತ್ತಿನ ದಿನ ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡ್ತಾ ಇರೋದು. ಯಾಕೆ ಇವತ್ತಿನ ದಿನ ನಾನು ಯಾವತ್ತೂ ಇಂಟ್ರಡ್ಯೂಸ್ ಮಾಡ್ಕೊಂಡಿಲ್ಲ ನನ್ನ ಬಗ್ಗೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾತಾಡೋದ್ರ ಜೊತೆಗೆ ನಾವು ಎಷ್ಟರ ಮಟ್ಟಿಗೆ ಒಂದು ಫುಡ್ ಫಾರ್ ಥಾಟ್. ಮಂಗಳ ಹೇಳಿಲ್ವಾ, ನಾಟಕ ನೋಡ್ತೀವಿ, ಮನೆಗೆ ಹೋದ್ಮೇಲೆ ಏನು ಕೊಟ್ವಿ, ಮನೆಗೆ ಏನು ತಗೊಂಡು ಹೋದರು ಅಂತ, ಅದೇ ಉದ್ದೇಶದಿಂದ ನಾವು ನಮ್ಮ ಪಾಡ್ಕಾಸ್ಟ್ನ ಶುರು ಮಾಡಿರೋದು. ಆ್ಯಂಡ್ ನೀವೆಲ್ಲ ಸಾಕಷ್ಟು ಜನ ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಆದರೆ ಆ ಫೀಡ್ಬ್ಯಾಕ್ನ ಲೈಕ್ ಮಾಡೋದ್ರಲ್ಲಿ, ಶೇರ್ ಮಾಡೋದ್ರಲ್ಲಿ, ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ತೋರಿಸ್ತು ಅಂತ ಹೇಳಿದ್ರೆ ನಮಗೆ ಇನ್ನೂ ಖುಷಿ ಆಗುತ್ತೆ. ನಿಮ್ಮ ಫೀಡ್ಬ್ಯಾಕಿಂದಲೇ, ಅಂದರೆ ಯಾವ ಥರ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ ಇನ್ವಿಸಿಬಲ್ ಆ ಥರ ಫೀಡ್ಬ್ಯಾಕಿಂದನೇ ನಮಗೆ ಇವತ್ತಿನ ದಿನ ನಮ್ಮ ಪಾಡ್ಕಾಸ್ಟ್ ಮುಂದಕ್ಕೆ ತೊಗೊಂಡು ಹೋಗೋಕ್ಕೆ ಸಾಧ್ಯ ಆಗಿರೋದು. ನಮ್ಮ ಟೀಮ್ನವ್ರಿಗೂ ಖುಷಿ ಆಗುತ್ತೆ ನಿಮ್ಮ ಒಂದು ಫೀಡ್ಬ್ಯಾಕು. ಮಂಗಳ ತುಂಬ ಚೆನ್ನಾಗಿ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದು, ಹರಟೆ ಹೊಡೆಯೋಣ ಅಂತಲೇ ಅಂದ್ಕೊಂಡಿದ್ದು, ಪ್ರಾಬಬಲಿ ಹರಟೆ ಹೊಡೆದಿದ್ದೀವಿ. ನನಗೆ ಭಾಳ ಖುಷಿಯಾಗಿದ್ದು, ಅಲ್ಲಲ್ಲಿ ಹಿಂಗೆ ಮಿಂಚು ಹುಳು ಥರ ಶಮಂತ ಸಿಗೋರು ಹೊಟ್ಟೋಗೋರು ಇವತ್ತು ಗಂಟೆಗಟ್ಟಲೆ ಕೂತು ಹಿಂಗೆ ಮಾತಾಡೋ ಹಂಗಾಯ್ತಲ್ಲ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಶಮಂತ. ಸೇಮ್ ಹಿಯರ್ ಮಂಗಳ, ಸೇಮ್ ಹಿಯರ್. So thank you so much. Yeah. It is a crowdfunding initiative. We really need your support. We really need your resources also. It is a holistic approach, and nimma feedback ge, support ge we expect. Thank you so much.